Sir, 0 to 100 in just 5.6 seconds with a top speed of 250 kilometers per hour. The power is 345 bhp, sir. All disc brakes set up with ABS, EBD, brake assistance and ESP. Oh. In safety, it has 12 airbags with rumble sound and a massager function, a mini fridge Oh. and night vision assistance, solar sunroof, Wow. and have n number of features. ಹಾಗಾದ್ರೆ ಎಸಿ ಇಲ್ವಾ? Excuse me, sir? ಇಲ್ಲ, ಎಸಿ ಅದು ಕಂಪನಿ ಕೊಡುಕುಮಾ ಇಲ್ಲ ದುಡ್ಡು ಕೊಡ್ತು வெளியில ಬೇರೆ வாங்கி வைக்கணுமா? Sir, ಇದೆಲ್ಲ international standard car, sir. Oh. It will come with AC, having international standard. ಓ AC இருக்குமான்னு கேக்குறது டயர் இருக்குமான்னு கேட்கணுமா? ಯಾ ಬಟ್ ದಿಸ್ ಕಲರ್ will not like my wife, okay? We have options for color, sir. Come, sir, I'll show. அப்படினா I should have been finalized tomorrow. Come with my wife, okay? வரட்டுமா? Your visiting card, please. Oh. ಇದಾ ಓಕೆ. Thank you, sir. ರಂಜಿತ್ ವಿಬಿ ಜಾನಗಿ ಟೇಲರ್ಸ್. India is developing. One 12217843336. ಎಂಟನೇ ಸೀರೀಸ್ ಏನಾದರೂ ಇದೆಯಾ ಅಂತ ನೋಡಿದ್ರೆ ಟಿಕೆಟ್ ದುಡ್ಡು ಕೂಡ ಹೋಯ್ತು. ಈ ಲಾಟ್ರಿದಂತೂ ಯಾವಾಗ್ಲೂ ದುಡ್ಡು ವೇಸ್ಟು. என்னண்ண இந்த வாட்டி லாட்டரி அடிக்கலையா? ಬಂಪರ್ ಲಾಟ್ರಿ ಅಂತ ತಗೊಂಡೆ. ಅವ್ರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾನು ಈ ಲಾಟ್ರಿ ಟಿಕೆಟ್ ನ ತಗೊಂಡೆ. ಅದ್ರಲ್ಲೂ ಲಾಟ್ರಿ ಟಿಕೆಟ್ ನ ವಿರೋಧ ಮಾಡೋ ಇಲ್ಲಿ ಬ್ಲಾಕ್ ಅಲ್ಲಿ ತಗೊಂಡಿದ್ದೀನಿ. அப்படியா? ಉನಕ್ಕೊಂದು ವಿಷಯ தெரியுமா ಮುತ್ತು? என்னண்ண? இந்த ಬಂಪರೋட ಜಾಸ್ತಿ ಸಂಪಾದನೆ ಮಾಡೋ ಬಿಸ್ನೆಸ್ ನನಗೆ ಗೊತ್ತಿದೆ. அப்ப ஏன் அந்த பிசினஸ் செய்யல? ಅದು பண்றதுக்கு கையில பணம் இல்லையே. பணம் இருந்தா எதுக்கு அண்ணா பிசினஸ் செய்யணும்? அந்த பணத்தை வச்சு சாப்பிட்டு ஜாலியா செலவு செய்து விஜய் படம் பார்த்து நிம்மதியா இருக்கலாம்ல. ಫಸ್ಟ್ ಆಫ್ ಆಲ್ ಯು ಡೋಂಟ್ ನೋ ವಾಟ್ ಇಸ್ ಎಕನಾಮಿಕ್ ಸಿನ್ಸ್ ಹ್ಯಾಪನಿಂಗ್. ಅದೆಲ್ಲ ಅರ್ಥ ಆಗದೆ ಇರೋ ನಿನಗೆ ಇದೆಲ್ಲ ಗೊತ್ತೇ ಆಗೋದಿಲ್ಲ. ಅಣ್ಣ ನಿನ್ನ ಹತ್ರ ಮಾತಾಡಿ ಯೂಸ್ ಇಲ್ಲ, ಹೋಗೋ. ಅಣ್ಣ ಸುಮ್ಮನೆ 5 ವರ್ಷ ಎಡದವರು 5 ವರ್ಷ ಬಲದವರು ಇಬ್ರು ಚೇಂಜ್ ಆಗಿ ಬೆಳೆದು ಅಲ್ಲೇನ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಂತ ಹೇಳೋದು? ನೀನೀಗ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ನಮ್ ಸ್ವಂತದ ರಾಜ್ಯದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ತಿಂಗಳಾದ್ರೆ ಏನಾದ್ರೂ ಒಂದು ಸ್ಟ್ರೈಕು. ಆ ಸ್ಟ್ರೈಕಿಗೆ ಏನು ಕಾರಣನೇ ಇರೋದಿಲ್ಲ. ಪವರ್ ಕಟ್ಟು, ಎಂಡೋ ಸಲ್ಫರ್. ಈಗ ನೋಡಿದ್ರೆ ಕಾವೇರಿ ಗಲಾಟೆ. ಸಮಸ್ಯೆನೇ ಇಲ್ದಿರೋ ರಾಜ್ಯ ಯಾವ್ದಾದ್ರು ಇದೆಯಾ? ಡೆಲ್ಲಿಲಿ ಲಂಚ, ಕಾಶ್ಮೀರದಲ್ಲಿ ಉಗ್ರವಾದಿಗಳು, ಮುಂಬೈಯಲ್ಲಿ ಅಂಡರ್ ವರ್ಲ್ಡ್, ಬಿಹಾರದಲ್ಲಿ ನಕ್ಸಲೈಟ್ಸ್. ಸಾಧಾರಣ ಕುಟುಂಬಗಳಿಗೆ ಇದೆಲ್ಲ ಸಮಸ್ಯೆನೇ ಅಲ್ಲ. ಅವ್ರ ಪ್ರಾಬ್ಲಮ್ ಏನಂದ್ರೆ ಮೂಲ ಸೌಕರ್ಯಗಳ ಬಗ್ಗೆ ಕೊರತೆ. ತಮಿಳ್ನಾಡು ಮಟ್ಟ ಚುಮ್ಮಾ ಅಲ್ಲ, ಫ್ಲೈಓವರ್ ಮೇಲೆ ಫ್ಲೈಓವರ್ ಬ್ರಿಡ್ಜು, ಮೆಟ್ರೋ ಅಂತ ಹೇಳಿ ಕೆಲಸ ಮಾಡ್ತಾನೆ ಇದ್ದಾರೆ. IT ಕೋರ್ಟ್ ಅಂತಾರೆ, ಟೆಕ್ಸ್ಟೈಲ್ ಪಾರ್ಕ್ ಅಂತಾರೆ. ಎಲ್ಲ ಒಳ್ಳೇದ್ರ ಮಧ್ಯೆ ಕೆಟ್ಟೋದಿರೋ ತರ 2G ಸ್ಪೆಕ್ಟ್ರಮ್, ಸ್ಟೆರ್ಲೈಟ್ ಸಮಸ್ಯೆ. ಹೈ, ಅದು ಬಂದು ಸುಮ್ನೆ ಮಧ್ಯದಲ್ಲಿ. ಓನ್ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಂಡು ಜನಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ನಮ್ಮೂರಲ್ಲೂ ಅಷ್ಟೇ, ಹೇಳೋರಿಲ್ಲ ಕೇಳೋರಿಲ್ಲ. ಆ ಕಾಲದಲ್ಲೇ ನಾವು ಹೇಗೋ ಇಲ್ಲಿಗೆ ಬಂದಿದ್ದಕ್ಕೆ ನಾವು ಹೇಗೋ ತಪ್ಪಿಸ್ಕೊಂಡ್ವಿ. ಅದು ಸರಿನೇ. ಕೆಲ್ಸ ಹುಡ್ಕೊಂಡ್ ಬಂದ್ ನಾನು ಈಗ 5 ಸ್ಟಾರ್ ಹೋಟೆಲ್ ಮಾಲೀಕ ಆಗಿದ್ದೀನಿ. ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ ಬಂದಿರೋ ನೀನು ಈಗ ಟೈಲರ್ ಆಗಿದ್ಯಾ. ಇದೆಲ್ಲ ನಮ್ಮ ವಿಧಿನಪ್ಪ. ಅಣ್ಣ, ನಾನು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಹಾಗೇನೆ ಮೇಲೆ ಬೆಳೀತಾ ಇರ್ಬೇಕಾದ್ರೆ ರಾಜ್ಕುಮಾರ್ ಅವರು ಎಲ್ಲಾ ಕನ್ನಡ ಸಿನಿಮಾಗಳನ್ನು ಚೆನ್ನೈನಿಂದ ಬೆಂಗಳೂರು ತಗೊಂಡು ಹೋಗ್ಬಿಟ್ರು. ಅವರಷ್ಟೇ ಅಲ್ದೇನೆ ಅವ್ರ ಜೊತೆಗಿದ್ದವ್ರು ಕೂಡ ಹಾಗೆ ಮಾಡಿದ್ರು. ಅರ್ಧ ಶೂಟ್ ಇಲ್ಲಿ ಮಾಡಿದ್ರೆ ಇನ್ನರ್ಧ ಶೂಟ್ ಇನ್ನೆಲ್ಲೋ. ಅಣ್ಣ, ಈ ಹೊಸಬ್ರು ಬಂದ ಮೇಲೆ ನನ್ನ 2 ರೆಕ್ಕೆಗಳು ಕತ್ತರಿಸಿ ಹೋಯ್ತು. ಎಲ್ಲ ಅವ್ರವ್ರಿಗಿರೋ ಲಕ್ಕಪ್ಪ. ಅದು ಇಲ್ಲ ಅಂದ್ರೆ ನೀನೇನಾದ್ರೂ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ರೆ ಎಲ್ರು ಸಿನಿಮಾ ನೋಡೋದನ್ನ ನಿಲ್ಲಿಸ್ಬಿಡ್ತಾರೆ. ಏಯ್,
ಬಿಸಿಯಾಗಿ ಒಂದು ಟೀ. ಹಾಗೆ ನೋಡ್ತಾ ಇರು, ಕನ್ನಡ ಸಿನಿಮಾದವರು ಕೂಡ ನಾನೇ ಬೇಕು ಅನ್ನೋ ಒಂದು ಕಾಲ ಕೂಡ ಬಂದೇ ಬರುತ್ತೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನನ್ನ ಹೆಸರಲ್ಲೇ ಶುರು ಮಾಡೋದಕ್ಕೆ ಟೆಕ್ಸ್ಟೈಲ್ ಕಂಪ್ನಿ ಸ್ಯಾಂಕ್ಷನ್ ಆಗಿದೆ. ಅಲ್ಲ, ಈ ಟೆಕ್ಸ್ಟೈಲ್ಗೂ ಸಿನಿಮಾಗೂ ಏನ್ ಸಂಬಂಧ? ನಿನಗೆ ಗೊತ್ತಾ ಅಣ್ಣ, ಇವಾಗ ಬಿಸ್ನೆಸ್ ಮಾಡಿ ತುಂಬಾ ಜನ ಈ ತರ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡಿ ಹಂತ ಹಂತವಾಗಿ ಮೇಲ್ ಬಂದಿರೋದು. ಹಾಗೆ ನಾನ್ ಶುರು ಮಾಡೋ ಕಂಪನಿ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಆಗಿ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಕಂಪನಿಯಾಗಿ ಬೆಳೆಯುತ್ತೆ. ಅದ್ರಲ್ಲಿ ಸ್ವಲ್ಪ ಕೋಟಿ ತಗೊಂಡು ನನ್ ಮಗಳನ್ನೇ ಹೀರೋಯಿನ್ ಆಗಿ ಮಾಡಿ ನಾನ್ ಸಿನಿಮಾ ಮಾಡ್ತೀನಿ. ಆಮೇಲೆ ಅವಾರ್ಡ್ಸ್, ಪದ್ಮಶ್ರೀ, ಡಾಕ್ಟರೇಟ್, ಅದು ಇದು. ಅಲ್ಲ, ನಿನ್ ಮಗಳಿಗೆ ಇನ್ನು ಈಗ 5 ವರ್ಷ ಅಲ್ವೇನಪ್ಪ? ಸಾಕಲ್ವಾ? ನೋಡು ಭಾಸ್ಕರಣ, ಸಿನಿಮಾ ಅಂದ್ರೆ ಸುಮ್ನೆ ಅಲ್ಲ. ನಾನು ಕೋಟ್ಯಾಧೀಶ್ವರನಾಗಿ ಬೆಳೆಯೋ ಹೊತ್ತಿಗೆ ನನ್ನ ಮಗಳಿಗೊಂದು 14 ವರ್ಷ ಆಗಿರುತ್ತೆ. ಹೀರೋಯಿನ್ ಆಗೋ ವಯಸ್ಸದು. ಅಷ್ಟೇ ಅಲ್ಲ, ಇವಾಗಿರೋ ಸೂಪರ್ ಸ್ಟಾರ್ಗೆ ಆ ವಯಸ್ಸಿನ ಹೀರೋಯಿನ್ಗಳ ಜೊತೆ ಆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಿನ್ ಪ್ಲಾನ್ ಏನೋ ಚೆನ್ನಾಗೇ ಇದೆ. ನಾನು ಕೇಳಿದ್ರೆ ನೀನು ಸಿನಿಮಾ ಮಾಡೋದ್ಕಿಂತ ಟೈಲರ್ ಕೆಲಸ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಏನು? ಭಿಕ್ಷುಕ ಆಗೋದ್ರ ಬದಲು ಒಂದು ಟೈಲರ್ ಮಿಷಿನ್ ಇದ್ರೆ ಒಳ್ಳೇದಲ್ವಾ? ಕನ್ನಡದವ್ರಾ? ನೀನು ಕೂಡ ಚಾನ್ಸ್ ಕೇಳ್ಕೊಂಡ್ ಬಂದಿದೀಯಾ? ಇಲ್ಲ, ಅದು ಮ್ಯೂಸಿಕ್ ಡೈರೆಕ್ಷನ್ಗೋಸ್ಕರ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನೋಡೋ, ನೀನು ಉಳಿಯೋದಕ್ಕೆ ರೂಮು ಫ್ಲಾಟು ಬೇಕು ಅಂತ ನನ್ನ ಹತ್ರ ಹೇಳು, ನಾನು ವ್ಯವಸ್ಥೆ ಮಾಡ್ತೀನಿ. ಸದ್ಯಕ್ಕೀಗ ಅಸಿಸ್ಟೆಂಟ್ ಡೈರೆಕ್ಟರ್ ಅಮೀರ್ ಮನೇಲಿದ್ದೀನಿ. ದುಡ್ಡು ಅರೇಂಜ್ ಆದ ತಕ್ಷಣ ಹೇಳ್ತೀನಿ. ಓ ரஞ்சனா கடைக்கு கஸ்டமர் வந்திருக்காரு. ಓ ಇದ ಒಂದಾಚಿ. ಭಾಸ್ಕರಣ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಆ ಗಾರ್ಮೆಂಟ್ಸ್ ಕೆಲ್ಸದ ವಿಚಾರವಾಗಿ ಅಲ್ಲಿ ಇಲ್ಲಿ ತುಂಬಾ ಓಡಾಡ್ಬೇಕು. ಯಾರಾದ್ರೂ ನನ್ನ ಬಗ್ಗೆ ಕೇಳಿದ್ರೆ ಮೊಬೈಲ್ ಕಾಲ್ ಮಾಡಕ್ಕೆ ಹೇಳಿ. ಇಲ್ಲಿ ನೋಡೋ, ರಿಸ್ಕ್ ಎಲ್ಲಿರುತ್ತೋ ಅಲ್ಲೇ ಬೆಳವಣಿಗೆ ಸಾಧ್ಯ ಆಗೋದು. ಎಲ್ಲ ಸರಿ ಹೋಗುತ್ತೆ. ಹೋಗು. ನೀನ್ ಹೇಳಿದ ಹಾಗೆ ಆಗುತ್ತೆ. அம்மா, கல்யாணத்துக்கு போடுறதுக்குன்னு சொல்றீங்க. இதுமே இதை லூஸ் பண்ணி ஆல்டர் பண்ணி இதெல்லாம் பண்றதுக்கு பதிலு புதுசா ஒரு தைக்க வேண்டியதானே? நீங்க சொல்றது சரிதான். ஆனா என்னோட ஹஸ்பண்டுக்கு பிசினஸ் லாஸ் ஆகி வேலை தேடி பாம்பே போயிருக்காரு. பணத்துக்கு ரொம்ப டைட். பணத்துக்கு டைட் வரும்போது பிளவுஸ் லூஸா தான் ஆகணும். அல்லாம டைட்டா ஆகக்கூடாது. சரி சரி, அப்புறமா சரி பண்ணி வைக்க போயிட்டு வாங்க. அப்போ அளவு எடுக்க வேண்டாமா? ನಿನ್ನ ಅಳತೆ ಬಗ್ಗೆ ನನಗೆ ಗೊತ್ತಿದೆ. ಹೋಗು ಹೋಗು. ஆ? அல்ல உன்னோட அளவெல்லாம் எனக்கு கரெக்டா தெரியும்னு சொல்றேன். போயிட்டு அப்புறமா வாங்க. அப்போ நாளைக்கு வரட்டா? நாளைக்கு வாங்க. வரேன். சரி. டாடி மம்மி வீட்டுல தடபோட யாரும் இல்ல. அண்ணே, சுமித்ரா புருஷன் செக் கேஸ்ல மாட்டிட்டு ஜெயில இருக்காரு. ஆமா, 6-7 லட்சம் இல்லாம வெளியே இறங்க முடியாது. அப்படியா? இதுதான் அந்த ஆளு பாம்பேல இருக்கன்னு சொன்னாளா? அட பாவி, என்ன ஏமாத்திட்டாங்க. என்னாச்சுடா? சரி, இருக்கு, போய் பார்க்கலாம் வாங்க. Are you blind? Can't you see a car on the road? Don't ever think that you can blame me for this. You are a mad girl. Who let you out of your house? I am asking you, who let you out of your house? Answer to my question. I know what to do. I know what to do. Move. Hey man! Eh? This is India. Pedestrians get the first priority on streets. Give respect and take respect. This is Chennai Machi. ಅದು ಬಂದು ತಂಬಿ, ತಪ್ಪು ನನ್ ಮೇಲೆ ಅಲ್ಲ, ನಾ ಮೆದುವಾದ ಕಾರು ಓಟುವಂತೆ. ஐயோ, சத்தியமா நான் சொல்லுது போய் அல்ல. அண்ணா சும்மா இருங்க அண்ணே. அண்ணா சும்மா இருங்க. 2000 ದುಡ್ಡು ಕೊಡ್ತು, ಮೊದಲು ಸೆಟಲ್. எதுக்கு இவங்க மேல கார் மோதல? அப்ப 50% ಡಿಸ್ಕೌಂಟ್ பண்ணிட்டு ஒரு 1000 ரூபாயாச்சும் கொடுங்க. 1000 ರೂಪಾಯಾ? ಓ ನನ್ನ ಕರ್ತನೆ. ಸಿ, ಐ ಆಮ್ ಡಾಕ್ಟರ್. ಹಾಸ್ಪಿಟಲ್ ಪೋಲಾ. ನೀವು ಕನ್ನಡದವರಾ? ಹೌದು. ನೀವು? ನಾನು ಕೂಡ. ஹாஸ்பிடல்ல வேணாம், அவங்க ஊசி போடுவாங்க. நீங்க காசு கொடுங்க, நான் மருந்து வாங்கி சாப்பிட்டுக்கிறேன். இந்த காலை வச்சுக்கிட்டு நான் எப்படி நடப்பேன்? அம்மா, நான் சொல்றேன்ல, நீ பேசாம இருங்க. நான் சொல்றேன், நான் ಕೇಟು சொல்றேன், இருமா. ಒಂದ್ 500 ರೂಪಾಯಿ ಕೊಡಿ ಡಾಕ್ಟರ್. ಅವ್ರು ಬದುಕೋದಕ್ಕೆ ತುಂಬಾ ಕಷ್ಟ ಇದೆ, ಅದಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದಾರೆ. ಇವ್ರು ಈಗ ಆಡೋದನ್ನ ಜಾಸ್ತಿ ಮಾಡಿದ್ರೆ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ತಗೊಳ್ಳಿ, 500 ರೂಪಾಯಿ ಇದೆ. என்னது 500 ரூபாய்? என்னம்மா இது? ஆசையை குடுக்குறீங்களே, வாங்கிக்க வேண்டியதில்ல. வாங்கிக்க. என்னப்பா இது கூட்டி சேர்ந்துக்கிட்ட? போங்க எல்லாரும் போங்க. நீங்க மட்டும்
நடிகராயனிಂದ பெஸ்ட் ஆக்ட்ரஸ் அவார்ட் கிடைச்சிருக்கு. ಇದು ಕರೆಕ್ಟ್. ಪಂಗ 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 ಎಲ್ಲರೂ கிளம்பி போங்க 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 போங்க. எல்லாம் தள்ளுங்க. ஏதாவது ஒண்ணு கூட்டு சேர்ந்துறீங்களே. வேலையே கிடையாது உங்களுக்குலாம். சார் நீங்க டாக்டரா? ஆமா. சார் தலை இந்த மாதிரி சுத்தும் போது இந்த பக்கம் நொக்கு 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 சத்தம் கேக்குது சார். இந்த பக்கமா? ஆமா சார். அப்ப திரும்ப. எப்படி இருக்கு? நல்லா இருக்கு. ಇಲ್ಲಿ ಎಲ್ಲರಿಗೂ ಒಂದೊಂದು ಒದೆ ಬಿಡಬೇಕು. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪಂಜಾಬ್, ಗುಜರಾತ್, ಒರಿಸ್ಸಾ, ಏನ್ ಕೇಳ್ತೀರಾ, ಜಮ್ಮು ಕಾಶ್ಮೀರದಲ್ಲೋ ಕುಪ್ಪುವಾರ ಜಿಲ್ಲೆವರೆಗೂ ನಮ್ ಜನ ಇದ್ದಾರೆ. ಈ ಕೈಯಲ್ಲಿ ಹೋಗಿರೋ ಮಕ್ಕಳು ಇಲ್ಲಿ ದೇವರ ಸ್ವಂತ ಕೈಗಳಾಗಿ ಬದಲಾಗಬೇಕು ಡಾಕ್ಟರ್. ನಾವಂತೂ ಎಲ್ಲಾ ಒಳ್ಳೆ ಡಾಕ್ಟರ್ಗಳನ್ನ ಭೇಟಿ ಮಾಡಿ ಕೊನೆಗೆ ನಿಮ್ ಹತ್ರ ಬಂದಿದೀವಿ ಡಾಕ್ಟರ್. ಫೈನಲಿ ಯು ಹ್ಯಾವ್ ರೀಚ್ ದ ರೈಟ್ ಹ್ಯಾಂಡ್ಸ್. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ವಲ್ಪ ಹಣ ಖರ್ಚು, ಸಮಯವೂ ಬೇಕಾಗಿರೋ ಒಂದು ಪ್ರಕ್ರಿಯೆ. ದುಡ್ಡೇನು ಸಮಸ್ಯೆ ಅಲ್ಲ ಸರ್, ನಮಗೆ ಮಗು ಭಾಗ್ಯ ಬೇಕಷ್ಟೇ. ಅದೇ ಇಲ್ಲಿಗೆ ಬರೋ ಪ್ರತಿಯೊಬ್ಬರ ಮನಸ್ಸು, ಆ ತಾಯಿ ಮನಸ್ಸು. ಒಂದು ವಿಷಯ ಕೇಳ್ಬೇಕು ಡಾಕ್ಟರ್. ಕೇಳಿ. ಈ ಪ್ರಾಸೆಸ್ಗೆ ದುಡ್ಡು ತುಂಬಾ ಜಾಸ್ತಿ ಅಲ್ವಾ? ಒಂದೇ ಹೆರಿಗೆಲಿ 2 ಮಕ್ಕಳು ಹುಟ್ಟೋ ತರ ಮಾಡ್ಬೋದಾ? ಯು ಮೀನ್ ಒಂದು ಕಲ್ಲಿಗೆ 2 ಪಕ್ಷಿ? ಅದೇ ಸರ್. ಹೇಳಕ್ಕಾಗಲ್ಲ, ಅದೆಲ್ಲ ನಿಮ್ಮ ವಿಧಿ ಇದ್ದಾಗುತ್ತೆ. ನೀವು ಮೊದಲು ಒಂದ್ ಕೆಲಸ ಮಾಡಿ, ಕೌಂಟರ್ಗೆ ಹೋಗಿ ಈ ಸ್ಲಿಪ್ ತೋರಿಸಿ ಹಣ ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವು ಟೆಸ್ಟ್ ಗಳನ್ನ ಮಾಡಬೇಕು. ಮೇ ಐ ಕಮಿಂಗ್ ಡಾಕ್ಟರ್? ರಮಣಮೂರ್ತಿ, ನೀನ್ ಅಲ್ಲೇ ವೇಟ್ ಮಾಡು, ನಾನೇ ಬರ್ತೀನಿ. ನನ್ ವೈಫ್ ಪ್ರೆಗ್ನೆಂಟ್ ಆದ್ಲು. ಹಾಗ? ಕಂಗ್ರಾಚುಲೇಷನ್. ಸೇಮ್ ಟು ಯು. ಏನಕ್ಕೆ? டாக்டர் ட்ரீட்மெண்ட் கொடுத்ததுக்கான யாவே பிரெக்னென்ட் ஆனா? ಓ ಅಪ್ಪಡಿ, ನಾ ಮುನ್ನಾಡಿಯೇ ಸೊಲ್ಲಲೆ ಉಕಾರ್. ಥ್ಯಾಂಕ್ ಯು. ಅದ್ಭುತವಾಯ್ತು. ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಸಮಯ ಕಾಯೋ ಅಷ್ಟರಲ್ಲೇ ರಿಸಲ್ಟ್ ಸಿಗುತ್ತೆ ಅಂತ ನಾನು ಇವರಿಗೆ ಹೇಳಿದ್ದೆ. ಕೆಲವು ದಿನಗಳ ಮುಂಚೆ ಸಮಾಧಾನ ಇಲ್ಲದೆ ನನಗೆ ಒಡೆಯಕ್ಕೆ ಬಂದಿದ್ರು. ಇಲ್ಲಿಯಾ ಇಪ್ಪ ಎಪ್ಪಡಿ ಇருக்கு? ಎಲ್ಲ ನಿಮ್ ಕೈ ಗುಣ ಡಾಕ್ಟರ್. ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ಕಡವಲ್ ಕೃಪಾ. ನೀಂಗ ಸೊನ್ನದು ಕರೆಕ್ಟ್ ಡಾಕ್ಟರ್. ನನ್ ವೈಫು 3 ತಿಂಗಳು ಹಿಂದೆ ಒಬ್ರು ಸ್ವಾಮಿ ಮನೆಗೆ ಭಜನೆಗೆ ಹೋಗಿದ್ರು. இப்போ 2 மாசம் பிரெக்னென்ட் ஆனோ. உங்க ட்ரீட்மெண்ட் சுவாமியர் மடத்துல பஜனை சேர்ந்து குழந்தை ரெடி. ಅದಕ್ಕೆ உங்களுக்கு ತಾನೇ ಪ್ರಾಬ್ಲಮ್ ಇರ್ತದೆ, ವೈಫಿಗೆ ಅಲ್ವಲ್ಲ? ಅದೇ ನೀವು ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿದ್ರಲ್ಲ, ಮತ್ತೇನ್ ಕನ್ಫ್ಯೂಷನ್ ಮಾಡ್ತಿದ್ದೀರಾ? அந்த சாமியார் எங்க பார்க்க முடியும்? உங்களுக்கு ಭಜನೆ ಬೇಡಮಾ? ಬೇಡ ಬೇಡ ಬೇಡ, ಭಜನೆ ಏನು ಬೇಡ, ಏನು ಬೇಡ. ಮೊದಲು ಟ್ರೀಟ್ಮೆಂಟ್. ನೀವು ಕೌಂಟರ್ಗೆ ಹೋಗಿ ಹಣ ಕಟ್ ಬನ್ನಿ. ಹೋಗಿ, ತುಂಬಾ ಟೆಸ್ಟ್ಗಳನ್ನು ಮಾಡಬೇಕು. ಡಾಕ್ಟರ್ ಸ್ವೀಟ್ಸ್, ಆ ಸ್ವಾಮಿಯರ್ ಮಠத்துல ನಂಬರ್ ಉಕಾರ. ಡಾಕ್ಟರ್ ಕೆಲಸನ ಹಾಳು ಮಾಡೋದಕ್ಕೆ ತುಂಬಾ ಜನ ಸ್ವಾಮಿಗಳು ಬಂದಿದ್ದಾರೆ. ಇಡಿಯಟ್ಸ್. இந்த தக்காளி கிலோ எவ்வளோ? தக்காளி 15 ரூபாமா. 15 ரூபாவா? ஆமா. தினம் சமைக்கிறதே கஷ்டம். இந்த கேரட்? கேரட் 30 ரூபா, பீன்ஸ் 35 ரூபா, வெங்காயம் 40 ரூபா. எனக்கு இந்த கத்திரிக்காய், வெங்காயம், உருளைக்கடலை, இந்த பீட்ரூட் எல்லாமே 1/4 கிலோ கொடுங்க. இதுக்கு தான் இவ்வளவு பேச்சா? வேணாம் வேணாம், கவர் என்கிட்ட இருக்கு. இதுல போடு. அந்த பிளாஸ்டிக் கவருக்கு பதிலா இந்த கொத்தமல்லியும் கறி லீஃப் கொடு. ரொம்ப உஷார் நீ. எவ்வளவு ஆச்சு? 120 ரூபா. ஜானகி, எங்க இருந்து வர? சூப்பர் மார்க்கெட்டுக்கு ஷாப்பிங்னு போயிரு வர. பக்கத்தால செந்தில் காய்கறி கடை இருக்கே, அங்க வாங்கலாமே. விலை கொஞ்சம் அதிகமா இருந்தாலும் அங்க நல்ல பொருள் கிடைக்குமே, அதுதான் முக்கியம். அப்படியா? சரி வரட்டுமா? ஜானகி, கண்ணு ஜானகி. என்ன கண்ணம்மா? என்ற மகனுக்கு வீட்ல கம்ப்யூட்டர் வாங்கியிருக்கோம். ஐயா இன்டர்நெட் கனெக்ஷன் வாங்க போயிருக்காரு. வாயேன், வந்து பாரேன். ஓ, வாங்கிட்டாரா? எங்க வீட்டுக்காரு லேப்டாப் வாங்கலான்னு சொன்னாரு. நான் தான் வேணான்ட்டேன். இந்த கம்ப்யூட்டர், இன்டர்நெட் எல்லாம் ரொம்ப டேஞ்சரஸ். பசங்க கெட்டு போயிடுவாங்க. டெய்லி பத்திரிக்கையில அபாபா என்னமோ நியூஸ் வந்துட்டு இருக்குதா. பொண்ணுங்க, அவ இன்டர்வியூக்கு படிக்கிறா. Up he goes to the treetop, whirly, twirly, round and round. மேகாவுக்கு டான் இன்டர்நேஷனல் ஸ்கூல்ல அட்மிஷன் ட்ரை பண்ணிட்டு இருக்கோம். அங்க இன்டர்வியூ ரொம்ப டஃப். டான் ஸ்கூலா? அதெல்லாம் பெரிய ஹை கிளாஸ் பிள்ளைங்க படிக்கிற ஸ்கூலாச்சே, உங்களுக்கு தாங்குமா? அதுக்கேற்ற மாதிரி எங்க வீட்டுக்காரர் சம்பாதிப்பாரு.
கூடிய சீக்கிரம் அந்த ரெடிமேட் கம்பெனியை ஸ்டார்ட் பண்ணிடுவோம். அப்புறம் இன்னும் 1 வருஷத்துக்குள்ள இந்த வீடை காலி பண்ணிடுவோம். அடியார்ல ஒரு ஃபிளாட் பார்க்கலான்ட்டு எங்க வீட்டுக்கார் சொல்லியிருக்காரு. சரி கண்ணு, உள்ள கொஞ்சம் வேலை இருக்கு, நான் வாரேன். ಉಮಾ, ಲತಾ, ವಸಂತೆ ಆ ಇನ್ನ ರೆಡಿ ಆಗಿಲ್ವಾ? ಈಗಾಗ್ಲೇ ಲೇಟ್ ಆಯ್ತು. வந்துட்டேன். ಆ ಹೇಯ್ சீக்கிரம் வாடி. ಆ ಬೇಗ ಬೇಗ ಗಾಡಿ ಹತ್ತಿ ಎಲ್ರೋ, ಬೇಗ. ಯಾರಿಗೂ ಸ್ವಲ್ಪ ಟೈಮ್ ಸೆನ್ಸೇ ಇಲ್ಲ. ಇವತ್ತು ಡೈರೆಕ್ಟರ್ ಶಂಕರ್ ಅವ್ರ ಶೂಟಿಂಗು. 700 ಜನ ಬೇಕು. ಒಬ್ರು ಕಮ್ಮಿ ಆದ್ರೂ ಶೂಟಿಂಗೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಏನ್ ಪಾಪಣ್ಣ ತುಂಬಾ ಕೋಪದಲ್ಲಿದ್ದ ಹಾಗಿದೆ. ಈ ಜೂನಿಯರ್ ಆರ್ಟಿಸ್ಟ್ ನ ಹುಡ್ಕೋಷ್ಟ್ರಲ್ಲಿ ನನ್ ಪ್ರಾಣನೇ ಹೋಗ್ಬಿಡುತ್ತಮ್ಮ. ನೀನು ಕೂಡ ಶೂಟಿಂಗ್ ಬರ್ಬೋದಲ್ವಾ? ಮಗಳು ಹೇಗೋ ಬೆಳೆದಿದ್ದಾಳಲ್ವಾ? ಪಾಪಣ್ಣ ಮುಂಚೆ ಮಾಡ್ತಿದ್ದ ಕೆಲ್ಸನೇ ಆದ್ರೂನು ಇವಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ನಮ್ಮನೆಯವ್ರು ಒಪ್ಕೊಳ್ಳಲ್ಲ. ಆಮೇಲೆ ಏನಾದ್ರೂ ಮೇನ್ ರೋಲ್ ಇದ್ರೆ ನೋಡೋಣ ಅಂತ ಹೇಳಿದ್ರು. ಮೇನ್ ರೋಲಾ? ಅಯ್ಯಪ್ಪ. ವಾಸಂತೆ, வந்துட்டேன். ಇಲ್ ನೋಡು, ರಜನಿಕಾಂತ್ ಫಿಲ್ಮ್ಗೆ ಹೀರೋಯಿನ್ ಇನ್ನು ಸೆಲೆಕ್ಟ್ ಆಗಿಲ್ವಂತೆ. ಒಂದ್ಸಲ ಕೇಳಿ ನೋಡ್ತೀನಿ. ಹೀರೋಯಿನ್ ಅಂತೆ. ಬೇಗ ಗಾಡಿ ಹತ್ತೆ. ಹಾ, ಮತ್ತೆ ಏನ್ ವಿಷಯ ಪಾಪಣ? ಪ್ರೆಷರು, ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಇದೆ. ಇನ್ನೂ ಏನಾದ್ರೂ ಸಮಸ್ಯೆ ಬಂದ್ರೆ ನಿನಗೆ ಹೇಳ್ತೀನಿ. ಈಗ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹೋಗ್ಬಾ. ಏನ್ ಮಗಳೇ, ಓದ್ತಾ ಇದೀಯಾ? ಹೌದು ಅಪ್ಪ. ಎಸ್ ಡ್ಯಾಡ್. ಏನಾಯ್ತು? ಲಾಟ್ರಿ ರಿಸಲ್ಟ್ ನೋಡಿದ್ರಾ? ಎಲ್ಲೇ ಏನೂ ಇಲ್ಲ. ಇಲ್ವಾ? ಯಾವ್ದಕ್ಕೂ ಆ ಟಿಕೆಟ್ ಬಿಸಾಕದ್ ಬೇಡ. ಈ ಪೇಪರ್ಗಳೆಲ್ಲ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದಲ್ಲ. ಓ ಲಾಟ್ರಿ ಇಲ್ದಿದ್ರೆ ಲೋನು ಯಾವ್ದಾದ್ರೂ ಒಂದ್ ಸಿಕ್ಕಿದ್ರೆ ಚೆನ್ನಾಗಿರೋದು. ಸುತ್ತಲೂ ಎಲ್ಲಾರ್ಗೂನು ಉರಿ. ನಾವ್ ಮೇಲ್ ಬರೋದು ಯಾರಿಗೂ ಇಷ್ಟ ಇಲ್ಲ ರೀ. ಹಾಗಾ? ನಾವ್ ಯಾರಿಗೂ ಗೊತ್ತಾಗ್ದಂಗೆ ಮೇಲ್ ಬಂದ್ರೆ ಹೇಗೆ? ಕಾಮಿಡಿ. ನಿಮ್ ಕಾಮಿಡಿಗೆಲ್ಲ ಮೊದ್ಲಿನ ತರ ಇವಾಗ ಡಿಮ್ಯಾಂಡ್ ಏನಿಲ್ಲ ರೀ. ಹೌದಾ? ಮೊದ್ಲು ಆ ರೆಡಿಮೇಡ್ ಕಂಪನಿ ಹೇಗಾದ್ರೂ ಮಾಡಿ ಸ್ಟಾರ್ಟ್ ಮಾಡಿ. ನಮ್ ರೇಂಜ್ ಇಲ್ಲಿರೋರ್ಗೆಲ್ಲ ಗೊತ್ತಾಗ್ಲಿ. ಆ ಕೆಲ್ಸದ ಮೇಲೆ ಇವಾಗ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಮೊದ್ಲು ಇಂಡಸ್ಟ್ರಿಯಲ್ ಆಫೀಸ್ ಹತ್ರ ಹೋಗ್ಬೇಕು. ಆದ್ರೆ ದುಡ್ಡು ಕಟ್ಟೋದಕ್ಕೆ ವಿ ಶುಡ್ ಹ್ಯಾವ್ ಬಿನ್ ಟು ಮೋರ್ ಟೈಮ್ ಫಾರ್ ದಿ ಪೇಮೆಂಟ್. ಟ್ರೈ ಮಾಡೋಣ, ಸಿಕ್ಕೇ ಸಿಗುತ್ತೆ. ಏನೇ ಅದು ನಗೋದು. ಹೋಗ್ಬರ್ಲಾ? ಓಕೆ. ಸರ್ವೆ ನಂಬರ್ 11/2172, யூனிட் நம்பர் 107. எஸ் சார். இடத்துக்கு முன்னாடி 30 அடி ரோடு, ரைட் சைடு லெஃப்ட் சைடு. ஓகே. இங்க இடம் கிடைக்கிறது ரொம்ப கஷ்டமாச்சே, எப்படிப்பா பிடிச்ச? சார், அது தொகுதி எம்எல்ஏ ஒய்ஃப் வந்து என்கிட்ட பிளவுஸ் தைக்கிறாங்க. அவரை கையை பிடிச்சி காலை பிடிச்சி எப்படியோ காக்க பிடிச்சிட்டு வாங்கிட்டேன் சார். யூனிட் அலாட் பண்ண எல்லாருமே பணம் கட்டிட்டாங்க, ஒன்னா தவிர. அட்வான்ஸ் 2 லட்சம் எப்ப கட்ட போற? டியூ டேட் வேற தாண்டி போச்சு. சார் சார், ನನಗೆ 2 ವಾರ ಟೈಮ್ ಕೊಡಿ ಸರ್. ಇನ್ನು 1 ವಾರದಲ್ಲಿ ಲೋನ್ ಕಡಿಚಿರು. ಅದು சொல்லிட்டு போலானே வந்தே சார். சார் ப்ளீஸ் சார், ப்ளீஸ் ப்ளீஸ். பாருப்பா, இந்த இடத்துக்கு ரொம்ப டிமாண்ட். நீ இல்லன்னா இன்னொருத்தன். 2 வார டைம்ல என்னால கொடுக்க முடியாது. சார் ப்ளீஸ் ப்ளீஸ் ப்ளீஸ். சரி, உனக்காக 1 வாரம் வேணா நான் டைம் தரேன். ஓ ஓ. ஆனா அதுக்கு ஒரு முக்கியமான பேப்பர் ரெடி பண்ணணும். கொஞ்சம் ரிஸ்கான வேலை தான். பேப்பர் பேப்பர் இனிமே என்ன பேப்பர்ஸ்? எல்லா பேப்பர் கொடுத்தாச்சு சார். அதான்யா, பச்சை கலர் பேப்பர். அந்த பேப்பர் தானே ரொம்ப முக்கியம். ஓ ஓ ஓ. கூடிய சீக்கிரம் பணத்தை கட்ட பாரு. இல்ல இடம் உனக்கு இல்ல, வேற யாருக்காவது போயிடும். ஐயா, ஏதாவது கொடுங்க ஐயா. பாட்டி, நான் ஆரம்பிக்க போற துணி கடை கம்பெனி இங்கதான் வரப்போகுது. நல்லபடி இருக்கட்டும், இன்னும் வேண்டிக்குங்க. மகாராசனே. இதான். ஐயா, சார் வணக்கம். என்ன 1 மாசமா ஆளைய காணா? போன வாரமே வரேன்னு சொன்னீங்க, என்னாச்சு? ஒன்றும் இல்லை, அந்த லோன் வந்து 1 வாரத்தில் ரெடி ஆகும். அதுக்கப்புறமா நம்ம மிஷினுக்கு அட்வான்ஸ் கொடுத்திடலாம். அது சொல்லிட்டு போலான்னு வந்தேன். அதெல்லாம் சரிதான் சார். டாலரோட மதிப்பு கூடிக்கிட்டே போயிட்டு இருக்கு. இப்போ ஆர்டர் கொடுத்தா தான் நீங்க இந்த ரேட்டுக்கே வாங்க முடியும். ஏன்னா மிஷின் எல்லாம் தாய்லாந்துல இருந்து வர வேண்டியிருக்கு. சார், அப்ப இந்த மிஷினுக்கு பிரைஸ் ஹை ஆகுதுன்னு சொல்லாதீங்க. என்னால சமாளிக்க முடியாது. அப்போ ஒண்ணு பண்ணுங்க, 50% இப்பவே கொடுத்து மிஷின் எல்லாம் பிளாக் பண்ணி வச்சுக்கீங்க.
மீதி உங்க சௌரியப்படி எப்போ உங்களுக்கு கொடுக்கணும்னு தோணுதோ கொடுத்து வாங்கிட்டு போங்க. ஓகே, எனக்காக ஒரு வாரம் வெயிட் பண்ணுங்க, எல்லாத்தையும் ஓகே பண்ணிடலாம். இதுவரை வெயிட் பண்ண இன்னும் ஒரு வாரம் வெயிட் பண்ண மாட்டேனா? வாங்க வாங்க வாங்க. ஓகே, வரேன். ಮೇಘಾ, ಅವ್ರು ಒಳಗ್ ಕರೆದ ಮೇಲೆ ನಿಮ್ಗೆ ಚಾಕ್ಲೇಟ್ ಕೊಡ್ತಾರೆ, ಅವಾಗ ನೋ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಓಕೆ? ಅದೇನು? ದೊಡ್ಡ ಮನೆ ಮಕ್ಕಳು ಬೇರೆಯವ್ರು ಕೊಟ್ಟಿದ್ನೆಲ್ಲ ತಗೊಳಲ್ಲ ಅಲ್ವಾ? ಈಸ್ ಇಟ್? ಓ ಯಾ. ಓಹ್, ಇಟ್ಸ್ ಎ ನ್ಯೂ ಫಿಲಾಸಫಿಯಾ? ಮೇಘಾ ರಂಜಿತ್, ಆರ್ ಯು ಕನ್ನಡಿಗ? ಎಸ್ ಸರ್, ಬೇಸಿಕಲಿ ಕನ್ನಡ ಬಟ್ ಸೆಟ್ಲಿಂಗ್ ಚೆನ್ನೈ ಸರ್. Your dress is very nice. What is the color? Pink. Very good. Take it. can you sing a song? Yes, ma'am. அப்போ செமையா ஒரு பாட்டு பாடு. ಡ್ಯಾಡಿ, ಹ್ಮ್, why this ಕೊಲವರಿ 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 ಡಿ? Why this ಕೊಲವರಿ 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 ಡಿ? ಡಿಸ್ಟೆನ್ಸ್ ಇಲ್ಲ ಮೋನ 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 ಕಲರ್ ವೈಟ್. She is selected. But sir, Wait. ಅದು ಈ ಮಗು ಹಾಡಿದ ಹಾಡಿಗಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಮಗು ಮುಂದೆ ಏನಾಗ್ಬೇಕು ಅನ್ನೋದಕ್ಕೆ ಫಿಲ್ ಮಾಡಿದಿರಲ್ಲ, ಅದಕ್ಕೆ ಎಲ್ಲರೂ ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು ಅಂತಾನೆ ಬರೀತಾರೆ. ನೀವು ನಿಮ್ಮ ಮಗಳು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಬರ್ದಿದ್ದೀರಾ. ಎಸ್, ದಟ್ ಈಸ್ ದ ಬೆಸ್ಟ್ ಆನ್ಸರ್. ವಿದ್ಯಾಭ್ಯಾಸ ಮಾಡಿದವರೆಲ್ಲ ಡಾಕ್ಟರ್, ಇಂಜಿನಿಯರ್ಗಳಾಗೋದಲ್ಲ, ಒಳ್ಳೆ ಮನುಷ್ಯರಾಗಿ ಬಾಳ್ಬೇಕು. ಎಸ್, ಯು ಕ್ಯಾನ್ ಪ್ರೊಸೀಡ್ ದ ಅಡ್ಮಿಷನ್. ಓಹ್, ಥ್ಯಾಂಕ್ ಯು, Thank you. ಆಲ್ ದ ಥ್ಯಾಂಕ್ ಯು ಬೆಸ್ಟ್. ಸೋ ಮಚ್. ಅಪ್ಪನ ಮಗಳು ನೀನು ತುಂಬಾ ಚೆನ್ನಾಗಿ ಹಾಡಿದೆ. ಗುಂಡು ಮಗಳು. ಅಪ್ಲಿಕೇಶನ್ ಫಿಲ್ ಮಾಡೋವಾಗ ನಿಮ್ಗೆ ಇಷ್ಟೊಂದು ಬುದ್ಧಿ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಈ ಕಾಸ್ಟ್ಯೂಮ್ ಡಿಸೈನರ್ ಒಳಗಡೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಒಬ್ಬ ಕಲೆಗಾರ ಇದ್ದಾನೆ, ಒಬ್ಬ ಗಾಯಕ ಕೂಡ ಇದ್ದಾನೆ. ಪ್ರೇಮ, ಆ. ಪ್ರಿಯ. ಹಾಡೆಲ್ಲ ಏನು ಬೇಡ, ಫೀಸ್ ಹೋಗಿ ಕಟ್ಟೋಣ. ಬಾ. thanks. Hmm? It's for Megha Ranjit. Yeah. Megha Ranjit? ಎಸ್ ಸರ್. Total fee 1 lakh. என்னது? 1 lakh. 1 லட்சமா? ஆமா. 50,000 சொன்னாங்க. 50,000 tuition fee. அது இல்லாம 50,000 one time registration fee வேற இருக்கு. ರಿಜಿಸ್ಟ್ರೇಷನ್ ಫೀಸ್ ಬಗ್ಗೆ ನಮ್ಗೇನು ಗೊತ್ತೇ ಇರ್ಲಿಲ್ಲ. ಗೊತ್ತಿರ್ಲಿಲ್ಲ ಅಲ್ಲ ಅಲ್ಲ சொல்லல நமக்கு. Don't worry. 1 week குள்ள பே பண்ணா போதும். 50 இப்ப பே பண்றீங்களா இல்ல அப்புறமா சேர்த்து கட்டுறீங்களா? ಅದು ನಾವು 50,000 ಇವಾಗ 50,000 இப்போ நான் பே பண்றோம், பாக்கி பேலன்ஸ் நாங்க சீக்கிரம் பே பண்றோம். ஓகே மேடம். இந்தாங்க. 1 ಲಕ್ಷ ಅಂತ ಹೇಳಿದ್ರೆ ನಾವು ಬೇರೆ ಸ್ಕೂಲ್ ನೋಡ್ಬೋದಾಗಿತ್ತು. ಕೇಳಿದ ತಕ್ಷಣ ಎತ್ತು ಕೊಟ್ಬಿಟ್ಟೆ. ಯಾಕೆ ಅಷ್ಟೊಂದು ಅವಸರ ಮಾಡಿದೆ? ಇಲ್ಲಿ ಸೀಟ್ ಸಿಗಕ್ಕೆ ಅಂತ ಸುಮಾರು ಜನ ಕಾಯ್ಕೊಂಡು ನಿಂತಿರ್ತಾರೆ ಲಕ್ಷ ಕೊಡಕ್ಕೆ. ಚೀಫ್ ಮಿನಿಸ್ಟರ್ ಇಂದ ಕೂಡ ರೆಕಮೆಂಡೇಶನ್ ತಗೊಂಡ್ಬರ್ತಾರೆ. ಹಾಗಿರುವಾಗ ನಮಗ್ ಸಿಕ್ಕಿದ ಚಾನ್ಸ್ ಯಾಕೆ ಬಿಡ್ಬೇಕು? ಇವಾಗ 50,000 ಕೊಟ್ಟಿರ್ಲಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಮಗ್ ಸಿಕ್ಕಿದ ಸೀಟ್ ಬೇರೆಯವ್ರಿಗೆ ಕೊಟ್ಬಿಟ್ರೆ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಬಿಟ್ಟು ನಾವ್ ಈ ಸೀಟ್ ಬ್ಲಾಕ್ ಮಾಡಿದಿಕ್ಕೆ ಮಿಕ್ಕಿದ ಫೀಸ್ ಲೇಟ್ ಆದ್ರೂ ಸ್ವಲ್ಪ ವೇಟ್ ಮಾಡ್ತಾರೆ. ಈಗ 1 ಲಕ್ಷದಲ್ಲಿ ಬಾಕಿ 50,000ಗೆ ಏನ್ ಮಾಡೋದು? ಬೇರೆ ದಾರಿ ಏನೂ ಇಲ್ಲ ಅಂತಂದ್ರೆ ನಮ್ ಮಗ್ಳು ಒಡವೆನ ಅಡಗಿಡೋಣ. ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಆಗಲ್ಲ. ಸ್ಕೂಲ್ ಹೋಗೋ ಮಕ್ಳೆಲ್ಲ ಒಡವೆ ಹಾಕೊಳ್ಳೋದಿಲ್ಲ. ನಾನ್ ಕೊಡಲ್ಲ. ಅಯ್ಯೋಯ್ಯೋ, ಅಪ್ಪನ್ ಮಗಳಲ್ವಾ ನೀನು? ಅದು ಇದು ಎಲ್ಲ ಮಾಡಿದ್ರು ಕೂಡ ಮಿಕ್ಕಿದ ದುಡ್ಡಿಗೆ ಅಪ್ಪ ಭಿಕ್ಷೆ ಎತ್ಬೇಕಾಗತ್ತೆ. ಬಾ ಕೂತ್ಕೊಳ್ಳಿ. $25 ಕೋಟಿ ಅಲ್ವಾ, ನಾನ್ ನೋಡ್ಕೋತೀನಿ. ನೋ ಪ್ರಾಬ್ಲಮ್. ಡಾಕ್ಯುಮೆಂಟ್ಸಾ ಅದೆಲ್ಲ ನಾ ಸರಿ ಪನ್ನಕ್ಕಿರೆ. ಡೋಂಟ್ ವರಿ. நீங்க சூட்கேஸ் வட வாங்க, பணத்தை வாங்கிட்டு போங்க. அப்புறம் லீடரை கேட்டதை சொன்னுங்க. ஓகே, ಥ್ಯಾಂಕ್ ಯು. ವೆಕೇಟುಮಾ? ಹಾ ಮಿಸ್ಟರ್ ರಂಜಿತ್, ನಿಮ್ ಲೋನು ಪಾಸ್ ಆಗೋಕ್ ಚಾನ್ಸೇ ಇಲ್ಲ. ಪಾಸ್ ಆಗಿಲ್ವಾ? ಸರ್, ಪಿಣ್ಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ಗೆ ಜಾಗ ಸ್ಯಾಂಕ್ಷನ್ ಆಗಿದೆ ಸರ್. ಅಡ್ವಾನ್ಸ್ ಕೊಡಕ್ಕಾಗ್ದೆ ಇವತ್ತು ನಾಳೆ ಅಂತ ಹೇಗೋ ಸಂಭಾಳಿಸ್ಕೊಂಡ್ ಬಂದೆ. ಈ ಲೋನ್ ಆಗುತ್ತೇನೆ ನಂಬಿಕೆನಲ್ಲಿ. 1 ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಹೆಡ್ ಆಫೀಸ್ ಇಂದ ಸ್ಯಾಂಕ್ಷನ್ ಆಗದೆ ನನ್ನಿಂದ ಏನು ಮಾಡಕ್ಕಾಗಲ್ಲ. ಈ ಪ್ರಪೋಸಲ್ ಪ್ಲಾನ್ ಎಲ್ಲ ಬ್ಯಾಂಕಿಗೆ ಗೊತ್ತಾಗಲ್ಲ ಅಲ್ವಾ? ಸರ್,
ಸರ್ ಪ್ಲೀಸ್ ನನ್ನ ನಂಬಿ ಈ ಯೂನಿಟ್ ಶುರು ಮಾಡಿ ನಾನು ಸಕ್ಸಸ್ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ ಸರ್. ಇಲ್ಲಿ ನೋಡಿ ರಂಜಿತ್, ವಿಶ್ವಾಸ ಮನಸ್ಸಾಕ್ಷಿ ಇಟ್ಕೊಂಡು ನಾನ್ ಲೋನ್ ಕೊಡಕ್ಕಾಗತ್ತಾ? ಮತ್ತೆ ನೀವಾಗ ಫೋನಲ್ಲಿ ಮಾತಾಡಿದ್ದು ಕೋಟಿಗಿಲ್ಲ ಲೆಕ್ಕ ಇಲ್ಲ. ಬರೀ 10 ಲಕ್ಷ ಸಾಲಿಕ್ಕೆ 16 ಕಡೆ ಸುತ್ತಬೇಕು. ಗಾರ್ಮೆಂಟ್ ಶುರು ಮಾಡೋ ಬದಲು ರಾಜಕೀಯಕ್ಕೆ ಹೋಗ್ಬೋದು. ರಂಜಿತ್, ನೀವೇನು ಅಪ್ಸೆಟ್ ಆಗ್ಬೇಡಿ, ಸ್ವಲ್ಪ ಕೂತ್ಕೊಳ್ಳಿ. ಇನ್ನೊಂದ್ ದಾರಿ ಇದೆ. ಒಂದೇ ಊರ್ನೂರು ಅಂತ ಹೇಳ್ತಿದ್ದೀನಿ. ನಮ್ ಬ್ಯಾಂಕಲ್ಲಿ ಹೆಣ್ಮಕ್ಳ ಹೆಸರಲ್ಲಿ 5 ಲಕ್ಷ ತನಕ ಲೋನ್ ಕೊಡೋ ಒಂದ್ ಸ್ಕೀಮ್ ಬಂದಿದೆ. ನಿಮ್ ಹೆಂಡತಿ ಹೆಸರಲ್ಲಿ ಹೊಸದಾಗ ಒಂದು ಅಪ್ಲಿಕೇಶನ್ ಹಾಕಿ. ನನ್ ಕೈಲಾದಷ್ಟು ನಾನು ಸ್ಪೀಡಾಗಿ ವರ್ಕ್ ಮಾಡ್ತೀನಿ. ಸರಿ ಸರ್. ಮುತ್ತು, ಏನಣ್ಣ? ನೀನು ಇದನ್ನ ಬೇಗ ಐರನ್ ಮಾಡಿ ತಗೊಂಡ್ ಬಾ. ಸಾಂಗ್ ಶೂಟಿಂಗ್ ನಲ್ಲಿ ಹೀರೋನ್ ಹಾಕೊಳ್ಳೋದು. ಹೀರೋಯಿನ್ ಹೊಡೆಯದ? ಆ ಡಿಸೈನರು ನನಗೆ ಬೈಯೋದಕ್ ಮುಂಚೆ ನಾನು AVM ಸ್ಟುಡಿಯೋ ಹೋಗಿ ಕೊಡ್ಬೇಕು. ನನ್ನ ಫೋನ್ ಎಲ್ಲಿ? ಮುತ್ತು, ಏನಣ್ಣ? ನನ್ ಮೊಬೈಲ್ ನೋಡ್ದ? ಮೊಬೈಲ್ ಹಿಂಗ ಇಲ್ಲಿ ಭಾಸ್ಕರ್ ನಿನ್ ಟೀ ಅಂಗಡಿಲಿ ಏನಾದ್ರು ಮರ್ತು ಬಿಟ್ಟೆ ಏನೋ ಡೌಟು. ಪಾತಿಟ್ಟು ಹಂಗೆ ಇಲ್ಲ. ഹലോ ഹലോ, ഡിസൈനർ ശില്പ മാതാടുത്തിದ್ದೀನಿ. அண்ணன் போன் காணாம போச்சு. அது தேடி அண்ணன் டீ ஷாப்புக்கு போயிருக்கு. போன் கிடைச்சா திருச்சி அங்கோட்டு விളിക്കാൻ சொல்லலாம். ಫೋನ್ ಹಾಳು ಮಾಡ್ಕೊಂಡ್ರಾ? ஆமா. ನಾನ್ ವೇಟಿಂಗ್ ಇಲ್ಲಿ. ஓகே மேடம். அண்ணே, AVM ஸ்டுடியோ டிசைனர் ஷில்பா கூப்பிட்டாரு. போன் கிடைச்சதுக்கு அப்புறம் திருப்பி கூப்பிடாங்க நான் சொல்லியிருக்கேன். ஆனா போன் எங்க போச்சு? ಮತ್ತೆ ನಿನ್ ಕೈಲಿರೋದನ್ನು ಟೈಮ್ ಬಾಂಬಾ. சாரி அண்ணே. என்னடா இது போடா போடா. நில்றா ரே, ஓடாதடா. டேய் உன்னா டேய், என்னடா நீ இது? ஈஸ்வரா, நீ ப்ளவுஸ் கொண்டு போனிட்டானா ஷூட்டிங் நடக்கும். ಒಂದ್ ದಾರಿ ಇದೆ. ರಬ್ಬೀಶ್, ಇದನ್ನ ಏನ್ ಮಾಡಿದಿರಾ ನೀವು? ಹೇಳಿದನ್ ಸ್ಟಿಚ್ ಮಾಡೋದ್ ಬಿಟ್ಟು ಬೇರೆ ಏನೋ ಮಾಡ್ಕೊಂಡ್ ಬಂದಿದಿರಲ್ಲ. ಅದು ಮೇಡಮ್, ನೀವು ಕೊಟ್ಟಿದ್ದ ಡಿಸೈನ್ ಹಳೆ ಡಿಸೈನ್ ಆಗಿತ್ತು. ಇದೊಂದು ಹೊಸ ಡಿಸೈನ್, ಇಸ್ತ್ರಿ ಕಟ್ ಅಂತ ಹೇಳ್ತಾರೆ ಇದಕ್ಕೆ. ನನಗ್ ಡಿಸೈನ್ ಬಗ್ಗೆ ಹೇಳ್ಕೊಡೋದ್ ಬೇಡ. ದಿಸ್ ಇಸ್ ನಾಟ್ ತಮಿಳ್ ಆರ್ ಹಿಂದಿ ಮೂವಿ. ಫ್ಯಾಮಿಲಿ ಆಡಿಯನ್ಸ್ ನೋಡೋ ಅಂತ ಮೂವಿ. ಯಾವ್ದಾದ್ರು ತೆಗೆದ್ ನೋಡಿದ್ರೆ ಐಟಮ್ ಡ್ಯಾನ್ಸೇ ಅಲ್ವಾ? ಶಟ್ ಅಪ್. ಹೀರೋಯಿನ್ ಕೇಳಿದ್ರೆ ಏನ್ ಹೇಳೋದು? ಅಲ್ಲ ಮೇಡಮ್, ಇದು ಇಸ್ತ್ರಿ ಕಟ್ಟಿಂಗ್. What's delay? Where's the costume? ಕಾಸ್ಟ್ಯೂಮ್. Show me. Madam, small mistake. Actually, sorry. It's really nice. Yeah, you've done a wonderful job. Thank you, ma'am. It's my latest istri design. Yeah, it's like istri cutting, istri. Okay. Everybody go out. Let her thank change. you, madam. Thank you. ಸ್ವಲ್ಪ ಬೇಗ ನಡೀರಿ, ಶೂಟಿಂಗ್ ಸ್ಟಾರ್ಟ್ ಆಯ್ತು, ಬೇಗ ಹೋಗಿ. ಏಯ್, ನೀನ್ ತಾನೇ ಡ್ರೆಸ್ ಹೊಲ್ದೋನು? ಈಗ್ಲೇ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಬಿಡು, ಇಲ್ಲಾಂದ್ರೆ ಪ್ರೊಡ್ಯೂಸರ್ ದುಡ್ಡು ಬಿಚ್ಚೋದೇ ಇಲ್ಲ. ಅಣ್ಣ, ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ, ಹಾಗೆ ಬ್ಲೌಸ್ ಕೊಟ್ಟೋಗೋಣ ಅಂತಾನು ಬಂದೆ. ಅಣ್ಣ, ಮಗಳಿಗೆ ಡಾನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ. ಫೀಸ್ ಸ್ವಲ್ಪ ಜಾಸ್ತಿ ಇದೆ. ನೀವು ಒಂದು 25,000 ದುಡ್ಡು ಕೊಟ್ರೆ ಹೆಲ್ಪ್ ಆಗುತ್ತೆ.
ನಿಮ್ಗೆ ಇಷ್ಟು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಅಡ್ಮಿಷನ್ ಮಾಡುವಂತದ್ದು ಏನಿದೆ? ನಮ್ ರೇಂಜ್ಗೆ ಇರೋ ಸ್ಕೂಲ್ ನೋಡ್ಕೊಂಡು ಹೋಗೋ. ಎಲ್ಲ ನಮ್ ರೇಂಜೇ ಅಣ್ಣ. ನಾನು ಗೌರ್ಮೆಂಟ್ಸ್ ಕಂಪ್ನಿ ಶುರು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾವು ಒಂದು ಹಂತಕ್ಕೆ ಬರೋ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಶುರುನಲ್ಲಿ ಸ್ವಲ್ಪ ಚೆನ್ನಾಗಿ ಹೋಗ್ಬೇಕಲ್ವಾ? ನನ್ನ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು. ಹಳೆ ತಮಿಳ್ ಮೂವಿ ಬ್ಯಾಲೆನ್ಸ್ ನ ಇನ್ನೂ ಕೊಟ್ಟಿಲ್ಲ. ಜೂನಿಯರ್ ಆರ್ಟಿಸ್ಟ್ ಬೇರೆ ಗಲಾಟೆ ಮಾಡ್ತಾ ಇದ್ದಾರೆ. ಏನೋ ಇವತ್ತು ನಾಳೆ ಅಂತ ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ ವೇಳೆ ಅವ್ರೇನಾದ್ರೂ ದುಡ್ಡನ್ನ ಪೂರ್ತಿ ಕೊಟ್ರೆ ನಾನ್ ನಿನಗ್ ಸಹಾಯ ಮಾಡ್ಬೋದಪ್ಪ. ಆದ್ರೆ ಖಂಡಿತ ಅಂತೂ ಹೇಳಕ್ಕಾಗಲ್ಲ. ಪಾಪಣ್ಣ, ಅದು ಬೇರೆ ಎಲ್ಲಾದ್ರೂ ವ್ಯವಸ್ಥೆ? ಹೇ ಮಿಸ್ಟರ್, ನಿಮ್ ಜೂನಿಯರ್ ಆರ್ಟಿಸ್ಟ್ ಯಾರು ಚೆನ್ನಾಗಿ ಆಕ್ಟೇ ಮಾಡ್ತಿಲ್ಲ. ಅದಕ್ಕೆ ತಾನೇ ಅವ್ರು ಇನ್ನೂ ಜೂನಿಯರ್ ಆರ್ಟಿಸ್ಟ್ ಆಗೇ ಇರೋದು. ಇಲ್ಲ ಅಂದ್ರೆ ಅವರು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳಾಗ್ತಿದ್ರು. ಸರಿ ಬಾ ಬಾ ಬಾ, ಹೋಗಿ ಶೂಟಿಂಗ್ ನೋಡೋಣ. ಅಮೆರಿಕದಲ್ಲಿ ಮಾತ್ರ ಅಲ್ಲ, ಕೊರಿಯಾ, ಜಪಾನ್, ಹಾಲೆಂಡ್, ಇಟಲಿ, ಹೇಳಬೇಕು ಅಂದ್ರೆ 7 ಕಾಂಟಿನೆಂಟ್ಗಳಲ್ಲೂ ನಮ್ ಕಡೆಯವರಿದ್ದಾರೆ. ಈ ಕೈಗಳಿಂದಾನೇ ಅವರೆಲ್ಲರೂ ಹೋಗಿರೋದು. ಆದ್ರೆ ಅಮೆರಿಕಾದಲ್ಲಿರೋ ಒಬ್ಬ ಕನ್ನಡ ಕಪಲ್ ಇದು ಮೊದಲನೇ ಸಲ. ನಾವು ಕನ್ನಡದವರು ಅಂತ ಹೇಳ್ಬೋದು. ಐ ಆಮ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಸ್ಟೇಟ್ಸ್. ಅಲೆಕ್ಸ್ ಅವ್ರ ಫ್ಯಾಮಿಲಿ ಕೂಡ ತುಂಬಾ ವರ್ಷದಿಂದ ಅಲ್ಲೇ ಇರೋದು. ಸೊ ಕರ್ನಾಟಕದಲ್ಲಿ ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. See, you know, doctor, first we went to Gujarat for surrogacy, but they are not ready to show the donor. And finally, Dr. Chiryan suggested your name. ಗರ್ಭಕೋಶವನ್ನ ಬಾಡಿಗೆ ಕೊಡೋ ಸ್ತ್ರೀ, ಹಾಗಂದ್ರೆ ಡೋನರ್. ನಾವು ಅವ್ರನ್ನ ಕ್ಲೈಂಟ್ಸ್ಗೆ ತೋರ್ಸೋದಿಲ್ಲ. ಹೆರಿಗೆ ಮುಗಿಸಿ ಮಗುನ ನಾವು ತಗೊಂಡು ತಂದೆ ತಾಯಿಗಳಿಗೆ ಕೊಡ್ತೀವಿ. ಅದೇ ಪ್ರೊಸೀಜರ್. ಡಾಕ್ಟರ್ ಚಂದ್ರುನು ನಾನು ವೆಲ್ಲೂರ್ ಮೆಡಿಕಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ವಿ. ಅವರು ರೆಕಮೆಂಡ್ ಮಾಡಿರೋದ್ರಿಂದ ಮಾತ್ರ ನಾನು ಡೋನರ್ನ ನಿಮಗೆ ತೋರ್ಸೋಣ ಅನ್ಕೊಂಡೆ. ಮಾಡೋ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಕ್ಚುಲಿ ನಿಮ್ ಕ್ಲಿನಿಕ್ ತುಂಬಾ ದೊಡ್ಡದಾಗಿರುತ್ತೆ ಅನ್ಕೊಂಡಿದ್ದೆ. ಇಲ್ಲಿ ಡೆಲಿವರಿಗೆ ಬೇಕಾಗಿರೋ ಫೆಸಿಲಿಟೀಸ್ ಇದೆಯಾ? ಅದು ಪೇಷಂಟ್ ಪ್ರೆಗ್ನೆಂಟ್ ಆದ ತಕ್ಷಣನೇ ಅವ್ರನ್ನ ನಾನು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡೋ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ತೀನಿ. ಉಳಿದ ಚಿಕಿತ್ಸೆ ಮತ್ತು ಹೆರಿಗೆ ಅಲ್ಲೇ. That's fine. ಮತ್ತೆ ಎಲ್ಲಾ ಸೌಕರ್ಯಗಳಿರೋ 50 crore ಸೆಟಪ್ ನ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. Oh, great. 1 minute. ಹಲೋ, ಕಾರ್ ಲೋನ್ ಕಟ್ಟಲೇன்னு ನೋಟಿಸ್ வந்திருக்கு. ಕಾರ್ದು ಲೋನಾ? ಬೆನ್ ಸಿಗೋದಕ್ಕೆ ಲೇಟ್ ಆಗುತ್ತಾ? ಹಾಗಿದ್ರೆ ಲ್ಯಾಂಡ್ ಕ್ರೂಸರ್ ನ ಬುಕ್ ಮಾಡಿ. ನನಗೆ ಗಾಡಿ ಅರ್ಜೆಂಟ್ ಆಗಬೇಕು. ನಾನೊಂದು ಮೀಟಿಂಗ್ ಹೇಳ್ತೀನಿ, ಡಿಸ್ಟರ್ಬ್ ಮಾಡಬೇಡ. ಲಕ್ಸುರಿ ಕಾರ್ಸ್ ನನ್ನ ವೀಕ್ನೆಸ್. ಮತ್ತೆ ಪರ್ಫೆಕ್ಷನ್ ವಿಷಯದಲ್ಲಿ ನಾನು 100% ಇರ್ತೀನಿ. ಆದ್ರಿಂದ ಎಲ್ಲಾ ಸರಿ ಇರುವಂತ ಒಬ್ಬ ಡೋನರ್ನ ನಿಮಗೋಸ್ಕರ ನಾನು ಹುಡುಕಿದ್ದೀನಿ. ಐ ವಿಲ್ ಶೋ ಯು. ಓಕೆ. ಮತ್ತೆ ಐಶ್ವರ್ಯ ದೇವಿ ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳಿ. ಓಕೆ ಸರ್. ಬೆಸ್ಟ್. ಐಶ್ವರ್ಯ ದೇವಿ ಗರ್ಭಕೋಶ ಬಾಡಿಗೆ ಕೊಡೋದ್ರಲ್ಲಿ 2 ಸಲದ ಅನುಭವ ಇದೆ. 2 ಸಲನೂ ಸಕ್ಸಸ್ಫುಲ್ ಡೆಲಿವರಿ. ಡಾಕ್ಟರ್, ಅವ್ರನ್ನ ಸ್ವಲ್ಪ ಹೊರಗಿರೋದಕ್ಕೆ ಹೇಳ್ತೀರಾ? ಮುತ್ತು. ಡಾಕ್ಟರ್, ಐ ಆಮ್ ಸಾರಿ, ವಿ ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ಲೇಡಿ. ನಮಗೆ ನೋಡೋಕೆ ಒಳ್ಳೆ ಎಲಿಗೆಂಟ್ ಆಗಿರೋ ಲೇಡಿ ಬೇಕಾಗಿತ್ತು. ಇಟ್ ಇಸ್ ಫೂಲಿಶ್ನೆಸ್. ಯು ನೋ ದ ಪ್ರೊಸೀಜರ್ಸ್ ಆಫ್ ದಿಸ್ ಟ್ರೀಟ್ಮೆಂಟ್. ನಿಮ್ಮ ಗರ್ಭಕೋಶಕ್ಕೆ ಒಂದು ಮಗುನ 10 ತಿಂಗಳು ಪೋಷಣೆ ಮಾಡೋ ಶಕ್ತಿ ಇಲ್ಲದೆ ಇರೋದಕ್ಕೆ ನಾವು ಅದಕ್ಕೆ ಸರಿ ಹೊಂದುವಂತ ಒಬ್ಬ ಲೇಡಿನ ಹುಡುಕ್ತೀವಿ. ನಿಮ್ಮಿಬ್ಬರಿಗೆ ಹುಟ್ಟುವಂತ ಭ್ರೂಣವನ್ನ ನಾವು ಇನ್ನೊಬ್ಬ ಸ್ತ್ರೀ ಪೋಷಣೆ ಮಾಡೋದಕ್ಕೆ 10 ತಿಂಗಳು ಡೆಪಾಸಿಟ್ ಮಾಡ್ತೀವಿ. ದೇರ್ ವಾಂಟ್ ಬಿ ಎನಿ ಬಯಾಲಜಿಕಲ್ ರಿಲೇಶನ್ಶಿಪ್ ವಿತ್ ಅ ಡೋನರ್. ಸೊ ಗರ್ಭಕೋಶ ಬಾಡಿಗೆ ಕೊಡೋ ಸ್ತ್ರೀಯ ಯಾವ ಒಂದು ಜೆನೆಟಿಕ್ ಸ್ವಭಾವವು ಈ ಮಗುಗ್ ಬರಲ್ಲ. ದೆನ್ ವಾಟ್ಸ್ ಬಾದರಿಂಗ್ ಯು? ಐ ನೋ ದಟ್ ಡಾಕ್ಟರ್, ಆದ್ರೆ ಐ ವಾಂಟ್ ಬೆಸ್ಟ್ ಥಿಂಗ್ ಇನ್ ಎವ್ರಿಥಿಂಗ್. ನಾವು ಬೇರೆ ರೀತಿ ಟ್ರೈ ಮಾಡಿದ್ರೆ ಹೇಗೆ? ಇಟ್ಸ್ ವೆರಿ ಡಿಫಿಕಲ್ಟ್. ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಯಾರು ಈ ಕೆಲಸಕ್ಕೆ ಬರೋದಿಲ್ಲ. Let's try before compromise. Doctor, we are even ready to pay extra for it. ಈ ಎಕ್ಸ್ಟ್ರಾ ಮನಿ Yeah. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಡಾಕ್ಟರ್, ನನ್ ಆಫ್ ದೆಮ್ ಆರ್ ಸೂಟಬಲ್. 1 ವಾರದಲ್ಲಿ ಒಳ್ಳೆ ಲೇಡಿ ಸಿಕ್ಕಿಲ್ಲ ಅಂದ್ರೆ ನಾವು ಮುಂಬೈಯಲ್ಲಿ ಟ್ರೈ ಮಾಡ್ತೀವಿ. ಡೋಂಟ್ ಬಿ ಅಪ್ಸೆಟ್. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 1 ವಾರದೊಳಗೆ ಸರಿಯಾದ ಒಬ್ಬ ಲೇಡಿನ ನಾನು ಹುಡುಕ್ತೀನಿ.
There are plenty of beautiful girls in this country. Okay, doctor. All the best. Thank you. See you soon. Hope so. ಒಬ್ಬ ಸುಂದರವಾದ ಹುಡುಗಿಯ ಗರ್ಭಕೋಶ ಬೇಕಾ? ಈ ವರ್ಡಲ್ ಸಿಗುತ್ತಾ? ஹலோ, ஒர்க் ஷாப்ல இருந்து பில் வந்திருக்கு. ரிப்பேர் பண்றதுக்கு 2000 ரூபாய் பே பண்ணட்டுமா? 2000 ರೂಪಾಯಿನಾ? ಅದಕ್ಕೆ ದುಡ್ಡು ಎಲ್ಲಿದೆ? ಆಮೇಲೆ ಮಾಡೋಣ. ಗಾಡಿ ಗುದ್ದಿದ್ರೂ ಪರವಾಗಿಲ್ಲ, ಕಳ್ಳಿ ಅವಳು. ಒಂದು 500 ರೂಪಾಯಿ ಕೊಡಿ ಡಾಕ್ಟರ್. ಅವ್ರು ಬದುಕೋದಕ್ಕೆ ತುಂಬಾ ಕಷ್ಟ ಇದೆ, ಅದಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ದಾರೆ. ಇವ್ರಿಗೆ ಆಡೋದನ್ನ ಜಾಸ್ತಿ ಮಾಡಿದ್ರೆ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ಬಂಗಾರದ ಬೆಲೆ ಹೆಚ್ಚಾದ್ರೆ ನಮ್ಗೇನ್ ಪ್ರಯೋಜನ? ಆಡ ಇಡ್ಬೇಕಾದ್ರೆ ಗೊತ್ತಾಗೋದು. ಏನ್ ಅನ್ಯಾಯದ ಬಡ್ಡಿ ಅಂತ ಗೊತ್ತಾ? ಫೀಸ್ ಕಟ್ಟೋದಿಕ್ಕೆ ಇನ್ನೂ 7,000 ರೂಪಾಯಿ ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕಂತಿದ್ದೀರಾ? ನೋಡು, ಜೀವನದಲ್ಲಿ ಯಾರಾದ್ರೂ ಹೆಲ್ಪ್ ಮಾಡೋದಕ್ಕಿಂತ ಸಂಬಂಧಿಕರು, ಸ್ನೇಹಿತರು ಅಂತ 5 ಜನ ಇದ್ರೆ ಹೇಳು ನೋಡೋಣ. ನಿನ್ಗೆ ಯಾರಾದ್ರೂ ಆತರ ಇದ್ದಾರಾ? ನನಗೆ ಯಾರಿಲ್ಲ. ನಿಮ್ಗೆ ಯಾರಾದ್ರೂ ಇದ್ದಾರಾ? ನನಗಿದ್ದಿದ್ರೆ ನಾನ್ಯಾಕೆ ಹೇಳ್ತಾ ಇದ್ದೆ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಅಯ್ಯೋ ಸರ್, ನೀವು ಅವತ್ತು ಇಲ್ಲಿ? ಅದೇ, ನಾನ್ ಡಾಕ್ಟರ್ ಜಾನ್, ಚಿಕ್ಕಮಗಳೂರು. ಏನ್ ಡಾಕ್ಟರ್, ಮತ್ತೆ ಏನಾದ್ರೂ ಸಮಸ್ಯೆನಾ? ನನಗೆ ನಿಮ್ಮ ಸಹಾಯ ಬೇಕಿತ್ತು. ನನ್ ಕಡೆಯಿಂದ? ಹೌದು, ನಾನೊಂದು ಇನ್ಫರ್ಟಿಲಿಟಿ ಕ್ಲಿನಿಕ್ ನಡೆಸ್ತಿದ್ದೀನಿ. ಈ ಇನ್ಫರ್ಟಿಲಿಟಿ ಕ್ಲಿನಿಕ್ ಅಂದ್ರೆ ಈ ಮಕ್ಳನ್ನ ಹುಡ್ಸೋದ್ ಕ್ಲಿನಿಕ್ ತಾನೆ? ಅದೇ, ನಿಮ್ ವೈಫ್ ಅಲ್ವಾ? ಹಾಗೂ ಹೇಳ್ಬಹುದು. ಅಮೆರಿಕದಿಂದ ಒಂದು ದಂಪತಿಗಳು ಗರ್ಭಕೋಶ ಬಾಡಿಗೆಗೆ ತಗೋಬೇಕು ಅಂತ ಬಂದಿದ್ದಾರೆ. ಬಂದವರಿಗೆ ನಮ್ಮ ಏಜೆಂಟ್ ಕರ್ಕೊಂಡ್ಬಂದ ಸ್ತ್ರೀಗಳ ಸೌಂದರ್ಯ ಹಿಡಿಸ್ಲಿಲ್ಲ. ಅದು ಸರಿ, ಯಾರಿಗಾದ್ರೂ ಹುಟ್ಟೋ ಮಗು ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ? ಇದೊಂದು ತಪ್ಪಾದ ಆಲೋಚನೆ. ಈ IVF ಟ್ರೀಟ್ಮೆಂಟ್ ಹಲವು ವಿಧಾನಗಳಲ್ಲಿದೆ. ಈಗ ಬಂದವರು ಸ್ತ್ರೀಯ ಗರ್ಭಕೋಶದಲ್ಲಿ ಮಗುನ ಬೆಳೆಸೋದಕ್ಕೆ ಶಕ್ತಿ ಇಲ್ಲ. ಆದ್ರಿಂದ ಅಪ್ಪಂಗೂ ಅಮ್ಮಂಗೂ ಉಂಟಾಗೋ ಎಂಬ್ರಿಯೋ ಎಂಬ್ರಿಯೋ ಅಂದ್ರೆ ಭ್ರೂಣ ಓ ಇನ್ನೊಬ್ಬ ಸ್ತ್ರೀಯ ಗರ್ಭಕೋಶದಲ್ಲಿ ಪ್ಲೇಸ್ ಮಾಡ್ತೀವಿ. 10 ತಿಂಗಳು ಕಳೆದು ಮಗುನ ಹೆತ್ತು ತಂದೆ ತಾಯಿಗಳಿಗೆ ಕೊಡಬೇಕು. ದೇರ್ ವೋಂಟ್ ಬಿ ಎನಿ ಬ್ಲಡ್ ರಿಲೇಶನ್ಶಿಪ್ ವಿತ್ ಸರೋಗೇಟ್ ಮದರ್. ಓಕೆ. ಹಾಗಾದ್ರೆ ಈ ಕಾಯಿನೆಲ್ಲ ಹಣ್ಣು ಮಾಡೋದಿಕ್ಕೆ ಮಾಡ್ತಾರಲ್ಲ, ಆತರ ಅಲ್ವಾ? ಹಣ್ಣು ಮರದ್ದೆ, ಆದ್ರೂ ಬೇರ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಕರೆಕ್ಟ್, ಸರಿಯಾದ ಉದಾಹರಣೆ. ಸರ್, ಈ ತರ ಸೀನ್ ಆಲ್ರೆಡಿ ಒಂದು ಸಿನಿಮಾದಲ್ಲಿ ಇದೆ ಅಲ್ವಾ? ನಾನ್ ಆ ತರದ ಹೊಸ ಸಿನಿಮಾ ಯಾವ್ದು? ಸರ್, ಇದು ಹೊಸ ಸಿನಿಮಾ ಅಲ್ಲ, ಹಳೆ ಸಿನಿಮಾ. ಹಳೆದ ಹೂವ. ಸರ್, ಅಷ್ಟೊಂದು ಹಳೆದಾನಲ್ಲ. ಬೆಂಕಿಯಲ್ಲಿ ಹಳೆದ ಹೂವ ಅಲ್ಲ, ದಶರಥ. ಅದೇ. ಆದ್ರೆ ಅದ್ರಲ್ಲಿ ಆ ತಾಯಿಗೆ ಅದ್ ನಿಜವಾದ ಮಗುನೇ. ಆದ್ರೆ ಇವ್ರು ಹೇಳ್ತಿರೋದು ಅದಲ್ವಲ್ಲ. ಆದ್ರೂ ಒಳ್ಳೆ ಸೆಂಟಿಮೆಂಟ್ ಸಿನಿಮಾ ಅಲ್ವಾ? ನನ್ಗೂ ಅದು ನೋಡಿ ತುಂಬಾ ಬೇಜಾರಾಯ್ತು. ಗರ್ಭಕೋಶನ ಬಾಡಿಗೆ ಕೊಡೋದಕ್ಕೆ ತಯಾರಿರೋ, ನೋಡೋದಕ್ಕೆ ಸುಂದರವಾಗಿರೋ ಒಬ್ಬ ಹುಡುಗಿ ಹುಡುಕೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಡಾಕ್ಟರ್, ಏನ್ ಅನ್ಕೊಂಡಿದ್ದೀರಾ ನೀವು? ನಾವು ದುಡ್ಡುಗೋಸ್ಕರ ಕಷ್ಟಪಡ್ತಾರೆ ನಿಜಾನೇ. ರಿಯಲ್ ಎಸ್ಟೇಟು, ಸೈಟ್ ಬಿಸಿನೆಸ್, ಅದು ಇದು ಅಂತ ಮಾಡ್ತಾ ಇದೀನಿ, ಒಪ್ಕೋತೀನಿ. ಆ ತರ ವಿಚಾರದಲ್ಲಾದ್ರೂ ಓಕೆ, ಆದ್ರೆ ಈ ಹೆಣ್ಣಿನ ವಿಚಾರಗಳು ಬೇಡ. ನೀವು ನಾನು ಹೇಳಕ್ ಬಂದಿದ್ದು ಹಾಗಲ್ಲ. ಅವತ್ತು ಕಾರಿಗೆ ಗುದ್ದಿದೆ ಹುಡುಗಿದ, ಅವ್ರು ಇದಕ್ಕೆ ಕರೆಕ್ಟ್. ಅವರಿಗೆ ಬದುಕೋದಕ್ಕೆ ದಾರಿ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಗರ್ಭಕೋಶ ಬಾಡಿಗೆ ಕೊಡೋ ಹೆಣ್ಣಿಗೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಕಮಿಷನ್ ಆಗಿ ನಿಮಗೆ 25,000 ರೂಪಾಯಿ ಕೊಡಿಸ್ತೀನಿ. ನಾನ್ ನೇರವಾಗಿ ಹೋದ್ರೆ ಸರಿ ಇರೋದಿಲ್ಲ. ಅವರಿಗೆ ಈ ವಿಷಯನೆಲ್ಲ ಹೇಳಿ ಅರ್ಥ ಮಾಡಿಸುವಂತ ಶಕ್ತಿ ಇರೋರಲ್ವಾ ನೀವು? ಸರಿನೇ, ಆದ್ರೂ ಹೆಂಗಸರ್ ಕೇಸ್ ಆಗಿರೋದ್ರಿಂದ ಅಲ್ಲ, ನೀವು ಹೇಳೋ ಸರಿನೇ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಆದ್ರೆ ಇದನ್ನ ಹೇಳಿ ಒಪ್ಸೋದು ತುಂಬಾ ಕಷ್ಟ ಅನ್ಸುತ್ತೆ. ಒಂದು 50,000 ಆದ್ರೆ ನೋಡ್ಬೋದು. 50,000ನಾ? 50 ಅಂದ್ರೆ 50, ಆದ್ರೆ ಕೆಲಸ ಬೇಗ ಮುಗಿಬೇಕು. ಹಾಗಾದ್ರೆ ಇವಾಗ್ಲೇ ಹೋಗೋಣ. ಆಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಡಾಕ್ಟರ್, ನಿಮ್ ಗಾಡಿ ಇಲ್ಲೇ ಇರಲಿ, ನನ್ ಗಾಡಿಲಿ ಹೋಗೋಣ. ಆಗ್ಲಿ, ಕಾರಲ್ಲಿ. ಸರಿ, ಹಾಗಿದ್ರೆ ಬನ್ನಿ. ನಾವು ಗಲ್ಲಿ ಒಳಗಡೆ ಎಲ್ಲ ಹೋಗ್ಬೇಕು, ಸುಮ್ನೆ ಬನ್ನಿ. ಓಕೆ, ಹುಷಾರಾಗಿ ಹೋಗಿ. ಈ ಗಾಡಿ ಹೋಮ್ ಮೇಡ್ ಏನು? ಇಲ್ಲ, ಎಲ್ಲೋ ಅವಳ ಮನೆ ಇತ್ತು. ನಿಮಗ್ ಗೊತ್ತಿಲ್ವಾ? ಸುಮಿತ್ರಾ ಮಸೂದಿ ತೆರವು. ಇದೇ ಮನೆ. ಬನ್ನಿ. ಇಲ್ಲಿ ನೋಡಿ, ನೀವು ಮೊದ್ಲು ಹೋಗಿ ಅವ್ರನ್ನ ವಿಚಾರಿಸ್ಕೊಂಡ್ ಬನ್ನಿ. ಒಪ್ಪಿಗೆ ಇದ್ರೆ ಮುಖ್ಯದ ವಿಷಯನ ನಾನ್ ಮಾತಾಡ್ಕೋತೀನಿ. ಸುಮ್ನೆ ಅಪ್ಸೆಟ್ ಮಾಡೋದ್ ಬೇಡ. ಓಕೆ. ವಾಟ್ ಯು ಹ್ಯಾವ್ ಬೀನ್ ಟೋಲ್ಡ್ ಈಸ್ ದ ಕರೆಕ್ಟ್. ಫಸ್ಟ್ ಐ ವಿಲ್ ಗೋ. ಓಕೆ. ಇಂಗ್ಲಿಷ್ ಒಂಥರ ಇದೆಯಲ್ಲ. நீங்களா? ஐயோ, ஏன் வீட்டுக்கா? ஐயோ, வாங்க
வாங்க உள்ள வாங்க. நீங்க என் வீட்டுக்கு அச்சோ, உட்காருங்க. ಹಸ್ಬೆಂಡ್ அவரு அன்னைக்கு சொன்னனே பாம்பேல இருக்காரு. ಇನ್ನು ಬಾಂಬೆ ಬಂದೇ ಇಲ್ವಾ? வரமாட்டாரு. என்னது இது நீங்க இந்த நேரத்துல? என்ன விஷயம்? ஹலோ, உங்க பையனா? கணேஷ் எழுந்திருப்பா, போய் விளையாடு. போயிட்டான். இப்ப சொல்லுங்க. ಇನ್ಫಿನಿಟಿ ಆಫ್ ಫರ್ಟಿಲೈಸೇಷನ್ ವಿ ಹ್ಯಾವ್ ಬೀನ್ ಟು தமிழ். ಓಕೆ ಓಕೆ. ಅದು ಬಂದು ಒಂದು ದೇಹಕ್ಕೆ ಸಂಬಂಧಪಟ್ಟ ವಿಷಯ ಆದ್ರಿಂದ ಒಪ್ಪನ ಎಪ್ಪಡಿಯನ್ சொல்றது ஆணும் பொண்ணும் சேரும்போது தானே குழந்தை பிறக்கிறது. இப்போ அவர் ஒன்ன சேர்ந்தாலும் கூட குழந்தை பிறக்கிறது இல்ல. அதுக்கு சேஃபான நிறைய வழி இருக்கே. ಅಯ್ಯೋ ಅದಲ್ಲ, ಬೀಜ ಬೀಜ ಅದಕ್ಕೆ ಗರ್ಭ ಬೇಕು ತಾನೆ. ಅದಿದ್ರೆ ತಾನೆ ಎಲ್ಲಾನು ನಡೆಯೋದು. ಚಿಕ್ಕದಾಗಿ ಹೇಳೋದಾದ್ರೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಕೋಆಪರೇಟಿವ್ ಮಾಡಿದ್ರೆ ಚೆನ್ನಾಗಿರುತ್ತೆ. நீங்க இவ்ளோ சொல்லும்போது நான் வேண்டாம்னு சொல்ல போறேன். ராத்திரி பின்பக்க வழியா வாங்க, உங்களுக்காக நான் கதவை திறந்தே வச்சிருக்கேன். குடுக்கிறதுக்கு கொஞ்சம் தண்ணி கிடைக்குமா? ஒரு நிமிஷம். ಅಯ್ಯೋ ಡಾಕ್ಟ್ರೇ, ವಿಷಯ ಎಲ್ಲ ಹೇಳ್ದ? ನಮ್ಗಿದೆಲ್ಲ ಸರಿ ಹೋಗೋದಿಲ್ಲ, ಬೇರೆ ಆಗುದಿಲ್ವಾ? ಆಗುತ್ತೆ ಆಗುತ್ತೆ, ನಾನು ಮಾತಾಡ್ತೀನಿ. ಅದಾಗುತ್ತೆ, ಆದ್ರೆ ಇದಾಗೋದಿಲ್ಲ. ಅಂದ್ರೆ ಇದು ತುಂಬಾ ಎಕ್ಸ್ಟ್ರಾ ಡೀಸೆಂಟ್. ಸರಿ ಇಲ್ಲಿ ನೋಡಿ, ಬೇಗ ಗಾಡಿ ಅರ್ಥ ಆಗ್ತಾ ಇಲ್ಲ, ಎಲ್ಲ ಗೊಂದಲ ಆಗ್ತಾ ಇದೆ. ಎಲ್ಲ ನಾನು ಹೇಳ್ತೀನಿ ಬನ್ನಿ. ದೇವ್ರೆ, ದೇವ್ರೆ, ಇದು ತುಂಬಾ ದೂರ ಆಗ್ಲಿಲ್ವಾ ಸುತ್ತಾ ಇರೋದು? ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರೋ ಏನೋ? ಈ ಲೈಫ್ ಅಲ್ಲಿ ಕಷ್ಟಪಡೋರು ಯಾರಾದ್ರೂ ಇದನ್ನ ಒಪ್ಕೊಳ್ಬಹುದು. ಏನಂದ್ರೆ ಜೀವನದಲ್ಲಿ ತುಂಬಾ ಕಷ್ಟಪಡೋರು ಮಾತ್ರ ಇದನ್ನ ಒಪ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇವಾಗ ಏನ್ ಮಾಡ್ಬೇಕು? ಒಬ್ಬ ಸ್ಟಂಟ್ ಆರ್ಟಿಸ್ಟ್ ಮುರುಗನ್ ಅಂತ ಇದ್ದಾನೆ. ಶೂಟಿಂಗ್ ಒಂದು ಆಕ್ಸಿಡೆಂಟ್ ಆಗಿ ಸೊಂಟಿ ಕೇಟ್ ಬಿದ್ದು ಬೆಡ್ ರಿಡನ್ ಆಗಿ 2 ವರ್ಷ ಆಯ್ತು. ತುಂಬಾ ಕಷ್ಟಪಡ್ತಿದ್ದಾನೆ. ವೆರಿ ಗುಡ್. ಅವ್ರ ಹೆಂಡತಿ ಹೇಗಿದ್ದಾರೆ ನೋಡೋದಕ್ಕೆ? ವೈಫ್ ತುಂಬಾ ಚೆನ್ನಾಗಿದ್ದಾರೆ, ನಮ್ಗೆ ಓಕೆನೆ. ಹಾಗಿದ್ರೆ ಮೊದ್ಲು ಅವ್ರ ಮನೆಗೆ ಹೋಗಿ. ಹರ ಹರೋ ಹರ ಹರ. ಈ ಏರಿಯಾದಲ್ಲಿ ಎಲ್ಲರೂ ಬಡವರೇನೆ. ನಿಮ್ಗೋಸ್ಕರ ಬಂದಿರೋದು, ಇಲ್ಲಾಂದ್ರೆ ನಾನು ಈ ಕಡೆ ಬರೋದೇ ಇಲ್ಲ. ಒಳ್ಳೆ ಜಾಗನೇ, ರೆಸಾರ್ಟ್ ತರ ಅನಿಸ್ತಿದೆ. ಅಯ್ಯೋ, ಅವಳೆ ಮುರುಗನ್ ಹೆಂಡತಿ. ಬನ್ನಿ ಬನ್ನಿ. ಅಮ್ಮ ವಣಕಮ್ಮ. என்னங்க இந்த பக்கம்? ஒண்ணுமில்ல, முருகன் பாக்குறதுக்கு டாக்டர் வந்திருக்காரு. டாக்டர் ஜான் சிக்மங்களூர். அப்படியா? வாங்க வாங்க. அவர் எங்க? வாங்க. வாப்பா. எப்படி இருக்கீங்க முருகா? என்னப்பா 2 வருஷமா படுத்து படுக்கையில தான் எல்லாம். சாப்பாட்டுக்கு கூட வழி இல்ல. அந்த கடவுள் தான் வந்து கருணை காட்டணும். இப்ப முருகன் சொன்ன கடவுள் இருக்கே இல்ல, அதுவ டாக்டர் ரூபத்துல வந்திருக்காரு. மீதி அவர் சொல்லுவாரு. ಹೇಳಿ ಹೇಳಿ ಹೇಳಿ. வணக்கம் சார். You know Mr. Murugan, in vitro fertilization is not just a treatment. It's a service and surrogacy is a divine duty. டாக்டர் நீங்க கன்னடாலே பேசுங்க டாக்டர். நான் நிறைய கன்னடா பட ஹீரோக்கு டூப் போட்டிருக்கேன். அது வந்து பணம் தான் நம்மோட பிரச்சனை, குழந்தை தான் அவரோட பிரச்சனை. ಕನ್ನಡ ಕನ್ನಡ. ಅಲ್ಲ, ಮುರುಗನ ಹೆಂಡತಿ ನನಗೆ ತುಂಬಾ ಇಷ್ಟ ಆದ್ಲು. ತುಂಬಾ ಸುಂದರವಾಗಿರುವಂತ ಹೆಣ್ಣು. ಮುರುಗ ಸ್ವಲ್ಪ ಒಪ್ಕೊಂಡ್ರೆ ಇವಳನ್ನ ಇಟ್ಕೊಂಡು ನಾವು ಸ್ವಲ್ಪ ದುಡ್ಡು ಮಾಡಬಹುದು. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ 10 months. ಡೋಂಟ್ ಡಿಸ್ಟರ್ಬ್ ಮೀ. ಒಂದೇ ಒಂದು ಸಲ ಗರ್ಭವತಿ ಆದ್ರೆ ಸಾಕು, 10 ಲಕ್ಷ ರೂಪಾಯಿ ಈ ಮನೆಗೆ ಬರುತ್ತೆ. ಅರ್ಥ ಆಗ್ಲಿಲ್ಲ ಅಲ್ವಾ? ಒಬ್ಬ ಅಮೆರಿಕ ದಂಪತಿಗಳು ಅವರ ಎಂಬ್ರಿಯೋನ ನಿಮ್ಮ ಹೆಂಡತಿಯ ಗರ್ಭಕೋಶದಲ್ಲಿ ಪ್ಲೇಸ್ ಮಾಡಬೇಕು ಅಷ್ಟೇ. டாக்டர் எந்த உದ್ದೇசத்துல வந்தாரல்ல, ಅವ್ರಿಗೆ ಹೇಳಿದ ಅರ್ಥ ಆಗಿಲ್ಲ. ಅವ್ರಿಗೆ ಎದಳಕ್ಕಾಗಲ್ಲ ಅಂತಂದ್ರೆ ನೀವು ಹೇಳಿದ್ದು, ಆದ್ರೆ ಅವ್ರು ಹೊಡೆದಕ್ಕಾಗಲ್ಲ ಅನಿಸ್ತಿಲ್ವಲ್ಲ? ಡಾಕ್ಟರ್, ನೀವು ಹೇಳಿದ್ ಕೇಳಿದ್ರೆ ಯಾರಿಗಾದ್ರೂ ಹೊಡಿಬೇಕು ಅನ್ಸುತ್ತೆ. ಎಂಬ್ರಿಯೋ ಅಂತ ಹೇಳಿದ್ರೆ ನಾವು ನನಗೆ ತುಂಬಾ ಕೆಟ್ಟದು ಅಂತ ತಿಳ್ಕೊಂಡ್ಬಿಟ್ಟ. ಭ್ರೂಣ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತಿತ್ತು ತಾನೆ. ಇದನ್ನೆಲ್ಲ ಸ್ವಲ್ಪ ನಾಜೂಕಾಗಿ ಹೇಳ್ಬೇಕು ತಾನೆ. ಎಷ್ಟೇ ನಾಜೂಕಾಗಿ ಹೇಳಿದ್ರು ಈ ಒಂದು ವಿಷಯನ ತರ ನಾವು ಹೇಳ್ಬೇಕಿರೋದು. ಅವಳು ನೋಡೋದಕ್ಕೆ ಸ್ವಲ್ಪ ಮಿಸ್ ಇಂಡಿಯಾ ತರ ಇದ್ಲು. ಮಾತಲ್ಲೇ ಹಾಳು ಮಾಡಿದ್ರಿ. ಬನ್ನಿ ಬೇರೆ ಏನಾದ್ರು ನೋಡೋಣ. ಮಿಸ್ ಇಂಡಿಯಾನ ಇವಳ?
ನನಗಿದ್ದು ಒಂದೇ ದಾರಿ ಅಂತಂದ್ರೆ ಫೈಟರ್ ಮುರುಗನ್ನು. ಹರೋ ಹರ, ಮುರುಗನ್ ಕೂಡ ಹೋದ. ಇವಾಗ ಏನ್ ಮಾಡೋದು? ಈ ತರ ಎದಳಕ್ಕಾಗದೇ ಇರೋ ಪರಿಸ್ಥಿತಿಲಿ ಬೇರೆ ಯಾರಾದ್ರೂ ಫೈಟ್ ಮಾಸ್ಟ್ರೋ ಡ್ಯಾನ್ಸ್ ಮಾಸ್ಟ್ರೋ ಇದಾರ. ವೈಫ್ ಗುಡ್ ಲುಕ್ಕಿಂಗ್ ಆಗಿರ್ಬೇಕು. ಈ ಓವರ್ ಆಸೆ ಎಲ್ಲ ಬಿಟ್ಬಿಡಿ. ಮುನಿಸ್ವಾಮಿ ಎವಳೋ ಆಚಿ? ಸರಿ ಅಣ್ಣ, ನಾಳೆಗೆ ರೋಲೆಕ್ಸ್ ಹೋಟೆಲ್ ಪಾಕ್ಲಾ. ನಿಂಗೆ ಕೂಪ್ಟ ಸರಿ ಬರ. ಇಲ್ಲಿ ಆ ಆ ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಏನು ಅವಳ ಕೇಸು? ವಕೀಲೇನಾ? ಆ ಕೇಸ್ ಇಲ್ಲ, ಬೇರೆ ತರ ಕೇಸು. ಕನ್ನಡ ನಮಗ್ ಸರಿ ಹೋಗೋದಿಲ್ಲ. ಅದು ಐಟಮ್ಮ ಕೇಸ ಅಂತ ಅಮೆರಿಕದವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೋಡೋದಕ್ಕೆ ಚೆನ್ನಾಗಿದ್ದು ದೇಹದಲ್ಲಿ ಒಂದು ಗರ್ಭಕೋಶ ಇದ್ರೆ ಅಷ್ಟು ಸಾಕು. ಈ ಯೋಚನೆ ನನಗೆ ಬರ್ಲಿಲ್ವಲ್ಲ, ಇದು ಒಳ್ಳೆ ಪಾಯಿಂಟೇ. ಡಾಕ್ಟರ್ ನಿಮ್ಮ ಹತ್ರ ಖರ್ಚೀಫ್ ಇದೆಯಾ? ಇದೆ. ಯಾಕೆ? ಯಾವ್ದಕ್ಕೂ ಮುಖ ಮುಚ್ಕೊಂಡಿದ್ರೆ ಒಳ್ಳೇದು. ಆ ಹುಡುಗಿ ಇಷ್ಟ ಆಗೋದಿಲ್ವೇನೋ? ಥೂ, ಇದನ್ನ ಮಾನ ಮರ್ಯಾದೆ ಇರೋರು ಮಾಡುವಂತ ಕೆಲ್ಸನ. ಒಳ್ಳೆ ಕೇಸ್ ಎತ್ಕೊಂಡ್ ಬಂದ್ಬಿಟ್ಟಿದಾರೆ ನೋಡು. ನಿಮ್ಗೆಲ್ಲ ಮನೇಲಿ ಅಕ್ಕ ತಂಗಿರಲ್ವಾ? ಗರ್ಭಿಣಿ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಹೊಟ್ಟೆ ತುಂಬ್ಕೊಂಡ್ ಓಡಾಡಿದ್ರೆ ನೋಡೋರು ಏನ್ ಅನ್ಬೇಡ. ಊರವ್ರು ಏನ್ ಹೇಳ್ತಾರೆ? ಸುಮ್ನೆ ಏನ್ ಕೊಡಲ್ವಲ್ಲ, 10 ಲಕ್ಷ ಕೊಡ್ತಾರೆ ತಾನೆ. ಅದ್ರಲ್ಲಿ ಅಸಹ್ಯ ದುಡ್ಡು ಕೊಡ್ತಾರೆ ತಾನೆ. ಏನ್ ಹೇಳ್ತೀಯ? ನಾನ್ ಈ ಫೀಲ್ಡ್ ಬಿಟ್ಟು ಹೋದೆ ಅನ್ಕೋ, ಒಳಗ್ ಬರೋಕೆ ಜನಗಳು ಕ್ಯೂ ನಿಂತಿದ್ದಾರೆ. ಹೆತ್ತು ಬರ್ಬೇಕಾದ್ರೆ ನನ್ ಡಿಮಾಂಡ್ ಎಲ್ಲ ಹೋಗ್ಬಿಡುತ್ತೆ. ಗಂಡ ಇಲ್ದೆ ಮಗು ಹೆರಿದ್ರೆ ಯಾರು ನಿನ್ನ ಕಟ್ಕೊಂತಾರೆ? ಡಾಕ್ಟರ್ ಕಟ್ಕೊಂತಾರ? ನಾನ್ ಮ್ಯಾರಿಡ್. ಟೈಲರ್ ಕಟ್ಕೊಂತಾರ? ಅದು ಕಟ್ಕೋತ್ಯಾ? ಇಲ್ಲ ಇದು ಕುತ್ತಿಗೆಗ್ ಬೀಳೋಂತ ಕೇಸ್. ಬೇರೆ ಮಾತಾಡೋದು ಬೇಡ, ನಡಿ ಹೋಗೋಣ. ಬರ್ತೀನಿ ಸಿಸ್ಟರ್, ಏನು ಮನಸ್ಸಿಗೆ ಹಾಕೋಬೇಡಿ. ಹಾಗಿದ್ರೆ ನಾವಿನ್ನು ಹೊರಡ್ಬೋದಲ್ವಾ? ಬಂದ್ಬಿಟ್ಟಿದ್ದಾರೆ ಮಾನ ಮರ್ಯಾದೆ ಇಲ್ದಾನೆ. ಯಾರು ನೋಡಿಲ್ಲ ತಾನೆ. ನನಗಿಲ್ಲಿ ಪರಿಚಯ ಇರೋರು ಯಾರು ಇಲ್ಲ ಅಂತ ಅನ್ಸುತ್ತೆ. ஹாய் படி, how are you? ಅಯ್ಯೋ, ಯಾರಿದು ಗೊತ್ತಾಗ್ಲಿಲ್ಲ. என்ன தெரியலையா? உங்க Facebook friend 9 நேத்து நீங்க போஸ்ட் பண்ண போட்டோவுக்கு ஆசம்னு கமெண்ட் பண்ணிருந்தீங்களே. உங்க ப்ரொஃபைல்ல ஃபிலிம் ஸ்டார் நயன்தாரா போட்டோ தானே போட்டிருக்கு. ಯಪ್. புரிஞ்சு போச்சு. ಎಡ ಪಾವಿ, என்ன ಏಮಾತಿಯಾಚಿ. ಏನಾಯ್ತು ಡಾಕ್ಟರ್? ಫಿಲ್ಮ್ ಸ್ಟಾರ್ ನಯನ್ತಾರ ನೋಡಿದ್ದೀರಾ? ಇಲ್ಲ. ಈಗ ನೋಡಿ, ಇವಾಗ ಈ ಕೆಲಸ ಮಾಡ್ತಿದ್ದಾರೆ. ಓಕೆ ಬಡಿ, ಹೊರಟಮ್ಮ. ನಯನ್ತಾರ ಬಾಯ್. ಓಕೆ ಬೈ ಡಿಯರ್. ಹೋಗು, ತಪ್ಪಾಯ್ತು. ಬೇಗ ಗಾಡಿ ಸ್ಟಾರ್ಟ್ ಮಾಡು. ಅಯ್ಯೋ, ನಿಧಾನ ಮಾಡ್ತಿದ್ದಿಲ್ಲ, ಬೇಗ ಸ್ಟಾರ್ಟ್ ಮಾಡು. ಓಡು, ಕುತ್ಕೊಬೇಡ, ಓಡು. ನನ್ ಕೈಲಿ ಓಡಕ್ ಆಗ್ತಿಲ್ಲ. ಗಾಡಿ ತಗೋ, ಗಾಡಿ ಹಿಡ್ಕೋ. ಅಯ್ಯೋ, ಕ್ಷಮಿಸಿ. ಬನ್ನಿ ಡಾಕ್ಟರ್. ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ಲ. ಇನ್ಮೇಲಿಂದ ಈ ವಿಚಾರಕ್ಕೆ ನನ್ನ ಕರಿಬೇಡಿ ಡಾಕ್ಟರ್, ದಯವಿಟ್ಟು ನನ್ನ ಬಿಟ್ಬಿಡಿ. ನಾನ್ ಬರೋದಿಲ್ಲ. ಹಾಗೆಲ್ಲ ಹೇಳ್ಬಾರ್ದು. ನಾವೊಂದ್ ಶಾರ್ಟ್ ಬ್ರೇಕ್ ತಗೊಳ್ಳೋಣ ಬನ್ನಿ. ಜನಕ್ಕೆ ಸ್ವಲ್ಪ ನೀರು. ಏನಾಯ್ತು? ಹೋಗಿದ್ ಕೆಲ್ಸ ಆಗಿಲ್ವಾ? ಮತ್ತಿವಾಗ ನಾವೇನ್ ಮಾಡೋದು? ಏನ್ ಮಾಡೋದು? ಕೊಲೆ ಕಳ್ತನ ಮಾಡಕ್ಕಾಗಲ್ವಲ್ಲ. ಸ್ಕೂಲ್ ಫೀಸು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಡ್ವಾನ್ಸು, ಚಿನ್ನಕ್ಕೆಲ್ಲ ಈಗ ಒಳ್ಳೆ ಬೆಲೆ ಇದೆ. ಸ್ವಲ್ಪ ದಿನಕ್ಕಷ್ಟೇ. ಈ ಗಾರ್ಮೆಂಟ್ಸ್ ಕಂಪನಿ ಶುರು ಮಾಡಿದ್ಮೇಲೆ ಆಮೇಲೆ ನಮ್ಮ ಸಮಸ್ಯೆ ಎಲ್ಲ. ಇಂಡಸ್ಟ್ರಿಯಲ್ ಆಫೀಸಿಂದ ಬಂದಿದ್ ಲೆಟರ್. ಈ ಶುಕ್ರವಾರದೊಳಗೆ ದುಡ್ಡು ಅರೇಂಜ್ ಮಾಡಿಲ್ಲ ಅಂದ್ರೆ ಆ ಯೂನಿಟ್ದು ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ನಾವೇನ್ ಆಸೆ ಪಡ್ತೀವೋ ಅದು ನಡೆಯೋದೇ ಇಲ್ಲ ಜಾನಕಿ. ಇವಾಗ ಇದು ಕೈಬಿಟ್ಟು ಹೋದ್ರೆ ಮತ್ತೆ ಈ ಜನ್ಮದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ನಂಬಿಕೆ ಇಲ್ಲ. ಯಾವಾಗ್ಲೂ ಟೈಲರ್ ಶಾಪಲ್ಲಿ ಕೊನೆವರೆಗೂ ಹೀಗೆ ಇರಬೇಕು ಅನ್ನೋದು ನಮ್ಗಳ ವಿಧಿ. ನಾವು ಸ್ಮಾರ್ಟ್ ಆಗಿ ಆಡಿದ್ರೆ ನಾವು ತಪ್ಪಿಸ್ಕೊಳ್ಳೋಕೆ ಒಂದು ದಾರಿ ಇದೆ. ಯಾವ ದಾರಿ? ನಾನು ಆಟಾಡೋದು ಅಂತಂದಿದ್ದು ಒಂದ್ ನಾಟಕ. ನನ್ಗೆ ಸಿನಿಮಾಲಿ ಒಂದ್ ಚಾನ್ಸ್ ಸಿಗಿದೆ ಅಂತ ನೀವ್ ಅನ್ಕೊಳ್ಳಿ. ನಾನು ಆ ರೋಲಲ್ಲಿ ಚೆನ್ನಾಗಿ ಮಾಡ್ಬೇಕು. ಯಾವ ರೋಲು? ಒಂದು ಗರ್ಭವತಿ ರೋಲ್. ಈ ಗರ್ಭವತಿ ಮಾಡೋವಳಿಗೆ 10 ಲಕ್ಷ ಕೊಡ್ತೀನಿ ಅಂತಲ್ವಾ ಹೇಳಿದ್ದು? ಹೌದು.
ಆ 10 ಲಕ್ಷ ನಮ್ಗೇನಾದ್ರು ಸಿಕ್ಕಿದ್ರೆ ಆ ನಮ್ ಕಷ್ಟ ಎಲ್ಲ ತೀರಿ ನಾವ್ ಇದರಿಂದ ಪಾರಾಗ್ಬೋದಲ್ಲ. ಅದಕ್ಕೆ 8 ಲಕ್ಷ ಸಾಕು. ಕಂಪ್ನಿ ಶುರು ಮಾಡಿದ್ಮೇಲೆ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು ಅಂತ ನಾನ್ ತೋರಿಸ್ತೀನಿ. ಹಾಗಾದ್ರೆ ನಾವೂನು ಟ್ರೈ ಮಾಡ್ಬೋದಲ್ವಾ? ಏನದು? ಅಲ್ಲ 10 ತಿಂಗಳು ಸುರ್ರಂತ ಹೋಗ್ಬಿಡುತ್ತೆ, 10 ಲಕ್ಷ ಕೈಗೆ ಸಿಗುತ್ತೆ. ಏನ್ ಹೇಳ್ತಿದ್ಯಾ ನೀನು? ಅದು ಏನಂತಂದ್ರೆ ಈ ಗರ್ಭವತಿ ರೋಲು ನಾನೇ ಮಾಡಿದ್ರೆ ಹೇಗೆ? ನಿನಗೇನು ಹುಚ್ಚಿಡ್ದಿದ್ಯಾ ಜಾನಕಿ? ಈ ಗರ್ಭಪಾತ್ರ, ಬಾಡಿಗೆ ತಾಯಿ ಇದೆಲ್ಲ ತುಂಬಾ ತಲೆನೋವಿನ ವಿಷಯ. ಆ ತರ ಬರೋ ಯಾವ ಸಂತೋಷನೂ ನಮಗ್ ಬೇಡ. ಅಲ್ಲ, ಇದೆಲ್ಲ ನೀನು ಹೇಗೆ ವಿಚಾರ ಮಾಡ್ದೆ? ನಾನ್ ಹೇಳದ್ ಕೇಳ್ತೀರಾ? ನಾನೇನಾದ್ರೂ ಆಕ್ಟಿಂಗ್ ಮಾಡೋದ್ ನಿಲ್ಸಿರ್ಲಿಲ್ಲ ಅಂದ್ರೆ ದರ್ಶನೋ ಸುದೀಪೋ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೆ. ಇದ್ರಲ್ಲಿ ಹೆಂಡತಿಯಾಗಿ ಗರ್ಭಿಣಿಯಾಗಿ ನಟಿಸ್ಬೇಕು. ಇದೇ ತರ ಅಲ್ವಾ ನೋಡಿ? ಹಿಂಗೆ ಇದನ್ನೂ ಒಂದು ಆಕ್ಟಿಂಗೇ. ಸಿನಿಮಾದಲ್ಲಿ ಅಭಿನಯ ಅಂದ್ರೆ ಬೇರೆ. ನೋಡು, ತಲೆ ದಿಂಬಿಟ್ಬಿಟ್ಟು ಈ ತರ ಆಕ್ಟ್ ಮಾಡ್ತಾರೆ. ಇದು ಆ ತರ ಅಲ್ಲ. ನಂಬರ್ 1 ಅಮೆರಿಕನ್ ಗರ್ಭ. ಸಿನಿಮಾ ತರ ಅಲ್ಲ ಅಮ್ಮ ಜೀವನ. ಇದನ್ನೆಲ್ಲ ಬಿಟ್ಬಿಡು. ಊರವ್ರಿಗೂ ಸಂಬಂಧಿಕರಿಗೂ ನೀನ್ ಏನ್ ಉತ್ತರ ಕೊಡ್ತೀಯಾ? ಯಾವ ಮನೆಯವರು? ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ವಿ ಅಂತ ಯಾರು ನಮ್ಮನ್ನ ಮಾತಾಡ್ಸಿರ ಬಿಟ್ಬಿಟ್ಟಿದಾರಲ್ಲ. ಮತ್ತೆ ಈ ಊರವರು ನಮ್ಗೆ 2ನೇ ಮಗು ಆಗತ್ತೆ ಅಂತ ಎಲ್ಲಾರ್ಗೂ ಲಡ್ಡು ಕೊಟ್ಬಿಡಿ. ಓಹೋ, 10 ತಿಂಗಳಾದ್ಮೇಲೆ ಮಗು ಎಲ್ಲಿ ಅಂತ ಕೇಳಿದ್ರೆ ಮಗು ಡೆಲಿವರಿನಲ್ಲಿ ಸತ್ತೋಯ್ತು ಅಂತ ಹೇಳೋಣ. ಜಾನಕಿ, ನಿನ್ ಮನಸ್ಸು ಕಲ್ಲ ಹೃದಯನ? ಇದೆಲ್ಲ ಒಂದ್ ಬರೀ ನಾಟಕ ಅಲ್ವೇನ್ರಿ? ಡೆಲಿವರಿ ನಡೆದಿದ್ದು ನಮ್ಮ ಆಂಟಿ ಮನೇಲಿ, ಅದಕ್ಕೆ ಯಾರಿಗೂ ಹೇಳಕ್ಕಾಗಿಲ್ಲ ಅಂತ ಹೇಳ್ಬಿಡಿ ಅಲ್ಲ. ನಮ್ಗೇನೇ ಸ್ವಲ್ಪ ಕಷ್ಟ ಆದ್ರೂನು ದುಡ್ಡು ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತಲ್ಲ. ನಾವ್ ತಪ್ಪಿಸ್ಕೊಳಕ್ಕೆ ಸಿಕ್ಕಿರೋ ಒಂದೇ ಒಂದ್ ಚಾನ್ಸು. ಬೇಡ ಅಂತ ಹೇಳ್ಬೇಡ್ರಿ. ಹಾ, ಅಯ್ಯೋ, ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ ತಲೆ ಎಲ್ಲ ಸುತ್ತಾ ಇದೆ. ಹಾಗಾದ್ರೆ ನಿಮ್ ತಲೆ ಇಟ್ಕೊಂಡಿಲ್ಲ, ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಿ. ಮೊದ್ಲೆಲ್ಲ ನನ್ಗೆ ದೊಡ್ಡ ದೊಡ್ಡ ಫಿಲಮ್ ಅಲ್ಲಿ ಹೀರೋಯಿನ್ ಆಗಿ ಕರೀತಿದ್ರು. ನನಗ್ ಗೊತ್ತಿಲ್ವಲ್ಲ. ಅವಾಗ್ಲೇ ಲವ್ ಅನ್ಕೊಂಡು ಇವನ್ ಜೊತೆ ಓಡ್ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಹೀರೋಯಿನ್ಗಳ ಜೊತೆ ನನ್ನ ಹೆಸರು ಇರೋದು. ಇವಾಗ ಏನ್ ಮಾಡೋದು? ನನ್ ವಿಧಿ, ನನ್ ಹಣೆ ಬರಹ ನೋಡು. ಅಲ್ಲ, ಹೇಗಿದ್ರು ಈ ಅಭಿನಯ ಮಾಡೋದೆಲ್ಲ ಸುಮ್ನೆ ಏನೋ ಆಟ ಆಡೋ ರೀತಿ ತಾನೆ? ಓಡೋದು, ಆಡೋದು, ಜಗಳ ಮಾಡೋದು, ಅದೇ ತರ ಇದನ್ನು ಕೂಡ ಒಂಥರ ಆಟ ಆಡೋದು ಅಂತ ಕಲೆ, ಅಭಿನಯ ಅನ್ಕೋಬೇಕು ತಾನೆ? ಹೌದು ಅಲ್ವಾ? ಹೌದು ತಾನೆ? ಅದು ಅಲ್ದೇನೆ ಮಕ್ಕಳೇ ಇಲ್ದೇದವ್ರಿಗೆ ಮಕ್ಕಳನ್ನೇ ಹೆತ್ಕೊಟ್ಟು ಸಹಾಯ ಮಾಡೋ ಕೆಲ್ಸ, ಅದು ಕೂಡ ಒಂದು ಪುಣ್ಯವಾದ ಕೆಲ್ಸ ತಾನೆ? ಅಷ್ಟೇ ಅಲ್ದೆ ಮಗುಗೆ ಯಾವುದೇ ರೀತಿ ರಕ್ತ ಸಂಬಂಧ ಇಲ್ದೇನೆ ಮಗುನ ವಾಪಸ್ ಎತ್ಕೊಟ್ಬಿಡ್ಬೋದು ಅಲ್ವಾ? ಮತ್ತೆ ಈ ಅಮೆರಿಕದವ್ರಿಗೆ ಬೇಗ ಬರ್ಬೇಕಂತ ಯಾಕೆ ಯೋಚನೆ ಬರ್ಲಿಲ್ಲ? ಏನಾದ್ರೂ ಮಾಡ್ಬೇಕು ಅಂದ್ರೆ ಒಂದೊಳ್ಳೆ ಸಮಯ ಬರ್ಬೇಕಲ್ವಾ? ಡಾಕ್ಟರ್ ಏನು ಮಾತಾಡ್ತಾನೆ ಇಲ್ಲ. ನಿಮಗೆ ಓಕೆನಾ? ಸಾಧಾರಣವಾಗಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಯಾವುದೇ ರೀತಿ ಎಮೋಷನಲ್ ಫೀಲಿಂಗ್ಸ್ ಇರೋದಿಲ್ಲ. ನಿಮ್ಮ ಹೆಂಡತಿ ತರದವ್ರೊಬ್ರು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈ ಕೆಲಸಕ್ಕೆ ಅವಳೇ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾಳೆ. ಹಾಗಿದ್ರೆ ನೀವು ಕ್ಲಿನಿಕ್ ಕರ್ಕೊಂಡು ಬನ್ನಿ. ಕೆಲವು ಟೆಸ್ಟ್ಗಳನ್ನ ಮಾಡಬೇಕು. ಓಕೆ ಆದ್ರೆ ನಾವು ಅಮೆರಿಕದೊಂದು ಭೇಟಿ ಆಗೋಣ. ಸರಿ ಡಾಕ್ಟರ್. ದುಡ್ಡು ಸಂಪಾದನೆ ಮಾಡಿದ್ಮೇಲೆ ಒಂದ್ ಬ್ಯೂಟಿ ಪಾರ್ಲರ್ ಶುರು ಮಾಡ್ಬೇಕು. ಹಾಗಾದ್ರೆ ಅದಕ್ಕಿಂತ ಸ್ವಂತಕ್ಕೆ ಒಬ್ರು ಬ್ಯೂಟಿಷಿಯನ್ ಇಟ್ಕೊಳ್ಳೋದು ಒಳ್ಳೇದು. ಹಂಗಂತೀರಾ? ದಯವಿಟ್ಟು ಬೇಗ ಹೊರಡೋಣ ಬಾ. ನಾನ್ ರೆಡಿ. ಜಾನಕಿ, ಎಷ್ಟು ಓದ್ಕೊಂಡಿದ್ದೀರಾ? ಓದಿನ ಬಗ್ಗೆ ಡಾಕ್ಟರ್ ಏನು? ವಿದ್ಯಾಭ್ಯಾಸದ ವಿಷಯ. ಓಕೆ, ಸುಮ್ನೆ ಕೇಳ್ದೆ. ಜಾನಕಿ ನಮ್ಗೆ ಹಿಡ್ಸಿದ್ದಾರೆ. ಓಕೆ ಡಾಕ್ಟರ್, ಲೆಟ್ಸ್ ಪ್ರೊಸೀಡ್. ಓಕೆ. ಗರ್ಭಕೋಶವನ್ನ ನೀವು ಬಾಡಿಗೆ ಕೊಡೋದ್ರಿಂದ ಇವ್ರು ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತಾರೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್, 5 ಲಕ್ಷ ಹೆರಿಗೆ ನಂತರ ಮಗು ಕೊಡ್ಬೇಕಾದ್ರೆ. ಡಾಕ್ಟರ್, 10 ಲಕ್ಷ ಒಂದೇ ಸಲ ಕೊಡಕ್ಕಾಗಲ್ವಾ? ಸಾರಿ ರಂಜಿತ್, ಈ ತರದ ಚಿಕಿತ್ಸೆಯಲ್ಲಿ ಡಾಕ್ಟರ್ ಅರ್ಧ ದೇವ್ರ ಅರ್ಧ ಅಂತ ಹೇಳ್ತಾರೆ. ನಾವು ಮಾಡ್ಬೇಕಾಗಿರೋ ಎಲ್ಲಾ ಕೆಲಸ ಮಾಡಿದ್ರು ಕೆಲವು ಸಲ ಈ ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ. ಕೆಲವೊಮ್ಮೆ ಗರ್ಭಿಣಿಯ ನಿರ್ಲಕ್ಷ್ಯದಿಂದನೂ ಸಮಸ್ಯೆ ಉಂಟಾಗಬಹುದು. ಅಂತ ಒಂದು ಸಮಸ್ಯೆ ಬಂದ್ರೆ ಇವರ ಅಷ್ಟು ಹಣನೂ ನಷ್ಟ ಆಗುತ್ತಲ್ವಾ? ಮತ್ತೆ ಈ ವಿಷಯದಲ್ಲಿ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲದೆ ಮುಂದುವರಿಯೋದು ಕಷ್ಟ.
ಓಕೆ ಡಾಕ್ಟರ್. ಆಮೇಲೆ ನಾವು ಬರೀ ದುಡ್ಡುಗೋಸ್ಕರ ಮಾತ್ರ ಇದನ್ ಮಾಡಕ್ಕೇನ್ ಬಂದಿಲ್ಲ. ಮಕ್ಳಾಗ್ದವ್ರಿಗೆ ಮಕ್ಳನ್ನ ಹೆತ್ಕೊಡೋದೆಲ್ಲ ಒಂದ್ ಪುಣ್ಯದ ಕೆಲ್ಸನೇ ಅಲ್ವಾ? ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಜನರಾಸಿಟಿ. ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ ಪ್ರೋಟೀನ್, ಕ್ಯಾಲ್ಸಿಯಂ, ಫೈಬರ್ ಇಂಥ ಆಹಾರಗಳನ್ನೆಲ್ಲ ನೀವು ಖಂಡಿತ ತಿನ್ಬೇಕು. ಅದಕ್ಕೆಲ್ಲ ದುಡ್ಡು ಎಕ್ಸ್ಟ್ರಾ ಆಗುತ್ತೆ. ಪೌಷ್ಟಿಕ ಆಹಾರ ತಿನ್ಬೇಕು ಅಂದ್ರೆ ಎಷ್ಟೊಂದು ಕಾಸ್ಟ್ಲಿ. It's okay. Tell me how much you want. ಐ ವಾಂಟ್ ಹಿಮ್. ಇಟ್ಸ್ ಓಕೆ, ಐ ಟೋಲ್ಡ್ ಯು ನೋ, ಇಟ್ಸ್ ಅ ಪುಣ್ಯದ ಕೆಲ್ಸ. That's good. ಇಸ್ ಇಟ್? ಓ ಯಾ. ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟ್ ಮಾಡಿಸಿ ಇವರು ಆದಷ್ಟು ಬೇಗ ಅಮೆರಿಕಕ್ಕೆ ಹೊರಡ್ಬೇಕು. ಇಬ್ರು ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ಹೆರಿಗೆ ಒಂದು ದಿನ ಮುಂಚೆ ಬಂದ್ರೆ ಅವ್ರು ಸಾಕಲ್ವಾ? ಈಗ ನಾವು ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಳ್ಳೋಣ. ₹5,00,000. ಎಷ್ಟ್ ಮಕ್ಕಳು? ಎಷ್ಟ್ ಮಕ್ಕಳು ಅಂದೆ? ಓ, ಹಾಗಾದ್ರೆ ಮೊದಲನೇದು ಹೆಣ್ಣು. ಹಾಗಾದ್ರೆ ಈ ಸಲ ಹುಡುಗ ಆಗ್ಬೇಕು ಅನ್ನೋ ಆಸೆ ಅಲ್ವಾ? ಹೆಣ್ಣಾದ್ರೇನು ಗಂಡಾದ್ರೇನು ನನ್ಗೆಲ್ಲ ಒಂದೇ. ಅದು ಸರಿನೇ, ಈಗ ಹುಡುಗ ಹುಡುಗಿ ಎಲ್ಲ ಒಂದೇ ಅಲ್ವಾ? ಜಾನಕಿಯರ ಹಸ್ಬೆಂಡ್ ಯಾರು? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನನ್ನನ್ನೇ. ನಾನೇ 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 ஆண் குழந்தை. ஜானகி ஜானகி எப்படி இருக்காங்க? நார்மல் தான், கொஞ்ச நேரத்துல ரூம்ல ஷிஃப்ட் பண்ணுவாங்க. ஓ ஓ கொண்டு போங்க கொண்டு போங்க கொண்டு போங்க. ಮಗುನ್ ಕರ್ಕೋಬೋದಿತ್ತಲ್ವಾ? ಅದನ್ನ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗ್ತಾರೆ. ನನಗೆ ಅದರಲ್ಲೆಲ್ಲ ಜಾಸ್ತಿ ನಂಬಿಕೆ ಇಲ್ಲ. ಮುದ್ದು ಬಂಗಾರ, ಅಮ್ಮನ ಹತ್ರ ಬರಪ್ಪ. ಏನ್ ಡ್ರೆಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ? ಡಾಕ್ಟ್ರೇ ಹಾಕಕ್ ಹೇಳಿದ್ದಾರೆ. ಇವಾಗ ಹೇಗಿದೆ? ಇವಾಗ್ಲೇ ಮಗುಗ್ ಹಾಲು ಕುಡಿಸ್ದೆ. ಮಗು ತುಂಬಾ ಕಲರ್ ಆಗಿದಾನಲ್ವೇನ್ರಿ? ಹುಟ್ಟುವಾಗ ಎಲ್ಲ ಮಕ್ಕಳು ಕಲರ್ ಆಗೇ ಇರ್ತಾರೆ. ಇದು ಅಮೆರಿಕದವ್ರ ಮಗು ತಾನೇ? ನೀನ್ ತುಂಬಾ ಟಯರ್ಡ್ ಆಗಿದೀಯಾ? ಸ್ವಲ್ಪ ನಿದ್ರೆ ಮಾಡಿ ಎದ್ರೆ ಸರಿ ಹೋಗುತ್ತೆ. ಹಾಗಾದ್ರೆ ಮಗುನ ಡಾಕ್ಟರ್ ಹತ್ರ ಕೊಟ್ಬಿಟ್ಟು ಬಾಕಿ ಸೆಟ್ಲ್ಮೆಂಟ್ಗೆ ಏನಂದ್ರೆ? ಮತ್ತೆ ದುಡ್ಡು ಸರಿಯಾಗಿ ಎಣಿಸ್ಕೊಂಡ್ ಬರ್ಬೇಕು. ಅದನ್ನ ನೀನ್ ನನ್ಗೆ ಸಪರೇಟ್ ಆಗಿ ಹೇಳ್ಕೊಡ್ಬೇಕಾ? ಓ ಬಾ. ಮೈ ಕಮಿಂಗ್ ಡಾಕ್ಟರ್? ಎಸ್. ಒಂದ್ ರೀತಿ ಎಲ್ಲ ಕೆಲಸಗಳು ಮುಗೀತು. ಡಾಕ್ಟರ್, ನೀವು ಸ್ವಲ್ಪ ಈ ಮಗು ಮುಖ ನೋಡಿ, ತುಂಬಾ ಚೆನ್ನಾಗಿದೆಯಲ್ಲ. 10 ಲಕ್ಷ ಕೊಡಬಹುದು. ಕರೆಕ್ಟ್. ಆಮೇಲೆ ಡಾಕ್ಟರ್, ನೀವು ಮಗುನ ತಗೊಂಡು ಬಾಕಿ ದುಡ್ಡನ್ ಕೊಟ್ರೆ
ಎಲ್ಲಿ ಅಮೆರಿಕದವರು? ಅದೇನಂದ್ರೆ ಒಂದು ಸಣ್ಣ ಸಮಸ್ಯೆ, ಅವ್ರಿನ್ನೂ ಇಲ್ಲಿಗೆ ಬಂದಿಲ್ಲ. ಏನಾಯ್ತು? ಫ್ಲೈಟ್ ಮಿಸ್ಸಾ? ಅದಲ್ಲ, ಅವರಿಬ್ಬರ ನಡುವೆ ಒಂದು ಸಣ್ಣ ಜಗಳ ಆಗಿದೆ. ಡೈವರ್ಸ್ ತಗೊಂಡು ಸಪ್ರೇಟ್ ಆಗಿದ್ದಾರೆ. ಅವರಿಬ್ರಿಗೂ ಈಗ ಈ ಮಗು ಬೇಡ ಅಂತ ಹೇಳಿದ್ರು. ಏನು? ಒಂದು ಮೀಟಿಂಗ್ ಇದೆ, ಅದು ಮರ್ತೋಯ್ತು. ಡಾಕ್ಟರ್, என்னம்மா குழந்தை அழறது கேட்கலையா? பால் கொடுக்க சொல்லி தரணுமா? ಇಪ್ಪೋದ ಪಾಲ್ ಕೊಡ್ತೆ, ಇನ್ಮೇಲ್ ಕೊಡಕ್ಕೆ ಹಾಲಿಲ್ಲ. ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯ. ಇವನೊಬ್ಬ ಯಾವಾಗ ನೋಡಿದ್ರೆ ಕ್ಯಾ ಕ್ಯಾ ಕ್ಯಾ. ನಾನೊಂದು ವಿಷಯ ಹೇಳ. ನಾನೇ ಇಲ್ಲಿ ಟೆನ್ಷನ್ ಇದ್ರೆ ಮುಟ್ಟಕ್ ಬರ್ತಾವನೆ. ಅದಲ್ಲ, ಗೌರಿ ಗಣೇಶ ಸಿನಿಮಾ ನೋಡಿದೀಯಾ? ಅದ್ರಲ್ಲಿ ಒಂದು ಸೀನ್ ಇದೆ. ಏನಂದ್ರೆ ನಿಲ್ಲಂಗ 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 ಎತ್ಕೊಂಡು ಹೋದ್ರೆ ಎತ್ಕೊಂಡು ಹೋಗ್ಲಿ. ಕೊಳಂದೆ ಕೊಡುಂಗ. ಜಾನಕಿ, ಜಾನಕಿ ನಿಂತ್ಕೋ. ನಿಲ್ಲಂಗ ಜಾನಕಿ, ಎಲ್ಲ ಕೊಳಂದೆ ಕೊಡುಂಗ. ಕೊಳಂದೆ ಕೊಡುಂಗ. ಜಾನಕಿ, ಎತ್ಕೊಂಡು ಹೋದ್ರೆ ಎತ್ಕೊಂಡು ಹೋಗ್ಲಿ, ಬಿಡು. ಏನಂದ್ರೆ ಬಿಡು. ಹೋಗು. கம்பொருள் என்பதம் மக்கள். நடி. பொருள் என்பதம் மக்கள், அவர் பொருள் தம் தம் வினையான் பெறும். ಸಾರಿ. ಏನಂದ್ರೆ ಒಂದ್ ಮಗುನ್ ತಾಯಿ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಪರವಾಗಿಲ್ಲ. ಯಾವ ಬೇಜಾರು? ಆ ಹುಚ್ಚ ನನ್ ಮಗ ಮಗುನ್ ಸಾಯ್ಸಿ ಏನಾರು ಕುಪ್ಪೆಗಾಗ್ದ ಅಂತ ಇಟ್ಕೋ, ನಾವಿಬ್ರು ಜೈಲಿಗೆ ಹೋಗ್ಬೇಕಾಗತ್ತ ಆಮೇಲೆ. ಅದು ಸರಿನೇ. ಅದಕ್ಕೆ ನಾನು ಇವ್ನ ಎತ್ಕೊಂಡ್ ಬಂದಿದ್ದು. ಓವರ್ ಸೆಂಟಿಮೆಂಟ್ಸ್ ಎಲ್ಲ ಬೇಡ ಕಣ್ರಿ. ಸ್ವಲ್ಪ ಜಾಸ್ತಿ ಆಯ್ತು. ಸ್ವಲ್ಪ. ಬಾ. கம்பொருள் என்பதம் மக்கள், தம்பொருள் என்பதம் மக்கள், என்பதம் மக்கள். ನೀವು ನಾನು ಹೇಳೋದನ್ನ ಕೇಳಬೇಕು. ಮಗುನ ಅನಾಥಾಶ್ರಮ ಸೇರ್ಸೋದಕ್ಕೂ ದತ್ತು ಕೊಡೋದಕ್ಕೂ ತುಂಬಾ ಸಮಸ್ಯೆಗಳಿವೆ. ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಂದು ವಿಷಯ ಇದೆ. ಈ ಅಮೆರಿಕದವರು ತಕ್ಷಣಕ್ಕೆ ಮನಸ್ಸು ಬದಲಾಯಿಸ್ಕೋತಾರೆ. ಇವತ್ತು ಜಗಳ ಆಡಿ ನಾಳೆ ಒಂದಾಗ್ಬಿಡ್ತಾರೆ. ಈ ಮಗು ತಂದೆ ತಾಯಿ ಜಗಳ ಮರ್ತು 1 ವಾರ ಅಥವಾ 2 ವಾರ ಆದ್ಮೇಲೆ ಮಗು ಬೇಕು ಅಂತ ಬಂದ್ರೆ ನಿಮಗೆ ನಿಮ್ಮ 5 ಲಕ್ಷ ರೂಪಾಯಿ ಸಿಗುತ್ತಲ್ವಾ? ಆದ್ರೆ ಅವ್ರು ಇನ್ಮೇಲೆ ಬರೋದಾಗಿದ್ರೆ 15 ಲಕ್ಷ ಕೊಟ್ಟೆ ಮಗು ತಗೋಬೇಕು ಆಮೇಲೆ. 15?
ಕೊಡ್ಬಾರ್ದು. 15 ಲಕ್ಷ ಸಿಗದೆ ಇದ್ರೆ ಕೊಡ್ಬೇಡಿ. ಇವಾಗ ಇದನ್ನ ಕರ್ಕೊಂಡು ಹೋಗಿ. ಚೆನ್ನಿಮಾ ಏನ್ ಮಾಡ್ತಾ ಇದ್ಯಾ? ಇಲ್ಲೋಡು. நேத்து நைட்டு இதால் பிளான் பண்ணுது. செல்ல குட்டி கண்ணு அப்படியே அம்மா மாதிரி, ஆனா மூக்கு அப்பா மாதிரியே இருக்கு. ஆமா ஆமா. அது எப்படி முடியும் சார் அந்த ப்ளீஸ் கம்பெனிக்கு அனுப்பியாச்சு, மிஸ்னா வந்துருச்சு. சார் ப்ளீஸ் சார். இப்போ வந்து கேட்டீங்கன்னா சார் நான் என்ன சொல்ல வரேன் என்ன? இன்னும் 2 வாரத்துக்குள்ள மீதி பணத்தையும் கொடுத்துட்டு மிஸ்னா எடுத்துட்டு போங்க. சார் ஹலோ, கேஷா கொடுப்பியா? சொல்லியா? நீ இல்லைன்னு சொல்ல வேண்டியதானே? ಏನಪ್ಪ, ನೀನೇ ಹೀಗೆ ಚಿಂತೆ ಮಾಡ್ತಾ ಕೂತ್ರೆ ಒಂದು ಸಮಸ್ಯೆ ಹೋಗಿ ಇನ್ನೊಂದು ಸಮಸ್ಯೆ ಹುಟ್ಕೊಳ್ಳುತ್ತೆ. ಒಂದು ಬಿಸ್ನೆಸ್ನ ಶುರು ಮಾಡ್ಬೇಕು ಅಂದ್ರೆ ಈ ಸಮಸ್ಯೆ ಎಲ್ಲ ಇದ್ದದ್ದೇ. ಇದಕ್ಕೆಲ್ಲ ನಿನ್ ತಲೆ ಕೆಡ್ಸ್ಕೋಬಾರ್ದು. ಖಂಡಿತ ಏನಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ. ಹಲೋ ಹಲೋ ರಂಜಿತ್, ನಿಮ್ ವೈಫ್ ಹೆಸರಲ್ಲಿ ತಗೊಂಡಿರೋ ಲೋನ್ ಅಪ್ರೂವ್ ಆಗಿದೆ. 5 ಲಕ್ಷ. ಹಲೋ ರಂಜಿತ್. ಸರ್ ನಿಜನಾ ಸರ್? ಎಸ್ ಎಸ್, ನಾಳೆ ವೈಫ್ ಜೊತೆ ಬಂದ್ಬಿಡಿ. ಸ್ವಲ್ಪ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಿಸ್ಬೇಕು. ಬರ್ತೀನಿ ಸರ್, ಬೆಳಿಗ್ಗೆ ಬಂದ್ಬಿಡ್ತೀವಿ ಸರ್. ಸರಿ ಸರಿ ಸರ್. ಬ್ಯಾಂಕ್ನಿಂದ ಮ್ಯಾನೇಜರ್ ಜಾನಕಿ ಹೆಸರಲ್ಲಿ ಅಪ್ಲೈ ಮಾಡಿರೋ 5 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಓಹ್ ದೇವ್ರೇ, ಕಾಪಾಡ್ಬಿಟ್ಟ. ಲೇ, ಕೆಲವು ಮಕ್ಕಳು ಹುಟ್ಟುವಾಗ ಅದೃಷ್ಟನ ಕೈಲಿಡ್ಕೊಂಡೇ ಹುಟ್ಟುತ್ತೆ. ಲಕ್ಷ್ಮೀ ದೇವಿ ಮಗು ರೂಪದಲ್ಲಿ ನಿನ್ ಮನೆಗ್ ಬಂದಿದ್ದಾಳೆ ಕಣೋ. ಅದು ಸರಿನೇ, ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದಲ್ವಾ? ಈ ಲೋನ್ ಅಪ್ರೂವ್ ಆಯ್ತು ಅಂತ ಹೇಳಿದ ತಕ್ಷಣ ನಾನು ಇದೇನ್ ಕನಸ ಅಂತ ಅನ್ಕೊಂಡ್ಬಿಟ್ಟೆ. ಈ ಸಂತೋಷಕ್ಕೆ ನಾನು ಏನ್ ಹೇಳೋದು? ತಲೆ ಮೇಲೆ ಬಂಡೆ ಬಿದ್ರು ಬದುಕಿದ ತರ ಆಯ್ತು ನೋಡು. ಏನೇ ಆದ್ರೂ ನಮ್ ಸಮಯ ಚೇಂಜ್ ಆಗುತ್ತಲ್ಲ, ಇನ್ಮೇಲೆ ನಾವೇನಾದ್ರೂ ಒಂದ್ ಮಾಡ್ಲೇಬೇಕು. ಆದ್ರೆ ನೀವ್ ಹೇಳಿದ ಹಳೇದಿದೆಯಲ್ಲ, ಅದು ಸರಿಯಾಗಿ ಬರಲ್ಲ. ಇವಾಗಿರೋ ಸಿಚುವೇಶನ್ ಅಲ್ಲಿ ದೀಪ ಹಚ್ಚೋನ್ಗೆ ಎಣ್ಣೆ ಹುಡ್ಕೊಂಡೋಗಿ ತುಪ್ಪ ಸಿಕ್ದಂಗೆ ಖುಷಿ ಆಗುತ್ತೆ. ಆದ್ರೂ ಹೇಳ್ಬೋದು, ಈ ತರ ವಿಷಯದಲ್ಲಿ ಇಂಗ್ಲಿಷ್ ಒಂದು ಗಾದೆ ಇದೆ. ವಾಟ್ ಎವರ್ ಹ್ಯಾಪನ್ ಶುಡ್ ಹ್ಯಾವ್ ಬೀನ್ ದ ಅಲ್ಲ ಶುಡ್ ಹ್ಯಾವ್ ಬೀನ್ ದ ಹ್ಯಾಪನಿಂಗ್ ಅಲ್ಲ. ಅದು ನೆಕ್ಸ್ಟ್ ಮೂವಿಲ್ ನೋಡ್ಕೊಂಡು ಯಾರು ಕರೀತಾ ಇದ್ದಾರೆ? ರಂಜಿತ್. ಎಸ್ ಕಮಿಂಗ್. ಎಲ್ಲಿ ಅವನೆಲ್ಲಿ? ಯಾರು? ಚಿನ್ನ ಮರಿ. ಏಯ್ ನೋಡು, ಸರಿಯಾಗಿ ನೋಡು. ಸೂಪರ್ ಆಣ ಕೊಳಂದ. ಓಕೆವಾ? ಓಕೆ. ಕೊಂಚ வெளியிருங்க, நான் வருங்க. ಏನಣ್ಣ ಇದೆಲ್ಲ? ಇವರೆಲ್ಲ ವಿಜಯ್ ಮೂವಿ ಟೀಮ್ನವರು. ಸಿನಿಮಾದಲ್ಲಿ ವಿಜಯ್ ಮಗುನ್ ತೋರ್ಸೋ ಒಂದ್ ಸೀನ್ ಇದೆ, ಅದಕ್ಕೆ ಒಂದು ಮಗು ಬೇಕು. ಇವನು ಅವ್ರಿಗೆ ಓಕೆ. ಇಷ್ಟೇನಾ? ನನಗ್ ಭಯನೇ ಆಗೋಯ್ತು. ಯಾಕೆ? ಹಾಗಾದ್ರೆ ಪಾಪಣ್ಣ, ವಿಜಯ್ ಅವ್ರದ್ದು ಕಾಂಬಿನೇಷನ್ ಸೀನ್ ಇರುತ್ತಲ್ವಾ? ಏನ್ ಆತರ ಮಾತಾಡ್ತೀಯ? ಈ ಮಗು ದೊಡ್ಡವನಾದ್ಮೇಲೆ ತಾನೇ ವಿಜಯ್ ಆಗೋದು. ಓ, ನಾನು ಹೋಗಿ ಅವ್ರ ಜೊತೆ ಮಾತಾಡ್ತೀನಿ. ಅಲ್ಲ ಅಣ್ಣ, ಅದು ಓಕೆ ಓಕೆ. அவங்க நம்ம மாதிரி சினிமா இன்ட்ரெஸ்ட் இருக்கிற ஃபேமிலி இல்ல. நான் அவங்கள கன்வின்ஸ் பண்ணிட்டேன். 50,000 ஓகே, 25,000 அட்வான்ஸ் கொடுங்க. பேலன்ஸ் லொகேஷன்ல. என்னோட கமிஷன் செப்பரேட், சரியா? ಸರಿ. ತಗೋ, ಮೊದಲು ಈ ಹಣ ಇಡ್ಕೋ. 25,000 ರೂಪಾಯಿ ಅಡ್ವಾನ್ಸ್, ಬಾಕಿ 25,000 ರೂಪಾಯಿ ಲೊಕೇಶನ್ ಅಲ್ಲಿ ಕೊಡ್ತಾರೆ. ಸರ್, குழந்தை பேரு? குழந்தை பேரு பேரின வைக்கல.
ಭಾಗ್ಯನಾಥ ಅಂತ ಹೆಸರಿಡೋಣ ಅಂತ ಅನ್ಕೊಂಡಿದೀವಿ ಅಲ್ವಾ? ಅದೇ ಹಾಗಾದ್ರೆ ಮನೆಯಲ್ಲಿ ಲಕ್ಕಿ ಅಂತ ಕರಿತೀವಿ. ಇವನು ಬರೀ ಲಕ್ಕಿ ಅಲ್ಲ, ಲಕ್ಕಿ ಸ್ಟಾರೋ. ಅದು ಬಂಗಾರ. ನನ್ ಮುದ್ದು ಅಮ್ಮ ಹಾಲ್ ತಗೊಂಡ್ ಬರ್ತೀನಿ. ಬಾರೋ ಲಕ್ಕಿ ಮಗನೇ. ಓ ಓ ಓ ಚು 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 ಚು. ಬಾ 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 ಬಾ. ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಮೇಘ ಮೇಘ ಮೇಘ, ನೀ ನನ್ ಫೋನ್ ನೋಡ್ದ್ಯಾ? ಇಲ್ವಲ್ಲ, ಆ ಫ್ರಿಜ್ ಅಲ್ಲಿ ಏನಾದ್ರೂ ಇದ್ಯಾ ನೋಡಿ. ಫ್ರಿಜ್ ಅಲ್ಲಿ ಫೋನ್ ಇಟ್ಟಿದ್ಯಾ? ಅಲ್ಲ, ಅವ್ನು ಎಲ್ಲೆಲ್ಲಿ ಇಡ್ತಾನೆ ಅಂತ ನನ್ಗೆ ಹೇಗೆ ಗೊತ್ತಾಗ್ಬೇಕು? ನಾನು ಯಾವ್ದಕ್ಕೂ ನೋಡ್ ಬರ್ತೀನಿ. காதலை தேடி போக முடியாது, அதுதான் நடக்கணும். நம்மளை போட்டு தாக்கணும், தலைகீழா போட்டு திருப்பணும், எப்பவுமே கூட இருக்கணும். அதுதான் ரூலா. ஹே கரெக்ட், ஹே கௌரவ், சிம்பு அப்பா மாதிரி இல்லை, சிம்பு மாதிரி பண்ணு. சி காதலை தேடி போக முடியாது, அதுவா நடக்கணும். நம்மளை போட்டு தாக்கணும். ಸಾಕು, ಅಮ್ಮನ್ ಫೋನ್ ಎತ್ಕೊಂಡು ಆಟ ಆಡ್ತಿದ್ಯಾ? ಆಟ ಆಡ್ತಿಲ್ಲಕ್ಕ, ನನ್ ಸಿನಿಮಾ ಶೂಟಿಂಗ್ ಇದೆ. ಮೊಬೈಲ್ ಫೋನ್ ಅಲ್ಲ, ಇದ್ರಲ್ಲಿ ಶೂಟ್ ಮಾಡ್ತಿದ್ಯಾ? ಅಕ್ಕ, ಇದು ನ್ಯೂ ಜನರೇಷನ್ ಸಿನಿಮಾ. ಇನ್ನೊಂದ್ಸಲಿ ಅಮ್ಮನ್ ಫೋನ್ ಎತ್ಕೊಂಡ್ರೆ ನಿನ್ ಟಾಯ್ಸ್ ಎಲ್ಲ ಒಡೆದು ಹಾಕ್ಬಿಡ್ತೇನೆ, ಅರ್ಥ ಮಾಡ್ಕೋ. ಪ್ಯಾಕಪ್. ಏನೋ ಲೆಕ್ಕಿ, ನೀನೇನು ಭಯ ಪಡ್ಬೇಡ್ವೋ. ಈಗೆಲ್ಲ ಮುಟ್ಟಾಡ್ರು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂತ ಬಂದಿದ್ದಾರೆ. ನಾವು ಬೇರೆ ಏನಾದ್ರೂ ಮಾಡಿದ್ರೆ ಹೇಗೆ? ಬಾ. ಅಯ್ಯಯ್ಯೋ, ಲೋ ಲಕ್ಕಿ, ಹೀಗೇನೋ ಕಲರ್ ಮಾಡೋದು? ಎಲಿಫೆಂಟ್ ಬ್ಲ್ಯಾಕ್ ಕಲರ್ ಅಲ್ವೇನೋ? ನೀನೆಲ್ಲಾದ್ರೂ ಈ ಕಲರ್ ಎಲಿಫೆಂಟ್ ನ ನೋಡಿದ್ಯಾ? ರೆಡ್ ಕಲರ್ ಹಲ್ಲು ಕಲರ್ ಮಾಡಿ ಫುಲ್ ಹಾಳ್ ಮಾಡಿದ್ಯಾ. ಅಪ್ಪ, ನಾನ್ ಕಲರ್ ಹಾಕಿರೋದ್ ನೋಡಿ, ಸೂಪರ್ ಆಗಿದೆ ಅಲ್ವಾ? ಸಖತ್ತಾಗಿದೆ, ಸೂಪರ್. ನಾನ್ ಜೀನಿಯಸ್ ಅಲ್ವಾ ಅಪ್ಪ? ಮತ್ತೆ ನಾವೇನಾದ್ರೂ ಇದನ್ನ ಮ್ಯಾಗಜಿನ್ ಕಲರಿಂಗ್ ಕಾಂಪಿಟೇಷನ್ ಕಳಿಸಿದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ರೆ ಇದಕ್ಕೆ ಒಳ್ಳೆ ಪ್ರೈಸ್ ಬರುತ್ತೆ. ಗುಡ್ ಐಡಿಯಾ. ಆ ಮ್ಯಾಗಝಿನ್ ನಡ್ಸೋರು ಅಷ್ಟೊಂದ್ ದಡ್ರಲ್ಲ. ಸುಮ್ನೆ ಪೋಸ್ಟ್ ಮಾಡಿ ಯಾಕೆ ವೇಸ್ಟ್ ಮಾಡ್ತೀರಾ? ನೋಡು, ಅವಳು ಹೊಟ್ಟೆ ಕಿಚ್ಚಿಂದ ಹೇಳ್ತಾಳೆ, ನೀನ್ ಇದನ್ನ ಹೋಗಿ ಕಂಪ್ಲೀಟ್ ಮಾಡು. ಲಕ್ಕಿದು ಪ್ರೋಗ್ರೆಸ್ ರಿಪೋರ್ಟು B++ ಜಾಸ್ತಿ. ಅವನ್ಗೆ ಓದೋದ್ರಲ್ಲಿ ಯಾವ ತರ ಇಂಟ್ರೆಸ್ಟ್ ಇದೆ ಅಂತ ನನಗ್ ಗೊತ್ತಿಲ್ಲ. ಇಲ್ಲಿ ನೋಡು, ಅವನೇನು IAS ಓದ್ತಾ ಇದ್ದಾನೆ. ಅವ್ನು ಈಗ ತಾನೇ 1ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವ್ನು ಓದಿನ ಬಗ್ಗೆ ನನಗೇನ್ ಚಿಂತೆ ಇಲ್ಲ. ಇಲ್ಲಿ ನೋಡು, ಅವ್ನ್ ಬ್ರೈನ್ ಡೆವಲಪ್ ಆಗ್ತಿದೀಯಾ, ಅವ್ನು ಹೇಳಿದ ಕೆಲಸ ಮಾಡ್ತಾನ, ಇದನ್ನಷ್ಟೇ ನೋಡ್ಬೇಕು ಇವಾಗ. ಅವ್ನು ಹೋಗ್ತಾ ಹೋಗ್ತಾ A+ ಎಲ್ಲ ಅದ್ರಲ್ಲೂ ತಗೋತಾನೆ, ಅಲ್ವೇನೋ? ಓ, ಇಟ್ಸ್ ವೆರಿ ಡಿಫಿಕಲ್ಟ್. ಅಪ್ಪ, ನನಗೊಂದು ವಿಷಯ ಹೇಳ್ಬೇಕು ನಿಮ್ಮ ಹತ್ರ. ನನಗೆ ಓದಕ್ ಮಾತ್ರ ಇರೋ ಸ್ಕೂಲಲ್ಲಿ ಓದಕ್ ಇಷ್ಟ ಇಲ್ಲ. ಅಕ್ಕ ಇರೋ ಸ್ಕೂಲಿಗೆ ನಾನು ಹೋಗಲ್ಲ ಅಂತ ಹೇಳಿದೆ ಅಲ್ವಾ? ಇವನು ನಮ್ ಸ್ಕೂಲಲ್ಲಿ ಓದೋದು ನನಗೆ ಇಷ್ಟ ಇಲ್ಲ. ಸ್ಕೂಲಿಗೆ ಬೆಸ್ಟ್ ಸ್ಟೂಡೆಂಟ್ ನಾನು. ಮಾತಾಡದೇ ಇರು, ದೊಡ್ಡ ಫಸ್ಟ್ ರ್ಯಾಂಕ್ ಅಂತೆ. ಅಪ್ಪ, ನೆಕ್ಸ್ಟ್ ಇಂದ ನನ್ನನ್ನ ತುಂಬಾ ದೊಡ್ಡ ಸ್ಕೂಲಿಗೆ ಸೇರಿಸ್ತೀಯಾ? ಅಲ್ಲಿ ಸ್ವಿಮ್ಮಿಂಗ್, ಸ್ಕೇಟಿಂಗ್, ಕರಾಟೆ ಎಲ್ಲ ಇದೆ. ಅವಾಗ ನಾನು A+ ನ ತಗೋತೀನಿ. ಓ, ಮೌಂಟ್ ಕಾರ್ಮೆಲ್ ಸ್ಕೂಲ್. ಅದಾದ್ರೂ ಓಕೆ. ಅಡ್ಮಿಷನ್ ಸಿಗೋದು ಸ್ವಲ್ಪ ಕಷ್ಟ, ಆದ್ರೂ ಸ್ವಲ್ಪ ಟ್ರೈ ಮಾಡಿ ನೋಡೋಣ. ನೀವೇನೆ ಅವನ್ನ ಹೀಗ್ ಮುದ್ ಮಾಡ್ತಿರೋದು. ಅವ್ನ್ ಹೇಳೋದೆಲ್ಲ ಕೇಳದ್ ಬಿಟ್ಟು ಅವ್ನ್ಗೊಂದ್ ಡೇಟ್ ಹಾಕಿದ್ರೆ ಏನೋ A+ ತಾನಾಗೆ ಬರುತ್ತೆ. ನೀನು 3 Idiots ಹಿಂದಿ ಸಿನಿಮಾ ನೋಡಿದೀಯಾ? ಅದ್ರಲ್ಲಿ ಮಕ್ಕಳು ಹೇಗೆ ಓದ್ಬೇಕು ನೋಡಿ, ನಾನೇನು ಈಡಿಯಟ್ ಏನಲ್ಲ. ಹೌದು, ನೀನು 10ನೇ ಕ್ಲಾಸ್ ಫೇಲ್ ತಾನೆ? ಏನಂದ್ರಿ ನೀವು? 8ನೇ ಕ್ಲಾಸ್ ಫೇಲು. ಈ ಸ್ಪ್ರಿಂಗ್ ಕಲೆಕ್ಷನ್ ನಲ್ಲಿ ಡಿಜಿಟಲ್ ಪ್ರಿಂಟಿಂಗ್ ಇಂಪಾರ್ಟೆಂಟ್ ಕೊಟ್ಟು ಒಂದು ಬ್ರೌಸರ್ ತಯಾರು ಮಾಡಿ. ವೆರೈಟಿ ಡಿಸೈನ್ ಇರೋದ್ರಿಂದ ಮೇ ಬಿ ಒಳ್ಳೆ ಆರ್ಡರ್ ಸಿಗ್ಬೋದು. ಹಲೋ, ವಿನ್ಸೆಂಟ್ ಕಾಲ್ ಮಾಡಿದ್ರು. ಆ ಮೌಂಟ್ ಕಾರ್ಮೆಲ್ ಸ್ಕೂಲ್ ಪ್ರಿನ್ಸಿಪಲ್ ನಿಮ್ ಸಂಬಂಧಿಕರು ತಾನೆ? ಲಕ್ಕಿನ ಅಡ್ಮಿಷನ್ ಮಾಡಬೇಕಿತ್ತು. ನನ್ನ ಮಗಂದು. ಅದಕ್ಕೇನು, ನೀನು ಹೇಳಿದ ತಕ್ಷಣ ಬರ್ತೀನಿ. ಓಕೆ, ಬಾಯ್. ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಕೊಡ್ತೀನಿ. ಹೋದ್ಸಲ ನಮ್ ಯೂನಿಟ್ನ ಅರೇಂಜ್ ಮಾಡಿದ್ದು ಮತ್ತೆ ಕ್ರಾಸ್ ಕಂಟ್ರಿಲಿ ಮೇನ್ ಸ್ಪಾನ್ಸರ್ ಇವರೇನೆ. ನಮಗೆ ಯಾವಾಗ ಬೇಕಾದ್ರೂ ಸಹಾಯ ಮಾಡೋ ಸ್ವಲ್ಪ ಕರ್ನಾಟಕದವರಲ್ಲಿ ಇವರು ಒಬ್ರು. ಸಂತೋಷ. ಮೆರಿಟೇ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಕ್ರೈಟೀರಿಯಾ. ಇಂಟರ್ ಸ್ಕೂಲ್ ಟ್ರಾನ್ಸ್ಫರ್ಗೆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಇದೆ, ಅದನ್ನ ಪಾಸ್ ಮಾಡ್ಬೇಕು. ನಿಮ್ಮ ಮಗ ತುಂಬಾ ಬುದ್ಧಿವಂತ ತಾನೇ?
ಬುದ್ಧಿವಂತಾನೆ, ಆದ್ರೆ ಈ ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಸ್ಕೇಟಿಂಗ್ ಅಲ್ಲಿ ಅವನಿಗೆ ತುಂಬಾ ಇಂಟ್ರೆಸ್ಟ್. ನಾವು ಸ್ಪೋರ್ಟ್ಸ್ನು ಕೂಡ ಅಡ್ಮಿಷನ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ನಾವು ಅದೇ ದಾರಿ ಟ್ರೈ ಮಾಡ್ಬೋದಲ್ವಾ? ಓಕೆ ಫಾದರ್, ನಾ ಅಪ್ಲಿಕೇಶನ್ ಫಿಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. Good morning. You're late today? ಓ ಯಾ, ಫೇಸ್ಬುಕ್ ಅಲ್ಲಿ ನನ್ ಬರ್ಡೇ ವಿಶಸ್ಗೆ ರಿಪ್ಲೈ ಮಾಡಿ ಮಾಡಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಯು ನೋ, ಐ ಹ್ಯಾವ್ 3654 ಫ್ರೆಂಡ್ಸ್. ಸ್ವಂತವಾಗಿ ಒಂದು ಲೈಕ್ ಪೇಜ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದೀನಿ. Oh, it's your birthday today. Oh yeah. Many happy returns of the day, auntie. ಆಂಟಿ, ನೋ, ದೀದಿ. Anyways, thanks da. Hey, we have a grand party in the evening. Everybody come, huh? Okay. ಐ ಆಮ್ ಗೋಯಿಂಗ್ ಮ್ಯಾನ್. ಎಲ್ಲಿಗೆ ಹೋಗ್ತಿದ್ಯಾ? ಇವತ್ ನಮ್ಮ ಅಮ್ಮನ್ ಬರ್ಡೇ. ಅಮ್ಮನಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀಯಾ? ಗಿಫ್ಟ್ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ವಲ್ಲ. ದುಡ್ಡಿಲ್ದೇ ಇರೋ ತಗೊಳ್ಳೋ ಒಂದ್ ಗಿಫ್ಟ್ ನನ್ನ ಹತ್ರ ಇದೆ. ಅದೇನದು? ಬಾ ತೋರಿಸ್ತೀನಿ. ಕಮ್ ಆನ್ ಮ್ಯಾನ್. ಓಕೆ ಸರಿ. ಮತ್ತೆ ಎಲ್ಲಿ ಹೋಗಿರ್ತಾನೆ? ಅವನ್ಗೆ ಆಟ ಜಾಸ್ತಿ ಆಗೋಯ್ತು. ಇವತ್ತು ಬರ್ಲಿ ಅವನು. ಅಮ್ಮ, ಅವನು ಪಾರ್ಕಲ್ಲಿ ಇಲ್ಲ. ದೇವ್ರೇ, ಈ ಹುಡ್ಗ ಎಲ್ಲೋಗಿದಾನೋ ಗೊತ್ತಿಲ್ವಲ್ಲ. ಅವನು ಎಲ್ಲೆಲ್ಲೋ ಸುತ್ತಾಡ್ಕೊಂಡಿರ್ತಾನೆ. ಈಗ ಅರ್ಥ ಆಯ್ತಾ ಅವನಿಗೆ ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದ್ರೆ ನೀವು ಮಾತ್ರ ಲಕ್ಕಿ 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 ತಲೆಯಲ್ಲಿ ಎತ್ಕೊಂಡು ಓಡಾಡ್ಸಿ. ಏ ಮೇಘ, ನಿನ್ ವಯಸ್ಸಿಗೆ ತಕ್ಕನಂಗ್ ಮಾತಾಡು. ಒಂದ್ ವೇಳೆ ಅವ್ರ ಜೊತೆ ಏನಾದ್ರೂ ಹೋಗಿರ್ತಾನೋ? Hello. ಅಲ್ಲಿ ನೋಡಿ, ಅವನ್ ಬಂದ. Here he is. ಲಕ್ಕಿ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು? ಎಲ್ಲಂದ್ರೆ ಅಲ್ಲಿ ಸುತ್ತಾ ಇರೋದನ ನಿನ್ಗೆ? ಪಾರ್ಟಿ ಇರೋ ದಿನ ಬೇಗ ಬರ್ದಿರಾ ಎಲ್ಲೋಗಿದ್ದೆ ನೀನು? ಇನ್ಮೇಲೆ ಏನಾದ್ರು ನಿನ್ ಮನೆ ಬಿಟ್ಟು ಆಚೆ ಹೋಗ್ ನೋಡು, ನಿನ್ಗೇನ್ ಮಾಡ್ತೀನಿ ಅವಾಗ ನೋಡು. ಹೋಗ್ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡು. ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. அன்பிற்கும் உண்டோ அடைக்கும் தாழ். ಲಕ್ಕಿ ನಿಂತ್ಕೊಳ್ಳೋ. ಲಕ್ಕಿ ನಿಂತ್ಕೋ. ಇವತ್ ಸಂಡೇ ತಾನೇ, ಎಲ್ಲಿಗೆ ಹೋಗ್ತಿದ್ದೀರಾ? ಅಪ್ಪನಿಗೊಂದು ಮೀಟಿಂಗ್ ಇದೆಯಪ್ಪ ತಾಜ್ ಹೋಟೆಲ್ನಲ್ಲಿ. ಯಾವತ್ತು ವಾಪಸ್ ಬರೋದು? ಈವ್ನಿಂಗ್. ಹಾಗಾದ್ರೆ ಇವತ್ತು ಹೋಟೆಲ್ ಅಲ್ಲೇ ಊಟ ಮಾಡ್ತೀರಾ? ಹಾ, ಅಲ್ಲೇ ಮಾಡ್ತೀನಿ. ಚಿಕನ್ ಇರುತ್ತಾ? ಇರುತ್ತೆ. ಹಾಗಾದ್ರೆ ನಾನು ಬರ್ತೀನಿ. ನೀನ್ ಬರ್ತೀನಿ ಅಂದ್ರೆ ನಾನು ಯಾವ ಮೀಟಿಂಗು ಹೋಗಲ್ಲ. ಹೋಗು. ಅಪ್ಪ, ಇವನ್ ಓದ್ಬಾರ್ದು ಅಂತ ಹಾಗೆ ಹೇಳ್ತಾನೆ. ಹಾಗೇನು ಇಲ್ಲ, ಅವನ್ಗೆ ಬೋರ್ ಆಗ್ತಿರ್ಬೇಕು. ಬಾಯ್ಲಿ, ನೀನು ನೇರವಾಗಿ ಹೋಗಿ ಆ ಪಾರ್ಕ್ ಇಂದ ಆ ಕಡೆ ಇರೋ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಸ್ಕೇಟಿಂಗ್ ಮಾಡು. ಈ ಸಲ ನಿನ್ಗೆ ಪ್ರೈಸ್ ಬರ್ಬೇಕು ತಾನೆ? ನಾನ್ ಬರ್ಬೇಕಾದ್ರೆ ಐ ವಿಲ್ ಗೆಟ್ ಯು ಸಮ್ ನೈಸ್ ಚಿಕನ್. ಓಕೆ? ಪ್ರಾಮಿಸ್? ಪ್ರಾಮಿಸ್. ಗೋ. ಬಾಯ್ ಬಾಯ್. ಅಕ್ಕ, ಕ್ಯಾಚ್ ಮೀ. ಲಕ್ಕಿ ಸ್ಟಾಪ್. ಅಮ್ಮ, ಲಕ್ಕಿ 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 ಲಕ್ಕಿ.
Very nice. All right. Yeah. I know it's very exciting for me, being like running around for wedding big time. But finally the wedding day is here and the marriage is at St. Louis Cathedral. Yeah. I'll give the address. Just a second. It's 695 Stanford. Yeah. No excuses. You should be there at time. Thanks, sweetheart. Hey, can I call you back? Yeah, I'll call you back. ಚೆನ್ನೈಯಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರೋ ರಂಜಿತ್ ಮತ್ತು ಜಾನಕಿ ಅವ್ರ ಮಗ ಡ್ರೈನೇಜ್ ಅಲ್ಲಿ ಬಿದ್ದಿದ್ದಾನೆ. ಆ ಡ್ರೈನೇಜ್ ಸೀವೇಜಸ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆಯಿಂದ ಎಲ್ಲದಕ್ಕೂ ಕನೆಕ್ಷನ್ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡ್ರೈನೇಜ್ ಅಲ್ಲಿ ನೀರಿನ ಲೆವೆಲ್ ಕಡಿಮೆ ಆಗಿರೋದ್ರಿಂದ ಮಗುನ ಕಾಪಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಷ್ಟ್ ಮಟ್ಟಿಗೆ ಗಾಯಗಳಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಈ ವರ್ಷದಲ್ಲಿ ಇದು 3ನೇ ಸತಿ ನಡೀತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ನಂದಿನಿ. ಹಲೋ, ಡಾಕ್ಟರ್ ಜೋನ್ ಅಲ್ವಾ? ಹಾಯ್, ನಾನು ಸ್ವಪ್ನ US ಇಂದ. ನೆನ್ಪಿದ್ಯಾ? Yeah, ಸ್ವಪ್ನ. I remember. How are you? I'm fine. How are you? I am fine. Tell me. ಅದು ಏನಂದ್ರೆ ನಾನು ಫೇಸ್ಬುಕ್ ಬ್ರೌಸ್ ಮಾಡ್ಬೇಕಾದ್ರೆ ನಾನೊಂದು ವಿಡಿಯೋ ನೋಡಿದೆ. ಅದರಲ್ಲಿ ಒಂದು ಚಿಕ್ಕ ಮಗು ಆಕ್ಸಿಡೆಂಟ್. ಅದು ನಿಮ್ಮ ಮಗುನೇ, ಲಕ್ಕಿ. ಡಾಕ್ಟರ್ ಜಾನ್, ಎನಿ ನ್ಯೂಸ್? ಇಲ್ಲ, ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅವರು ಹುಡುಕ್ತಾನೆ ಇದ್ದಾರೆ. ಬೆಳಗ್ಗೆ ಡ್ರೈನೇಜ್ ಅಲ್ಲಿ ಬಿದ್ದ ಮಲಯಾಳಿ ಹುಡುಗ ಲಕ್ಕಿನ
ಮಿಲಿಟರಿ ಫೋರ್ಸ್ ಹೆಲ್ಪ್ ತಗೊಂಡು ಪಕ್ಕದಲ್ಲಿ 200 ಮೀಟರ್ ಅಡಿ ಕೆಳಗಡೆ ಡ್ರೈನೇಜ್ ನ ತೋಡಿ ಅಲ್ಲಿಂದ ಆ ಮಗುನ ಕಾಪಾಡಲಾಗಿದೆ. ಆ ಮಗು ಕಂಡೀಷನ್ ಹೇಗಿದೆ ನೋಡ್ಬೇಕು. ಲಕ್ಕಿ, ಅಯ್ಯೋ ಮಗನೇ, ಅಯ್ಯೋ ಮಗನೇ, ಲಕ್ಕಿ, ಅಯ್ಯೋ ಲಕ್ಕಿ, ಅಮ್ಮ ಬಂದಿದೆ ಲಕ್ಕಿ. ಮಗುಗೆ ಫಸ್ಟ್ ಏಡ್ ಮಾಡೋದಕ್ಕಾಗಿ ರಾಜೀವ್ ಗಾಂಧಿ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗ್ತಿದೆ. ವಾಟ್ ಡು ಯು ಮೀನ್ ಸಪ್ನಾ? ವೆಡ್ಡಿಂಗ್ ಪೋಸ್ಟ್ಪೋನ್ ಮಾಡು ಅಂತ ಹೇಳ್ತಾ ಇದೀಯಾ? ಯು ಕಾಂಟ್ ಬಿ ಕಿಡ್ಡಿಂಗ್. ಸ್ಟೀವ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಕ್ಯಾನ್ ನೆವರ್ ಬಿ ಅ ಮದರ್. ಅದಕ್ಕೆ ನನ್ನ ಮಗು ನನಗೆ ಬೇಕು. ಐ ರಿಯಲಿ ಡೂ ವಾಂಟ್ ಹಿಮ್. ಸಿ ಸ್ವಪ್ನ ನೀನು ಡಿಸಿಷನ್ ತಗೋ. ನಿನಗೆ ನಿನ್ನ ಮಗ ಬೇಕಾ ಇಲ್ಲ ನಾನ್ ಬೇಕಾ ಅಂತ. ಬಟ್ ಒಂದ್ಸಲ ನೀನು ಹೋದ್ರೆ, ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಬೇಡ. Straight away, right inside. Thank you. ಮಿನಿಸ್ಟರ್ ಮಗಳು ವೆಡ್ಡಿಂಗ್ ರಿಸೆಪ್ಷನ್ ಹಾಕೋ ಗೌನ್ ಇದು. ಆ ಹುಡುಗಿ ಸ್ವಲ್ಪ ಗುಂಡಿಗಿದ್ದಾಳೆ, ಹಾಗಾಗಿ ಈ ಡ್ರೆಸ್ ಮೆಟೀರಿಯಲ್ ಡಾರ್ಕ್ ಕಲರ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂದು ಚಿಕ್ಕದಾಗಿ ಫೋಲ್ಡಿಂಗ್ ಕೊಟ್ರೆ ಒಳ್ಳೆ ಸ್ಲಿಮ್ ಫೀಲಿಂಗ್ ಬರುತ್ತೆ. ಹಲೋ ವರಸುಲಿಂಗ, ಮೊದ್ಲು ಇವ್ರು MLA ಆಗಿದ್ದಾಗ ಇವ್ರ ಹೆಂಡತಿಗೆ ನಾನು ತುಂಬಾ ಬ್ಲೌಸ್ ಹೊಲ್ದು ಕೊಟ್ಟಿದ್ದೆ. ಸರಿ, ಇದನ್ನು ಫೋಟೋಶಾಪ್ ಮಾಡಿ ತಂದ್ಕೊಡಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ರಂಜಿತ್. ಗುಡ್ ಮಾರ್ನಿಂಗ್. ನೆನ್ಪಿಲ್ಲ ಅಲ್ಲ? ಓ, ಜ್ಞಾಪಕ ಇದೆ, ಆದ್ರೆ ಸಡನ್ ಆಗಿ ಹೇಗೆ ನೀವಿಲ್ಲಿ? ನಾನು ಕೂತ್ಕೋಬೋದಾ? ಓ, ಐ ಆಮ್ ಸೋ ಸಾರಿ. ಪ್ಲೀಸ್ ಪ್ಲೀಸ್. ಥ್ಯಾಂಕ್ಸ್.
ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಓಹ್ ಥ್ಯಾಂಕ್ ಯು. ಅಮೆರಿಕಾದಲ್ಲಿ ಇಂಡಿಯನ್ ಡಿಸೈನ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನನಗೂ ಕೂಡ ಸಮ್ಟೈಮ್ಸ್ ಆರ್ಡರ್ ಬರುತ್ತೆ. ಬ್ಯೂಟಿಫುಲ್. ಲಕ್ಕಿಗೀಗ ಹೇಗಿದೆ? ಲಕ್ಕಿ ಹೇಗಿದ್ದಾನೆ? ಈಸ್ ಫೈನ್. 2-3 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಸ್ ಫೈನ್. ಥ್ಯಾಂಕ್ ಗಾಡ್. ನಿಮಗೆ ಡಿವೋರ್ಸ್ ಆದ್ಮೇಲೆ ಮತ್ತೆ ನೀವು ಅವರು ನೋಡಿದ್ರಾ? ಒಂದ್ ಮಾಲ್ ಅಲ್ಲಿ. ಅವ್ರೀಗ ಒಂದ್ ಅಮೇರಿಕ ಹುಡುಗಿನ ಮದ್ವೆ ಆಗಿ 2 ಮಕ್ಳಿಗೆ ತಂದೆ ಆಗಿದ್ದಾರೆ. ನೀವು ಡಿವೋರ್ಸ್ ಆದ್ಮೇಲೆ? ಐ ಡಿಡ್ಂಟ್ ಗೆಟ್ ಮ್ಯಾರಿಡ್ ಅಗೇನ್. ನಾನ್ ಬಂದಿದ್ದು ಲಕ್ಕಿನ ಅಮೇರಿಕಾಗೆ ಕರ್ಕೊಂಡು ಹೋಗೋಣ ಅಂತ. ಓ, ಅದರ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ, ಈಸ್ ಫೈನ್. ಆಮೇಲೆ ಅಮೆರಿಕ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋ ಅವಶ್ಯಕತೆ ಇಲ್ಲ. ಟ್ರೀಟ್ಮೆಂಟ್ಗಲ್ಲ, ಅಲ್ಲೇ ಪರ್ಮನೆಂಟ್ ಆಗಿ ನನ್ ಜೊತೆನೆ ನನ್ ಮಗನಾಗಿ ಬೆಳೆಸೋಣ ಅಂತ. ಕಾಫಿನೋ ಟೀನೋ? ನೋ ಥ್ಯಾಂಕ್ಸ್. ಓಕೆ. ಉತ್ತರ ಹೇಳಲೇ ಇಲ್ಲ. ಹೇಗೆ ಉತ್ತರ ಕೊಡ್ಲಿ? ಲಕ್ಕಿ ನನ್ ಮಗ, ನನ್ ಹೆಂಡತಿ ತಾನೇ ಹೆತ್ತಿದ್ದು. ನಿಮ್ ಹೆಂಡತಿನೇ ಹೆತ್ತಿದ್ರು ಅವನು ನನ್ ಬ್ಲಡ್ ಅಲ್ವಾ? ನೋಡಿ, ಈ ಬ್ಲಡ್ ರಿಲೇಷನ್ ಎಂಥದ್ದೂ ಇಲ್ಲ. ಯಾರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ತಾರೋ ಅವರೇನೆ ಅಪ್ಪ, ಅಮ್ಮ, ಅಣ್ಣ, ಅಕ್ಕ. ಮತ್ತೆ ನಿಮ್ ತರ ಅಮೆರಿಕನ್ ಫಾರ್ಮಾಲಿಟೀಸ್ ಎಲ್ಲ ನಮ್ಮ ಹತ್ರ ಇಲ್ಲ. ಆದ್ರೆ ಅವನ್ ಕಂಡೀಷನ್ ಎಲ್ಲಿ? ಡ್ರೈನೇಜ್ ಬೀಳೋವರೆಗೂ ಸುಮ್ಮನೆ ಇದ್ದೀರಾ? ನ್ಯೂಸ್ ನೋಡಿದಾಗ ಐ ಫೆಲ್ಟ್ ಗಿಲ್ಟಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ಐ ವಾಂಟ್ ಟು ಟೇಕ್ ಕೇರ್ ಆಫ್ ಹಿಮ್ ಅಂಡ್ ಡೂ ಜಸ್ಟಿಸ್. ಹೇ, ರಿಲ್ಯಾಕ್ಸ್. ನಾವೆಷ್ಟೇ ಜಾಗ್ರತೆಯಿಂದ ಇದ್ರು ವಿಧಿ ಅಂತ ಎಲ್ಲದಕ್ಕೂ ಹೇಳೋದು ನಡೆಯೋದ್ರಿಂದನ ಯಾರೂ ತಪ್ಸಕ್ಕಾಗಲ್ಲ. ಲಕ್ಕಿ ನಮಗೆ ಸಿಗ್ಬೇಕಾದ್ರೆ ನೀವೊಂದು ಕಾರಣ ಇರ್ಬೋದಷ್ಟೇ. ಆದರೆ ಈಗ ನಮ್ಮ ಮಗಳಿಗಿಂತ ಹೆಚ್ಚು ಪ್ರೀತಿಯಿಂದ ಅವನನ್ನ ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಸ್ವಂತ ಮಗನ್ ತರ. ಇನ್ಮೇಲೇನೂ ಹಾಗೇ ಇರ್ತಾನೆ ಕೂಡ. ದಟ್ ಮೀನ್ಸ್ ಲಕ್ಕಿನೇ ನಮಗೆ ಜೀವ, ಅಷ್ಟೇನೆ. See you soon. Mr. Ranjit, I'm going to handle this legally. Is it Surya Hospital? Can I speak to Mr. Venugopal, please? Yes, it's urgent. Please. ಲಕ್ಕಿ ಮಲ್ಕೋ. ಅಮ್ಮ, ನನಗೆ ಹಾಲಲ್ಲಿ ಮಲಗಬೇಕು, ಟಿವಿ ನೋಡ್ಬೇಕು. ಟಿವಿ ಎಲ್ಲ ಏನ್ ನೋಡೋದ್ ಬೇಡ. ಇಲ್ಲಿ ನೋಡು, ಸುಮ್ನೆ ಮಲ್ಕೊಳ್ಬೇಕು, ಇಲ್ಲಾಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸ್ತೀನಿ. ಏನಕ್ಕೆ ಇವಾಗ ಡಿಸ್ಚಾರ್ಜ್ ಮಾಡಿದ್ದಾರೆ? ಇವನು ಇಲ್ಲಿ ಒಂದ್ ಕಡೆನೆ ಇರಲ್ವಲ್ಲ. ಒಂದು 2-3 ದಿನ ಹಾಸ್ಪಿಟ್ಲಲ್ಲೇ ಇದ್ದಿದ್ರೆ ಏನಾಗ್ತಿತ್ತಂತಲ್ಲ? 2-3 ದಿನ? 2-3 ದಿನದಲ್ಲಿ ನಮ್ಗಳ ಸುತ್ತ ಏನ್ ನಡೀತು ಅಂತ ಯಾರು ಗೊತ್ತು? ನೀನು ನನ್ ಸ್ವಲ್ಪ ನೀರು ತಗೊಂಡ್ ಬಾ. ನನ್ ಜೊತೆನೆ ಆಟ ಆಡ್ತಾಳೆ. ನನ್ ಜೊತೆ ಆಟ ಆಡ್ ನೋಡ್ಲಿ, ಆಟನ ನಾನ್ ತೋರಿಸ್ತೀನಿ. ನೀವೇನಾದ್ರೂ ನಾಟಕದಲ್ಲೇನಾದ್ರೂ ನಟಿಸ್ತಾ ಇದ್ದೀರಾ?
ನಾಟಕ ಏನೂ ಇಲ್ಲ, ಜೀವನ, ಶುದ್ಧವಾದ ಒಂದು ಜೀವನ. ನೋಡಿ, ಬಿಸ್ನೆಸ್ ಎಲ್ಲ ಕ್ಲಿಕ್ ಆದ್ಮೇಲೆ ನಿಮ್ ಸ್ಟ್ಯಾಂಡರ್ಡ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ನನ್ ಜೊತೆ ಮಾತಾಡುವಾಗ ಹಳೇದೆಲ್ಲ ನೆನ್ಪಿಸ್ಕೊಂಡ್ ಮಾತಾಡಿ. ಅವರು ಅಮೆರಿಕದವಳು ಬಂದಿದ್ಲು. ಯಾವ ಅಮೆರಿಕಾದವಳು? ಅವತ್ತು ಗರ್ಭಕೋಶ ಬಾಡಿಗೆ ಬೇಕು ಅಂತ ಬಂದಿದ್ಲಲ್ಲ, ಅವಳೇನೆ. ಓ, ಅವಳಾ? ಅವ್ರ ಹತ್ರ ಹೇಳೋದಲ್ವಾ ಇವಾಗೆಲ್ಲ ನಾವ್ ಇದನ್ನೆಲ್ಲ ಬಿಟ್ಬಿಡಿದೀವಿ ಅಂತ? ಗರ್ಭಕೋಶ ಬಾಡಿಗೆಗೆ ಅಂತ ಅವ್ರು ಬರ್ಲಿಲ್ಲ. ಮತ್ತೆ ಲಕ್ಕಿ ಕರ್ಕೊಂಡು ಹೋಗೋದಿಕ್ಕೆ. ಲಕ್ಕಿ ಜನಗಿ, ಜನಗಿ, ಲಕ್ಕಿ ಲಕ್ಕಿ ಬೇಡ ಲಕ್ಕಿ, ಲಕ್ಕಿ. ಬೇಡ. ಏಯ್, ಅವಳು ಬಂದು ನನ್ನ ಹತ್ರ ಜಸ್ಟ್ ಕೇಳಿದ್ಲು ಅಷ್ಟೇ. ಅವ್ನು ಕರ್ಕೊಂಡೋಗಿಲ್ಲ ಅಲ್ವಾ, ನಾನಿದ್ದೀನಲ್ಲ, ಡೋಂಟ್ ವರಿ, ಏನೂ ಆಗಲ್ಲ. ನೀವ್ ಹೇಳೋದು ನನಗೆ ಅರ್ಥ ಆಗುತ್ತೆ, ಆದ್ರೆ ಅವರಿಗೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಭಾರತೀಯರು ಈಗ್ಲೂ ಸಂಬಂಧಗಳನ್ನ ಬಹಳ ಗೌರವಿಸ್ತಾರೆ. ನೀವು ಕೇಳಿಲ್ವಾ ಸಂಬಂಧಗಳು ಬಂಗಾರದ ಹಾಗೆ ಅಂತ? ನೀವೊಂದು ಕೆಲಸ ಮಾಡಿ, ನೀವು ಅವ್ರ ಹೆಂಡತಿ ಹತ್ರ ಒಂದ್ಸಲ ಮಾತಾಡ್ ನೋಡಿ. ಒಬ್ಬ ತಾಯಿಗೆ ಇನ್ನೊಬ್ಬ ತಾಯಿಯ ಪ್ರೀತಿ ಅರ್ಥ ಆಗುತ್ತೆ. ಓಕೆ, ಐ ವಿಲ್ ಮೀಟ್ ಹರ್. ಓಕೆ, ಗುಡ್ ಲಕ್. ಜಾನಕಿ, ಜಾನಕಿ, ನಾನ್ ನಿಮ್ ಜೊತೆ ಮಾತಾಡ್ಬೇಕು. ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ಈ ವಿಷಯನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅನೌನ್ಸ್ ಮಾಡ್ತೀನಿ, ಎಲ್ರಿಗೂ ಗೊತ್ತಾಗ್ಲಿ ಇಷ್ಟು ದಿನ ಮುಚ್ಚಿಟ್ಟಿದ್ದು ಸತ್ಯನ. ಐದು ವರ್ಷದವರೆಗೂ ಅವನ್ನ ತಿರುಗಿ ನೋಡ್ದಿರೋ ನೀವು ಇನ್ಮೇಲೆ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹುಟ್ಟಿದ ದಿನದಿಂದ ಒಂದ್ ರಾತ್ರಿ ಕೂಡ ನನ್ನನ್ ಬಿಟ್ಟು ಮಲ್ಗಿದಲ್ಲ ಆ ಮಗು. ಅವನಿಲ್ದಿರ ನಾನಿರಲ್ಲ. ನಿಮ್ಗೆ ಅರ್ಥ ಆಗಲ್ಲ ನಾನ್ ಎಷ್ಟು ಕಷ್ಟಪಟ್ಟಿರ್ತೀನಿ ಅಂತ. ಹೊಸ ಜೀವನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಲಕ್ಕಿಗೋಸ್ಕರ ಎಲ್ಲಾನು ಬಿಟ್ಟು ಬಂದಿದ್ದೀನಿ. ನಾವ್ ಐ ಆಮ್ ಅಲೋನ್. ಲೆಕ್ಕ ಹಾಕೋವಾಗ ಪ್ಲಸ್ ಮೈನಸ್ ಆಗಿ ಬರೋದಲ್ಲ ನನ್ನ ಲಕ್ಕಿ. ಹೆತ್ತ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಳ್ದಿರೋ ನಿಮ್ಗೆ ನನ್ನ ಮಗ ಲಕ್ಕಿನ ನಿಮಗೆ ಕೊಡಕ್ಕಿಷ್ಟ ಇಲ್ಲ. ಇಷ್ಟೊಂದು ಹಠವಾದ ಬೇಡ ಜಾನಕಿ, ಸ್ವಲ್ಪ ಕಾಂಪ್ರಮೈಸ್ ಆಗು. ಲಕ್ಕಿ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಕೇಸ್ ಹಾಕ್ತಾ ಇದ್ದಾಳ, ಹಾಕ್ಲಿ. ಕೋರ್ಟಲ್ಲಿರೋರ್ಗು ಮನಸ್ಸಾಕ್ಷಿ ಅಂತ ಇರುತ್ತಲ್ಲ. ಇಷ್ಟು ದಿನ ಇಲ್ದಿರೋ ಅಕ್ರೆ ಇವಾಗೇನು ಹೊಸದಾಗಿ ಅವಳಿಗೆ. ನಮ್ಮನೆ, ನಮ್ಮ ಆಸ್ತಿ ಏನ್ ಬೇಕಾದ್ರೂ ಅವ್ರು ಕೊಟ್ಬಿಡೋಣ, ಆದ್ರೆ ಅವನ್ನ ಮಾತ್ರ ಕೊಡ್ದಿಕ್ಕಾಗಲ್ಲ ಕಣ್ರಿ. ಲಕ್ಕಿ ಬಾ, ಪಾರ್ಕಲ್ಲಿ ಹೊಸ ರೈಡರ್ ಬಂದಿದೆ, ಆಂಗ್ರಿ ಬರ್ಡ್. ನಾನ್ ಬರಲ್ಲ, ನನಗ್ ಭಯ ಆಗ್ತಿದೆ. ಹೇಯ್, ಈ ತರ ಭಯ ಪಟ್ರೆ ಹೇಗೆ? ನೋಡು, ಇವ್ರ ಜೊತೆ ಹೋಗಿ ಜಾಲಿಯಾಗಿ ಆಟ ಆಡು. ನೆಕ್ಸ್ಟ್ ನಡೆಯೋ ಸ್ಕೇಟಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಹೊಡಿಬೇಕು ತಾನೆ? ಆಗ್ತಾನೆ ಮೌಂಟ್ ಕಾರ್ಮೆಲ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಸಿಗೋದು. ಯಾ ಮ್ಯಾನ್, ಐ ಆಮ್ ಕಮಿಂಗ್. ಪ್ರಾಬಬ್ಲಿ 5 minutes. ನೀ ಇಷ್ಟೊತ್ತಲ್ಲಿ? ಶ್ಯಾಮನ್ ಮನೇಲಿ ಪಾರ್ಟಿ ಇದೆ, ಅವನ್ ಸಿಸ್ಟರ್ BDS ಅಲ್ಲಿ ಪಾಸ್ ಆದ್ರು. ಅದಕ್ಯಾಕೋ ಪಾರ್ಟಿ? ಓದಿ ಗೆಲ್ಲೋದು ಮಕ್ಕಳ ಡ್ಯೂಟಿ ಅಲ್ವೇನೋ? ನೀನು ಒಳಗೋಗಿ ಓದ್ಕೋ. ಡ್ಯಾಡ್,
ಲಿವ್ ಮಿ ಮೈ ವೇ. ಐ ನೋ ವಾಟ್ ಟು ಸ್ಟಡಿ, ವೆನ್ ಟು ಸ್ಟಡಿ. UK MBA ಅಡ್ಮಿಷನ್ಗೆ ದುಡ್ಡು ಅರೇಂಜ್ ಮಾಡಿದ್ರೆ ಸಾಕು ನೀವು. ಇಸ್ ದಟ್ ಓಕೆ? ಬಾಯ್, ಸಿ ಯು. ಹಲೋ, ಯಾ ಐ ಆಮ್ ಕಮಿಂಗ್. ಡ್ಯಾಡ್, ಇಲ್ಲಿ ಯಾರೋ ಬಂದಿದ್ದಾರೆ. ಮಕ್ಕಳಿಲ್ದೇ ಇರೋರಿಗೆ ಸಹಾಯ ಮಾಡುವಂತ ಡಾಕ್ಟರ್ ನಾನು. ಒಂದು ಮಗು ಹುಟ್ಟಿರೋದ್ರಿಂದ ಸಮಸ್ಯೆ ಬಂದಿರೋದು ಇದೇ ಮೊದಲನೇ ಸಲ. ಅವ್ರ ಕೇಸ್ ಹಾಕಿದ್ರೆ ನೀವು ನಮ್ ಕಡೆ ಇರ್ಬೇಕು ಅಷ್ಟೇ. ನೀವು ಸೈನ್ ಮಾಡೋ ಅಗ್ರಿಮೆಂಟು DNA ಟೆಸ್ಟ್ ಮಾಡಿಸಿದ್ರು ಮಗು ಅವ್ರದೇ ಅಂತ ಈಸಿಯಾಗಿ ಅವ್ರು ಪ್ರೂವ್ ಮಾಡಬಹುದು. ಕೇಸ್ ನಮ್ ಕಡೆ ಆಗಿಲ್ಲ ಅಂದ್ರೆ ನಾವು ಕಾಂಪ್ರಮೈಸ್ಗೆ ಟ್ರೈ ಮಾಡ್ಬೋದಲ್ವಾ? ಅದನ್ನೇ ನಾನು ನಿಮ್ಮ ಹತ್ರ ಹೇಳಬೇಕು ಅಂತಿರೋದು. ಒಂದು ಕಾಂಪ್ರಮೈಸ್. ಆದ್ರೆ ನೀವು ಕೇಸ್ನ ಗೆಲ್ಲಬಾರ್ದು ಅನ್ನೋ ಅರ್ಥದಲ್ಲ. ಯಾಕಂದ್ರೆ ಗರ್ಭಕೋಶ ಬಾಡಿಗೆಗೆ ಸಂಬಂಧಪಟ್ಟ ಹಲವು ವ್ಯವಸ್ಥೆಗಳಿಗೆ ಇಂಡಿಯನ್ ಕಾನೂನಲ್ಲಿ ಸಪೋರ್ಟ್ ಇಲ್ಲ. ಅದಷ್ಟೇ ಅಲ್ಲ, ನಮ್ಮ ಕಾನೂನಿನ ಪ್ರಕಾರ ಮಗುವಿಗೆ ಜನ್ಮ ನೀಡಿರೋ ಸ್ತ್ರೀನೇ ಆ ಮಗುವಿನ ತಾಯಿ ಆಗ್ತಾರೆ. ಆ ಅರ್ಥದಲ್ಲಿ ಇಲ್ಲಿ ಜಾನಕಿನೇ ಆ ಮಗುವಿನ ತಾಯಿ. ಆದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿರೋದು ಲಕ್ಕಿಯ ಭವಿಷ್ಯ ದೃಷ್ಟಿಯಿಂದ. ಆಟಾಡ್ಕೊಂತ ನಕ್ಕೊಂತ ಇರೋ ಈ ಚಿಕ್ಕ ಮಗುನ ಕೋರ್ಟ್ ತನಕ ಕರ್ಕೊಂಡೋಗೋದು ಒಳ್ಳೇದಲ್ಲ. ಅದಷ್ಟೇ ಅಲ್ಲ, ಈ ರೀತಿ ಕೇಸಲ್ಲಿ ತೀರ್ಪು ಸಿಗೋದಕ್ಕೆ 5 ರಿಂದ 6 ವರ್ಷಗಳಾಗುತ್ತೆ ಅಂತ ಹೇಳ್ತಾರೆ. ಅಷ್ಟರ ನಡುವೆ ಆ ಹುಡುಗಂಗೆ 10 ರಿಂದ 12 ವರ್ಷ ಆಗ್ಬಿಡುತ್ತೆ. ವಿಷಯನ ಅರ್ಥ ಮಾಡ್ಕೊಳ್ಳೋ ಅಂತ ವಯಸ್ಸು ಬಂದು ಅವನು ಮನಸ್ಸು ಬದಲಾಯಿಸಿದ್ರೆ, ಅವನ ನೀವು ಯಾಕಾಗಿ ಅವನ ನಿಜವಾದ ತಾಯಿಯಿಂದ ದೂರ ಮಾಡಿದ್ರಿ ಅಂತ ಅವನು ನಿಮ್ಮನ್ನ ಆಗ ಕೇಳಿದ್ರೆ, ಯಾಕೆ ನೀವು ನನಗೆ ಸಿಗ್ಬೇಕಾಗಿದ್ದ ಸೌಕರ್ಯಗಳನ್ನ ಸಿಗದೇ ಇರೋಗ್ ಮಾಡಿದ್ರಿ ಅಂತ ಕೇಳಿದ್ರೆ, ಈ ಊರಲ್ಲೇ ಇದ್ದು ವೇಸ್ಟ್ ಮಾಡ್ಬೇಕಾಗಿರೋದಲ್ಲ ನನ್ನ ಜೀವನ ಅಂತ ಅವನಿಗನ್ಸಿದ್ರೆ, ಅವತ್ತು ಅವನ ತಾಯಿನ ಹುಡ್ಕೊಂಡು ಹೋಗೋದಿಲ್ವಾ? ಹಂಗೆಲ್ಲ ಏನ್ ನಡೆಯಲ್ಲ. ಅವ್ನ್ ನನ್ ಮಗ. ಮಕ್ಕಳು ಬಿಲ್ಲಿನಿಂದ ಹೊರಟ ಬಾಣದ ಹಾಗೆ. ಒಂದು ಸಲ ಬಿಟ್ಟ ಮೇಲೆ ನಮ್ಮಿಂದ ಅವ್ರನ್ನ ನಿಯಂತ್ರಿಸೋಕ್ಕಾಗಲ್ಲ. ಈಗ ಹುಟ್ಟೋ ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರಿಸೋದಕ್ಕೆ ತಂದೆ ತಾಯಿಗಳು ಗೂಗಲಲ್ಲಿ ಸರ್ಚ್ ಮಾಡಿ ಉತ್ತರ ಹೇಳಬೇಕಾಗಿದೆ. ಅವನ ನಿಜವಾದ ತಾಯಿಯಿಂದಾನೋ ಅವನ ಸುಖ ಸಂತೋಷಗಳಿಂದಾನೋ ಅವನನ್ನ ದೂರ ಮಾಡಿದ್ದು ನಿಮ್ಮಿಬ್ಬರ ಸ್ವಾರ್ಥ ಅಂತ ಅವನಿಗೆ ಅನ್ಸಿದ್ರೆ ಅವನು ನಿಮ್ಮನ್ನ ದ್ವೇಷಿಸೋದಿಲ್ವಾ? ಬದಲಾಯಿಸ್ಬೇಕು ಅನ್ಕೊಂಡ್ಮೇಲೆ ತಪ್ಪನ್ನೆಲ್ಲ ತಿದ್ಕೊಳ್ಳೋದೇ ಒಳ್ಳೇದು. ನಾಡಿದ್ದು ಅವನಿಗೆ ಸ್ಕೇಟಿಂಗ್ ಕಾಂಪಿಟಿಷನ್ ಇದೆ. ಅದು ಮುಗಿಯೋವರೆಗೂ ಏನೋ ಸಮಸ್ಯೆ ಆಗ್ಬಾರ್ದು ಅಂತ ನೀವು ಹೇಳಬೇಕು. சென்னை ரோலர் ஸ்கேட்டிங் ஃபெடரேஷன் நடத்தும் 16வது ஆண்டு ஸ்கேட்டிங் காம்படிஷனிற்கு உங்கள் அனைவரையும் அன்புடன் வரவேற்கிறேன். பெற்றோர்களும் பார்வையாளர்களும் தங்களுடைய இடங்களில் அமைதியாக அமருமாறு கேட்டுக்கொள்கிறேன். ಮತ್ತೆ ಮಗನೇ, ಒಳ್ಳೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓಡಿ ಜಯ ಗಳಿಸ್ಬೇಕು. ಹಾಗಿದ್ರೆ ಮಾತ್ರ ಮೌಂಟ್ ಕಾರ್ಮೆಲ್ ಸ್ಕೂಲಲ್ಲಿ ಅಡ್ಮಿಷನ್ ಸಿಗೋದು. ಓಕೆ? ಓಕೆ. ಓಕೆ, ಬಾ. ಕೇರ್ಫುಲ್ ಕೇರ್ಫುಲ್. பேட்ஸ்மேன். ஓ, இவரா? அந்த ட்ரைனேஜ் எழுந்த பையன்.
ಲಕ್ಕಿ ಲಕ್ಕಿ Lucky! Hey! Come on! Come on, Lucky! Come on! Come on! Lucky! Come, Lucky! Lucky, come on! Hey, come on! Yes! Get up, Lucky! Come on! ನಾನು ಮನೆಗೆ ಹೋಗಿದ್ದೆ. ಮಕ್ಕಳೇ ಹೇಳಿದ್ರು ನೀವು ಎಲ್ಲಿದ್ದೀರಾ ಅಂತ. ನಾನು ಅವ್ರಿಗೆ ಚಾಕ್ಲೇಟ್ಸ್ ತಂದ್ಕೊಟ್ಟೆ. ಲಕ್ಕಿ ಸ್ಕೇಟಿಂಗ್ ಅಲ್ಲಿ ವಿನ್ನರ್ ಅಲ್ವಾ? ನಾನ್ ನೋಡ್ದೆ ನೀವು ಅವ್ರ ಮೇಲಿಟ್ಟಿರೋ ಪ್ರೀತಿನ. ಅವನ್ ಜೀವನದಲ್ಲಿ ಏನಾದ್ರೂ ಬಿದ್ದಾಗ ಅವನ್ ಕೈ ಹಿಡ್ದು ಮೇಲೆತ್ತೋದಕ್ಕೆ, ತಪ್ಪಾದ ದಾರಿ ಹಿಡ್ದಾಗ ಸರಿಯಾದ ದಾರಿ ತೋರ್ಸೋಕೆ. ನಿಜ ಹೇಳ್ಬೇಕಂದ್ರೆ ನನಗಿಂತ ಚೆನ್ನಾಗಿ ನಿಮ್ಮಂತ ಒಂದ್ ಅಪ್ಪ ಅಮ್ಮ ಅವನ್ ಜೊತೆ ಇರ್ತೀರಾ. ಸೊ ನಾನವನ್ನ ಕರ್ಕೊಂಡು ಹೋಗೋದ್ ಬೇಡ ಅನ್ಕೊಂಡಿದೀನಿ. ಅವನ್ ನನ್ ಜೊತೆ ಬಂದ್ರೆ ಅವನ್ಗೆ ಅಮ್ಮ ಮಾತ್ರ ಇರ್ತಾಳೆ. ಇಲ್ಲೇ ಇದ್ರೆ ಅವನ್ಗೆ ಅಪ್ಪ ಅಮ್ಮ ಅಕ್ಕ ಜೊತೆಗೆ ಎಲ್ರೂ ಇರ್ತಾರೆ. ನಾನು ಅವನ್ನ ನೋಡ್ಬೇಕು ಅನ್ಸ್ದಾಗ ಅವನ್ನ ನೋಡೋಕೆ ನೀವು ಅವಕಾಶ ಕೊಡ್ತೀರಾ? ಅಮ್ಮ ಅಂತ ಕೂಗೋದ್ ಬೇಡ. ಅಮೆರಿಕಾಯಿಂದ ಬಂದಿರೋ ಒಬ್ಬ ಆಂಟಿ ನನಗಷ್ಟು ಸಾಕು. ಆದ್ರೆ ಅದು ಸರಿಯಾದ ದಾರಿ ಅಲ್ಲ. ಅವನು ನಿಜವಾದ ತಾಯಿ ಹತ್ರ ಬೆಳೆಯೋದೇ ಒಳ್ಳೇದು.
ನೀವು ಅವನ್ನ ಕರ್ಕೊಂಡು ಹೋಗಿ. ಸ್ವಲ್ಪ ವರ್ಷಗಳಾದ್ಮೇಲೆ ವಿಷಯನೆಲ್ಲ ಅರ್ಥ ಮಾಡ್ಕೊಂಡು ಅವನು ನಮಗೆ ಶತ್ರುವಾಗಿ ದೂರ ಆಗೋದಕ್ಕಿನ್ನ ಸ್ವಲ್ಪ ನೋವಾದ್ರೂ ನಿಜ ಹೇಳೋದೇ ಒಳ್ಳೆಯದು. ಆದ್ರೆ ಲಕ್ಕಿ ನಮಗೆ ಮುದ್ದು ಮಾಡೋದಕ್ಕೂ ಪ್ರೀತಿಸೋದಕ್ಕೂ ಒಂದು ಮಗಳಿದ್ದಾಳೆ. ನಿಮಗೆ ಯಾರೂ ಇಲ್ಲ ಅಲ್ವಾ? ಸ್ವಂತ ಅಂತ ಹೇಳ್ಕೊಳ್ಳೋ ಆ ಕಷ್ಟವಾದ ದಿನ ಒಂದು ಹೆಣ್ಣಿಗೆ ಯಾವತ್ತೂ ಬರಬಾರ್ದು. ಎಲ್ಲರ ಹೊಂದಿಗೂ ಚೆನ್ನಾಗೇ ಮಾತಾಡ್ಕೊಂಡಿರ್ತಾನೆ ಅವನು. ಅವ್ನು ನಿಮ್ಮ ಜೊತೆನೂ ಚೆನ್ನಾಗಿರ್ತಾನೆ. ಹೌದೌದು, ಒಂದ್ ಚಿಕ್ಕ ಕಾಂಪಿಟಿಷನ್ ಗೆದ್ದಕ್ಕೆ ಅಮೆರಿಕಕ್ಕೆ ಟ್ರೈನಿಂಗ್ ಕಳಿಸ್ತಾ ಇದ್ದಾರೆ. ಅದು ಇಷ್ಟು ಚಿಕ್ಕ ಹುಡುಗನ ಒಬ್ಬನೇ. ಅವನು ಅದಕ್ಕೆ ಒಬ್ಬನೇ ಹೋಗಿಲ್ಲ ಅಲ್ವಾ? ಕಾಂಪಿಟೇಷನ್ ಅಲ್ಲಿ ಬೇರೆಯವ್ರು ಕೂಡ ಇದ್ರು ತಾನೆ. ಅವತ್ತು ನಿನಗೆ ಚಾಕ್ಲೇಟ್ ಕೊಟ್ಟಲ್ಲ ಒಬ್ರು ಆಂಟಿ, ಆ ಆಂಟಿನೇ ಇವನನ್ನ ಕರ್ಕೊಂಡು ಹೋಗ್ತಿರೋದು. ಆದ್ರೂ ಇದ್ರಲ್ಲಿ ಏನೋ ವಿಷಯ ಇದೆ. ನೀನ್ ಅದನ್ ಕೇಳಿ ಎಕ್ಸೈಟ್ ಆಗೋದ್ ಬೇಡ. ಅಲ್ಲಿ ಹೋಗಿ ಚೆನ್ನಾಗ್ ಓದ್ಕೋ. ಅಪ್ಪ ಇಲ್ಲಿ ಕೇಳಿ, ಅಕ್ಕನಿಗೆ ಹೊಟ್ಟೆ ಉರಿ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಹೋಗಿ ಬರ್ತೀನಿ. ನಾನಲ್ಲಿಗೆ ಹೋಗಿ ಡಿಸ್ನಿ ಲ್ಯಾಂಡ್, ಸ್ನೋ ಸ್ಕೇಟಿಂಗ್ ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡು ಬೇಗ ಬರ್ತೀನಿ. ಕ್ಯೂಟ್ ಬಾಯ್. ಅಪ್ಪ ಹೇಳೋದನ್ನ ನೀನು ನಿಧಾನವಾಗಿ ಕೇಳಬೇಕು. ಲಕ್ಕಿ ಹತ್ರ ಹೇಳ್ಬಾರ್ದು. ಅವನು ಹೋಗ್ತಿರೋದು ಅವನ ನಿಜವಾದ ಅಮ್ಮನ ಜೊತೆ. ಅವತ್ತೊಬ್ರು ಆಂಟಿ ಬಂದಿರಲ್ಲ, ಅವರೇ ಅವನ ನಿಜವಾದ ಅಮ್ಮ. ಅವನು ಇಷ್ಟು ವರ್ಷಗಳು ಒಬ್ಬ ಗೆಸ್ಟ್ ಆಗಿ ನಮ್ ಜೊತೆ ಇರೋದಕ್ಕಾಗಿ ಮಾತ್ರ ಬಂದಿದ್ದ. ನೀನು ದೊಡ್ಡವಳಾದ್ಮೇಲೆ ಅಪ್ಪ ನಿನಗೆಲ್ಲ ಹೇಳ್ತಾನೆ. ಅವನು ಮತ್ತೆ ಬರೋದಿಲ್ವಾ? ನನ್ಗವ್ನ್ ಬಿಟ್ಟಿರೋಕ್ಕಾಗಲ್ಲಪ್ಪ. ನೀನ್ ಹೇಳ್ಬಾರ್ದು. ದೂರದ ಯಾವುದೋ ಬೋರ್ಡಿಂಗ್ ಸ್ಕೂಲಲ್ಲಿ ಅವನು ಓದ್ಲಿಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊ. ಒಂದೊಂದು ವೆಕೇಶನ್ ನಲ್ಲೂ ಹಾಸ್ಟೆಲ್ನಿಂದ ಬರೋ ಮಕ್ಕಳಿಗಾಗಿ ಕಾಯತರ ನಾವು ಕೂಡ ಕಾಯ್ತಿರೋಣ. ನಾನು ಅವನ ಬ್ಯಾಗ್ಲಿ ಒಂದು ಸಿಡಿ ಇಟ್ಟಿದ್ದೀನಿ. ದಿನ ಅವನು ಮಲಗಬೇಕಾದ್ರೆ ನಾನು ಅವನಿಗೆ ಕೆಲವು ಕತೆಗಳನ್ನು ಹೇಳ್ತಾ ಇದ್ದೆ. ಅವೆಲ್ಲನೂ ಸೇರಿ ನಾನು ಒಂದು ಸಿಡಿ ಮಾಡಿದ್ದೀನಿ. ರಾತ್ರಿ ಹೊತ್ತು ನಿದ್ದೆ ಬರದೆ ಕಷ್ಟಪಟ್ರೆ ಆ ಸಿಡಿ ಪ್ಲೇ ಮಾಡಿ ಸಾಕು, ಅವನು ಮಲಗಿಬಿಡ್ತಾನೆ. ನಾನ್ ನಿಮಗೆ ಹೇಗ್ ಕೃತಜ್ಞತೆ ತಿಳಿಸ್ಬೇಕು ಅಂತ ಗೊತ್ತಿಲ್ಲ. ನನ್ನಿಂದ ನಿಮ್ಗಳಿಗೆ ಸಮಸ್ಯೆ ಆಯ್ತು, ಕ್ಷಮಿಸ್ಬಿಡಿ. ಎಲ್ಲೇ ಇದ್ರೂ ಅವನು ಸಂತೋಷವಾಗಿದ್ರೆ ಸಾಕು, ಅಷ್ಟು ಸಾಕು ನಮಗೆ. ಬಾಯ್ ಅಕ್ಕ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಆಂಟಿ ಸ್ಟಾಪ್ ಸ್ಟಾಪ್. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನು ಅದು? ಈ ಅಮೆರಿಕ ನನಗೆ ಇಷ್ಟ ಆದ್ರೂ ನಾನು ಸ್ವಲ್ಪ ದಿನ ಅಲ್ಲಿದ್ದು ಆಮೇಲೆ ಇಲ್ಲಿಗೆ ಬರ್ತೀನಿ. ಹೊಡಿಬಾರ್ದು. ಹಾ